ಗಿರೀಶ್ ಕಾರ್ನಾಡ್, ಪ್ರಸನ್ನ, ಬಿ ವಿ ಕಾರಂತ್, ಕೆ ವಿ ಸುಬ್ಬಣ್ಣ ಅವರು, ಅನಂತಮೂರ್ತಿಯವರು. ಅವರ ಕಡೆ ವರ್ಷಗಳು ಒಂದು 5-6 ವರ್ಷ ಅವ್ರ ಜೊತೆ ತುಂಬ ಸ್ಪೆಂಡ್ ಮಾಡಿದ್ದೀನಿ ಟೈಮ್. ಲಂಕೇಶ್ ಸುಮಾರು ಲಂಕೇಶ್ ಪತ್ರಿಕೆ ಶುರು ಆದಾಗ ಅವರು ನನ್ನ ಇಂಟರ್ವ್ಯೂ ಮಾಡಿದರು. ಒಬ್ಬ ಸ್ಟೂಡೆಂಟನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಒಂದು ಪೇಜ್ ಇಂಟರ್ವ್ಯೂ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದೆ. ನನ್ನ ಒಂದು ಪೇಜ್ ಇಂಟರ್ವ್ಯೂ ಮಾಡಿದರು. ನಮ್ಮ ಮನೆಗೆ ತುಂಬ ಬರೋರು ಲಂಕೇಶ್. ನಾನು ತುಂಬ ಕಲ್ತಿದ್ದೀನಿ ಅವರಿಂದ. ಐ ವಿಲ್ ಕ್ಲೇಮ್ ದಟ್ there was a time when he probably spent more time with me than anybody else in those years. ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಹತ್ರ ನಾನು, ಲಂಕೇಶ್ ಅವ್ರ ಹತ್ರ. ಏನು ಕಲ್ತಿದ್ದೀರಿ ನೀವು ಅವರಿಂದ? ನೋಡಿ, ಲಂಕೇಶ್ ಅವ್ರಿಗೊಂದು ಐಡಿಯಾ ಆಫ್ ಪೊಯಿಟ್ರಿ ಇತ್ತು. ವಾಟ್ ಈಸ್ ಪೊಯಿಟ್ರಿ? ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಹೇಳಿದೆ, ದೊಡ್ಡ ವ್ಯಕ್ತಿ ಈ ಥರದೊಬ್ಬರು. ನಾನು ಹೇಳಿದೆ ಅವ್ರ ಬಗ್ಗೆ ನನಗೆ ಡಿಸೊಲ್ಯೂಷನ್ ಆಗಿದೆ, ಅವರು ಮಾಡೋದು ಸರಿಗಿಲ್ಲ ಅಂತ ಅನಿಸುತ್ತೆ, ನನಗೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತಂದೆ ನಾನು. ಅವ್ರು ಏನು ಮಾಡೋದು ಅಂದರೆ ಅಂದರೆ ಇವಾಗ ನಮ್ಗೆ ಯಾರೋ ಗಣ್ಯ ವ್ಯಕ್ತಿಗಳು ಅವ್ರ ಪೊಸಿಷನನ್ನು ದುರುಪಯೋಗ ಮಾಡ್ಕೊಂಡಿದ್ದ ರೀತಿಯಲ್ಲಿ ನನಗೆ ಅನ್ನಿಸ್ತು ಅನಿಸುತ್ತೆ. ಅಂದರೆ ನಾನು ಆ ಥರ ನಂಬಿರಲಿಲ್ಲ. ಐ ಥಾಟ್ ಇಟ್ ವಾಸ್ ವೆರಿ ಎಥಿಕಲ್. ಹಂಗೆ ಅನ್ನಿಸ್ಲಿಲ್ಲ ನನಗೆ. ಲಂಕೇಶ್ ನಂಗೆ ಏನಂದ್ರೆ ಅದು ಅಂಥದ್ದು ಹಂಗೆ ಆಯ್ತು. ಯಾಕೆಂದರೆ ಸಮ್ಟೈಮ್ಸ್ ಐ ಕ್ಯಾನ್ ಸ್ಮೆಲ್ ಇಟ್ ಅಂತ ಅಂದರು. ಅಂದರೆ ನನಗೆ ವಾಸನೆಯಿಂದ ಗೊತ್ತಾಗತ್ತೆ ಅಂದರೆ ಅವ್ರು ಯಾಕೆ ಹಂಗೆ ಅಂದರು ಅಂದರೆ ಅವರು ಇವಾಗ ಇನ್ಸ್ಟಿಂಕ್ಟಿವ್ ಆಗಿ ಏನಾರು ಬರ್ತಲ್ಲ, ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು. ಕೆಲವ್ರ ಬಗ್ಗೆ ಈಗ ಮಕ್ಕಳು ನೋಡಿ, ಕೆಲವ್ರ ಹತ್ರ ಹೋಗಲ್ಲ. ಹೌದು, ಅವಕ್ಕೆ ಏನು ಗೊತ್ತಾಗೋದು ನಮ್ಗೆ ಗೊತ್ತಿಲ್ಲ ಅದಲ್ವಾ. ಆಮೇಲೆ ಮಕ್ಕಳು ಈ ಪ್ರಾಣಿಗಳ ಜೊತೆ ಹೋಗ್ತವೆ, ಪ್ರಾಣಿಗಳಕ್ಕೆ ಏನು ಮಾಡಲ್ಲ. ಬಹಳಷ್ಟು ಸಲ ಮನೇಲಿ ಹೊಸ ಪ್ರಾಣಿ ಇದ್ರೂ ಕೂಡ ಆ ನಾಯಿ ಹತ್ರ ಹೋಗ್ಬಿಡುತ್ತೆ ಇದು ಮಗು, ಏನು ಮಾಡಲ್ಲ ನಾಯಿ. ಅಂದರೆ ಅದು ಏನೋ ಒಂದು ಇರುತ್ತೆ ಗೊತ್ತಾ, ಅವ್ರು ಆ ರೀತಿಯಲ್ಲಿ ಅದನ್ನು ಹೇಳಿದ್ರು. ಆ ಥರದ್ದವ್ರಿಗೆ ಲಂಕೇಶ್ ಅವ್ರಿಗೆ ತುಂಬ ಗ್ರೇಟ್ ಥಿಂಗ್ಸ್ ಹೊಳೆಯೋದು ರೀ. ಅಂದರೆ ಅವರ ತಕ್ಷಣಕ್ಕೆ ತುಂಬ ಇನ್ಸೈಟ್ಫುಲ್ಲಾಗೆ ಹೇಳೋರು. ನನಗೊಂದು ಸತಿ ಹೇಳಿದ್ರು ಅವರು, ನಾ ಹೇಳಿದೆ ಯಾವುದೋ ಪ್ರೊಟೆಸ್ಟ್ ಮಾಡೋಣ ಅಂತ. ನಾನು ಹೇಳಿದೆ ನಾವೆಲ್ಲ ಹೋಗಿ ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ಬೋಣ ಮೇಷ್ಟ್ರೆ ಅಂತ ಹೇಳಿದೆ ಒಂದ್ಸಲಿ. ಯಾವುದೋ ವಿಚಾರಕ್ಕೆ ತುಂಬ ಕೋಪ ಅಂದ್ಬಿಟ್ಟು ನಾನು ತುಂಬ ಕಾಲೇಜಲ್ಲಿ ಇದ್ದಾಗ ಇರ್ತಲ್ಲ ಬಿಸಿ ರಕ್ತ, ಏನೇನೋ ಮಾತಾಡ್ತೀವಲ್ಲ. ನಾನು ಹೇಳಿದೆ, ಅವ್ರು ನನ್ನ ಮುಖ ನೋಡಿ ಹೇಳಿದ್ರು, ಅದು ಇಟ್ಸ್ ಬಿಕಾಸ್ ಯು ಆರ್ ಯಂಗ್ ಇಟ್ ಫೀಲ್ಸ್ ಲೈಕ್ ದಟ್ ಬಟ್ ಆ್ಯಂಗರ್ ಶುಡ್ ಬಿ ಕೋಲ್ಡ್, ಇಟ್ ಶುಡ್ ನಾಟ್ ಬಿ ಹಾಟ್ ಅಂತಂದ್ರು. ಎಂಥ ಲೆಸನ್ ರೀ ನನಗದು. ಅಂದರೆ ಏನು ಕ್ಯಾಶುವಲ್ ಆಗಂತ ಹೊಳೆಯೋದು ಅವ್ರಿಗೆ. ಅವ್ರು ಎಲ್ಲೂ ಓದಿರಲ್ಲ ಅವ್ರಿಗೆ ಆ ಥರ ಹೇಳಕ್ಕೆ ಬರೋದು. ನಾ ಅದನ್ನ ಪೊಯಿಟ್ರಿ ಅಂತ ಹೇಳೋದು. ನಾನು ಇನ್ನೊಂದು ಹೇಳ್ತೀನಿ ಎಕ್ಸಾಂಪಲ್. ನಾನು ತುಂಬ ಇದೆ ಅವ್ರ ಹತ್ರ ಹೇಳೋದು. ನಾನು ಒಂದು ಸತಿ ಅವ್ರಿಗೆ ಹೇಳಿದೆ, ಇದು ನಿಮ್ಮ ಎಲ್ಲ ಕಾರ್ಡ್ಸ್ ಆದಮೇಲೆಲ್ಲ ಕೂತ್ಕೊಂಡು ಗುಂಡಾಗ್ತಾ ಇರ್ತೀವಲ್ಲ, ಅದನ್ನ ದುಷ್ಟಕೂಟ ಅಂತ ಕರೆಯೋರು. ಅದರಲ್ಲಿ ಕೂತಿರ್ಬೇಕಾದ್ರೆ ನಾನು ಹೇಳಿದೆ, ನಿಮ್ಮದು ಇದು ದೇಶಭಕ್ತ ಸೂಳೆ ಮಗನ ಗದ್ಯ ಗೀತೆ ತುಂಬ ಚೆನ್ನಾಗಿದೆ ಕವನ ಅಂತ ಅಂದೆ ನಾನು ಅವ್ರಿಗೆ. ಅವರು ನೋಡಿ, ಅವಿವೇಕಿ ಸೂಳೆ ಮಗನಿಗೆ ಇದು ಇಲ್ಲಿಟ್ರೇಟ್ ಫೆಲೋ, ನೋಡಿ ಅವನು ಹೇಳ್ತಾ ಇದ್ದೇನೆ ಅದು ಚೆನ್ನಾಗಿದೆ ಅಂತ, ಇಟ್ಸ್ ಎ ವೆರಿ ಬ್ಯಾಡ್ ಪೋಯಮ್ ಅಂತ ನಂಗೆ ಅಂದರು ಅವರು. ನನಗೆ ಅಂದರೆ ಅವ್ರು ಕಂಡ್ರೆ ನಂಗೆ ಭಯ ಆಗ್ತಾಯಿರಲಿಲ್ಲ. ಯಾಕೆಂದರೆ ಅವ್ರು ಹಂಗೆ ಮಾತಾಡಿದ್ರು ಯು ಕುಡ್ ಅವ್ರು ನಿಮ್ಮ ಐಡಿಯಾಸ್ನ ಕರ್ಬ್ ಮಾಡ್ತಾ ಇರಲಿಲ್ಲ, ಹೇಳೋಕ್ಕೆ ಬಿಡೋರು ಅವರು. ಏನೇನೋ ಕಾಮೆಂಟ್ ಮಾಡೋರು, ಬಟ್ ಯು ವುಂಟ್ ಸ್ಟಾಪ್ ಯು ಫ್ರಮ್ ಸ್ಪೀಕಿಂಗ್. ಅದಿತ್ತು ಅವ್ರಿಗೆ. ಎಲ್ಲರೂ ನಕ್ಬಿಟ್ರು ಅವ್ರು ಹೇಳಿದ್ದಕ್ಕೆ. ನಾನು ಹೇಳಿದೆ, ಆ ಕವನದಲ್ಲಿ ಒಂದು ಸಾಲು ಹೇಳಿದೆ ನಾನು. ಥೂ ಸೂಳೆ ಮಗನೇ, ನಿನ್ನ ಕರೆದರೆ ನನ್ನೇ ಕರೆದಂತಾಗುತ್ತಲ್ಲೋ ಅಂತಂದೆ. ಅದರಲ್ಲಿ ಇದೆ ಸರ್ ಅದು. ಅವ್ರೇನು ಗೊತ್ತು, ಅದು ಹೇಳಿದ ತಕ್ಷಣ ಹಿಂಗೆ ಸಿಗರೇಟ್ ಇಟ್ಕೊಂಡ್ರು, ಬ್ಯಾಗ್ ಇಟ್ಕೊಂಡು, ದಟ್ ಈಸ್ ವೆರಿ ಗುಡ್ ಅಂತ ಅಂದರೆ ಅವ್ರಿಗೆ ಮೂವ್ ಆಗೋಯ್ತು ಅದು. ಅಂದರೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಅರ್ಥ
ನಾವಿವಾಗ ಒಬ್ಬ ದೇಶ ಪ್ರೇಮಿಯನ್ನು ಬೈತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಏನು ಮಾತಾಡ್ತಾರೆ ಇವರು ರಾಷ್ಟ್ರಭಕ್ತಿ ಏನು ಮಾತಾಡ್ತಾರೆ ಗೇಲಿ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ದೇಶಕ್ಕೇನಾದ್ರು ಸೋಲಾದರೆ ಚಿಕ್ಕ ವಿಷಯ ಇರ್ಬೋದು, ಗೆಲ್ಲೋ ಮ್ಯಾಚ್ ಏನೋ ಸೋತ್ಬಿಟ್ಟು ಯಾರೋ ಅವಮಾನ ಆಯಿತು ಅಂತ ಇಟ್ಕೊಳ್ಳಿ, ಒಂಥರ ಆಗುತ್ತಲ್ಲ ನಮಗೆ. ಹೌದು, ಅದು ದೇಶ ಪ್ರೇಮನೇ ಅಲ್ವಾ ಅದು ನೋಡಿ ಯಾರಿಗಾರು ಹಂಗೆ ಅನ್ನಿಸ್ಬೋದು ಅಂತ ಇರುತ್ತಲ್ಲ, ಆ ಅರ್ಥದಲ್ಲಿ ಇದೆ ಅದು ಲೈನ್ ಅಂತ ನನ್ನ ಗ್ರಹಿಕೆಗೆ ಇದ್ದಿದ್ದು. ನೋಡಿ ಅವ್ರು ಕನ್ಫರ್ಮ್ ಮಾಡಿದ್ರು, ದಟ್ ಈಸ್ ವೆರಿ ಗುಡ್ ಅಂತ ಅಂದರು. ಸರ್ ಇನ್ನೊಂದ್ಸಲ ಹೇಳಿ ನಂಗೆ ಇದೊಂದು ಸ್ವಲ್ಪ ಅದು ದೇಶಭಕ್ತ ಸುಳೆಮಗನ ಗದ್ದಿಗೀತೆ ಅಂದ್ಬಿಟ್ಟು ಅವರು ಆ್ಯಕ್ಚುಲಿ ಈ ಪೊಲಿಟಿಕಲಿ ಗೊತ್ತಾಯ್ತು. ಈ ಅಂದರೆ ಒಂದು ಕಾಲಕ್ಕೆ ದೇಶಭಕ್ತ ಆಗಿದ್ದವನು ಸ್ವಾತಂತ್ರ್ಯ ನಂತರ ಅಂದರೆ ದೇಶಭಕ್ತಿಯನ್ನೇ ಯೂಸ್ ಮಾಡ್ಕೊಂಡು ಬಂಡವಾಳ ಮಾಡ್ಕೊಂಡು ಹೆಂಗೆ ದೇಶದ್ರೋಹಿ ಆಗಿದ್ದಾನು ಆ್ಯಕ್ಚುಲಿ, ಬಟ್ ಅವ್ನು ದೇಶಭಕ್ತ ಅಂತ ಕರ್ಸ್ ಈ ಥರದ್ದು ಏನೋ ಇದ್ದಂಗಿದೆ ನನಗೆ. ಅದು ಮತ್ತೆ ಈ ಒಟ್ಟು ಈ ಎಕ್ಸ್ಟ್ರೀಮ್ ರೈಟ್ ವಿಂಗ್ ಇರುತ್ತಲ್ಲ, ಪೇಟ್ರಿಯಾಟಿಸಮ್ ಅದನ್ನೆಲ್ಲ ಅಟ್ಯಾಕ್ ಮಾಡೋ ಥರದ್ದು ಒಂದು ಸಟೈರಿಕಲ್ ಪೋಯಮ್ ಅದು. ಅವ್ರಿಗೆ ಇಷ್ಟ ಇಲ್ಲ ಅದು ಅಂತ ಹೇಳಿದಾರಲ್ಲ, ಅಂದರೆ ಅದರಲ್ಲಿ ಅವ್ರನ್ನ ಬೈತಾ ದೇಶಭಕ್ತ ಅಂತ ಕರೆದ್ರೆ ನನ್ನೇ ಕರೆದಂತ ಆಗುತ್ತಲ್ಲೋ ಅಂತ ಹೇಳ್ಕೊಳ್ಳೋದಿದೆಯಲ್ಲ ಕವಿ. ಕರೆಕ್ಟ್. ಆ ಪ್ರಜ್ಞೆ ಇದೆಯಲ್ರಿ, ಆ ಥರದ್ದವ್ರಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಲೀಪ್ ಅವ್ರಿಗಿತ್ತು. ಅವ್ರಿಗೆ ಒಮ್ಮೆಗೆ ಅವರು ಪೂರ್ತಿ ನಗ್ನ ಆಗೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾಯಿತ್ತು. ಅವ್ರಿಗೆ ಆ ಥರದ್ದು ಎಬಿಲಿಟಿ ಇತ್ತು ಅವ್ರಿಗೆ. ಅವರಿಂದ ಆ ಥರದ್ದು ಕಲ್ತಿದ್ದು ಅಂದರೆ ಇನ್ಸೈಟ್ ಇರುತ್ತಲ್ಲ, ಅದನ್ನು ಗಳಿಸ್ಕೊಳ್ಳೋದು ಅವ್ರ ಜೊತೆ ಇದ್ದಾಗ ತುಂಬ ಸುಲಭ ಅಂತ ಅನಿಸೋದು. ಕೆಲವೆಲ್ಲ ಹೌದಲ್ಲ ಅಂತ ಎಷ್ಟು ಬೇಗ ಅನಿಸ್ಬಿಡೋದು ಗೊತ್ತಾ. ಅವ್ರು ನೋಡಿ, ಅವರು ಅಕ್ಷರ ಹೊಸ ಕಾವ್ಯ ಅಂತ ಮೊದಲು ಮಾಡಿದ್ರು ಅವರು. ಅಂದರೆ ಅಕ್ಷರ ಪಬ್ಲಿಕೇಶನ್ ಸುಬ್ಬಣ್ಣ ಅವರಿದ್ದಾಗ ಮಾಡಿದ್ದು ಮಾಡರ್ನ್ ಕನ್ನಡ ಪೊಯಿಟ್ರಿದು. ಫೇಬರ್ ಆ್ಯಂಡ್ ಫೇಬರ್ ಅವರು ಫೇಬರ್ಸ್ ವರ್ಸ್ ಆಫ್ ಮಾಡರ್ನ್ ಪೊಯಿಟ್ರಿ ಅನ್ನೋ ಅದ್ರ ಮೇಲೆ ಮಾಡೆಲ್ ಮಾಡಿದ್ರು ಅಂತ ನನ್ನ ನಂಬಿಕೆ. ನಾನು ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲ, ಅಂದರೆ ನಮ್ಮ ತಾಯಿ MA ಲಿಟ್ರೇಚರ್ ಮಾಡ್ಬೇಕಾದ್ರೆ ನನಗೆ ಟೆಕ್ಸ್ಟ್ ಬುಕ್ ಓದೋಕ್ಕೆ ಹೇಳ್ತಾಯಿದ್ರು, ಕಣ್ಣಿಗೆ ಉರಿತಿತ್ತು ಅವ್ರಿಗೆ, ಅದಕ್ಕೆ ನನಗೆ ಓದೋಕ್ಕೆ ಹೇಳೋರು. ಅದರಿಂದ ನನಗೆ ಸ್ವಲ್ಪ ಲಿಟ್ರೇಚರ್ದು ಐಡಿಯಾ ಅದಕ್ಕೆ ಹೇಳ್ತಿದ್ದೀನಿ. ಆದರೂ ಆ ಮಾಡಲಲ್ಲಿ ಅದು ಮಾಡಿದ್ರು. ಆಮೇಲೆ ಸೆಕೆಂಡ್ ಎಡಿಷನ್ ಬಂತು. ಫಸ್ಟ್ ಎಡಿಷನ್ ಕಲೆಕ್ಟರ್ಸ್ ಎಡಿಷನ್ ಹುಡುಕಿದ್ರು ನಿಮ್ಗೆ ಸಿಗಲ್ಲ. ನನ್ನ ಹತ್ರ ಇದೆಯಾ ನಿಮ್ಮ ಹತ್ರ ಫಸ್ಟ್ ಎಡಿಷನ್? ಫಸ್ಟ್ ಎಡಿಷನ್ ಅಲ್ಲ, ಅದು ಗೊತ್ತಿಲ್ಲ. ಎರಡನೇದು ನೋಡಿರ್ತೀರಾ. ಫಸ್ಟ್ ಒಂದು ಹಾರ್ಡ್ ಬೌಂಡ್, ಅದು ಅದರಲ್ಲೂ ಮುನ್ನುಡಿ ಇದೆ. ಅದ್ರ ಮುನ್ನುಡಿ ಓದಿ, ಫಸ್ಟ್ ಎಡಿಷನ್ದು ಮುನ್ನುಡಿ ಅಕಸ್ಮಾತ್ ಇದ್ರೆ ನೋಡಿ. ಅದರಲ್ಲಿ ಅವರು ಆತ್ಮ ಅಂತ VG ಭಟ್ದು ಒಂದು ಕವನ ಇನ್ಕ್ಲೂಡ್ ಮಾಡಿದ್ರು. ಎರಡನೇದ್ರಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ. ಅದರಲ್ಲಿ ಎಲ್ಲಿದೆ ಆತ್ಮ ಅಂತ ಅದೇ ಅವನು ಹೇಳ್ತಾರೆ, ಕಿಟ್ಟಲೆ ಅದು ಯಾವುದೋ ಪುಟದಲ್ಲಿ ಸಿಕ್ಕಿತು ಆತ್ಮ ಅಂತ ಅವ್ರು ಬರೀತಾರೆ. ಯಾವ ಪುಟದಲ್ಲಿ? ಕಿಟ್ಟಲೆ ಅಂದರೆ ಡಿಕ್ಷನರಿಗೆ ಕಿಟ್ಟಲ್ ಮಾಡಿದ್ರಲ್ಲ, ಅದಕ್ಕೆ ಕಿಟ್ಟಲೆ ಅಂತ ಬಳಸ್ತಾರೆ ಡಿಕ್ಷನರಿಗೆ ಅವರು. ಅದಕ್ಕೆ ಕಿಟ್ಟಲೆ ಯಾವುದೋ ಪುಟದಲ್ಲಿ ಆತ್ಮ ಸಿಕ್ಕಿತು ಅಂತ ಹೇಳ್ತಾರೆ. ಅಂದರೆ ಒಂದು ರ್ಯಾಷನಲಿಸಮ್ ಬಗ್ಗೆ ಒಂದು ದೊಡ್ಡ ಆರ್ಗ್ಯುಮೆಂಟ್ ಇತ್ತಲ್ಲ ಅವಾಗ ಮಾಡರ್ನ್ ಪೊಯಿಟ್ರಿಯಲ್ಲಿ. ಈಗೆಲ್ಲ ಸ್ವಲ್ಪ ಅವೆಲ್ಲ ಹಳೇದು ಅನಿಸುತ್ತೆ, ಬಟ್ ಆ ಕಾಲಕ್ಕೆ ಅವ್ರು ಬರೆದಾಗ ಅವ್ರು ಏನು ಬರೆದಿದ್ದಾರೆ ಅದರಲ್ಲಿ ಅಂದರೆ, ಆ ಮುನ್ನುಡಿಯಲ್ಲಿ VG ಭಟ್ಟನಿಗಿರುವ ಕಾಮನ್ ಸೆನ್ಸ್ ಅಂದ್ಬಿಟ್ಟು, ಇನ್ನೊಬ್ಬ ದೊಡ್ಡ ಕವಿ ಅವರು ತೀರ್ಕೊಂಡಿದ್ರು, ಅವ್ರ ಹೆಸರು ಹೇಳಲ್ಲ. ಅದಕ್ಕೆ VG ಭಟ್ಟನಿಗೆ ಇರುವ ಕಾಮನ್ ಸೆನ್ಸ್ ಇವ್ರ ಕವನದಲ್ಲಿ ಇಲ್ಲ ಅಂತ ಬರೆದ. ಅಂದರೆ ದೊಡ್ಡ ಫಿಲಾಸಾಫಿಕಲ್ ಕ್ವೆಶ್ಚನನ್ನು ಹುಡ್ಕೋಕ್ಕೆ ಅದನ್ನ ಗೇಲಿ ಮಾಡಬೇಕಾದ್ರೆ ನೀವು ದೊಡ್ಡ ಕನ್ಸ್ಟ್ರಕ್ಷನ್ ಅದು ಕ್ರೇನ್ ತಂದು ಹೊಡೆದಾಕ್ಬೇಕಾಗಿಲ್ಲ, ಒಂದು ಲೈನಲ್ಲಿ ಹೊಡೆದಾಕ್ಬೋದು ಅದನ್ನ ಅಂತ ಎಕ್ಸಾಂಪಲ್ ಆಗಿ ತೋರಿಸ್ತಾರೆ ಅದರಲ್ಲಿ. ಅದರಲ್ಲಿ ಅವ್ರದ್ದು ಅಕ್ಕ ತಮ್ಮ ಅಂತ ಒಂದು ಕವನ ಇದೆ ಅದೇ ಪುಸ್ತಕದಲ್ಲಿ. ಲಂಕೇಶ್ವರದೇ ಒಂದು ಕವನ ಇದೆ. ಅದರಲ್ಲಿ ಅವಳು ಅಕ್ಕ ಮದುವೆ ಆಗಿ ಹೋಗಿರ್ತಾಳೆ, ಏನೋ ಗಲಾಟೆ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಅಂದರೆ ನೀವು ಅದು ಕವನದಲ್ಲಿ ನೀವು ಊಹೆ ಮಾಡ್ಕೋಬೇಕು ಇದೆಲ್ಲ ಇಮೇಜಸ್ನ ಅಲ್ವಾ. ಅವಳು ಮನೆಗೆ ಬಂದುಬಿಟ್ಟಿದ್ದಾಳೆ, ಎಷ್ಟು ದಿನ ಆದರೂ ಹೋಗಿಲ್ಲ. ನಮಗೆಲ್ಲ ಗೊತ್ತಿದ್ದಿಲ್ಲ, ಆ ಷಡಕ್ಕೆ ಬಂದಿದ್ಯಾ, ಆಮೇಲೆ ಹೋಗ್ಬೇಕಾಯ್ತು, ಹೋಗೋದೇ ಇಲ್ಲ, ಅಲ್ಲಿ ಮನೆಯಲ್ಲೇ ಇರ್ತಾಳೆ ಅವಳನ್ನ ಕಳಿಸ್ಕೊಟ್ಬಿಟ್ಟು ಬಾ ಅಂತ ತಮ್ಮಂಗೆ ಹೇಳ್ತಾರೆ. ತಮ್ಮನ ಅನಿಸಿಕೆ ಅಕ್ಕನ್ನು ಬಿಡಬೇಕಾದ್ರೆ ಅವನಿಗೇನಿರುತ್ತೆ, ಆ ಕಷ್ಟವನ್ನು ಅವನು ಸಂಪ್ರದಾಯದ ಕಷ್ಟ ಹೊತ್ಕೊಂಡಿದ್ದಾನೆ. ಅಕ್ಕನ ಮನೆಗೆ ಕೆಟ್ಟ ಹೆಸರು ತಂದಿದ್ದಾಳೆ, ಅಕ್ಕನಿಗೆ ಕೆಟ್ಟ ಹೆಸರು ಆಗಿರ್ಬೋದು, ಅಕ್ಕನನ್ನು ನಾನು ಪ್ರೀತಿಸ್ತೀನಿ, ಅವಳಿಗೇನಾರು ಕಷ್ಟ ಆಗಿದೆಯಾ, ನನ್ನ ಜವಾಬ್ದಾರಿ ಏನು ಇದರಲ್ಲಿ, ಈ ಥರದ್ದೆಲ್ಲ ಅವ್ನ ತಲೆಯಲ್ಲಿ ತುಂಬಿರುತ್ತಲ್ಲ.
ಆ ಮನಸ್ಸನ್ನು ಗ್ರಹಿಸಿ ಇರೋ ಒಂದು ಕವನ ಇದೆ. ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಇಫ್ ಯು ಆಸ್ಕ್ ಮೀ, ಇಟ್ ಈಸ್ ಇಸ್ ಫೈನೆಸ್ಟ್ ಪೋಯಮ್. ಇಟ್ ಈಸ್ ಫೈನರ್ ದೆನ್ ಅವ್ವ. ಓಕೆ ಓಕೆ. ಗ್ರೇಟ್ ಪೋಯಮ್ ಅದು ನನ್ನ ಅನಿಸಿಕೆಯಲ್ಲಿ. ಬಟ್ ನಾನು ಸಾಹಿತಿ ಅಲ್ಲ, ಸಾಹಿತಿ ಅಂತ ದಯವಿಟ್ಟು ಯಾರು ಕರೆಯೋದು ಬೇಡ ನನ್ನನ್ನು. ಈ ಸಾಹಿತಿಗಳ ಜಗಳದಲ್ಲಿ ನಾವು ಅದನ್ನ ಹೇಳೋದಕ್ಕಾಗಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ತುಂಬ ಒಳ್ಳೆ ಕವನ. ಅದನ್ನು ನೀವು ಓದಿ, ನೀವು ಅಕಸ್ಮಾತ್ ಅದು ಇದ್ರೆ ಓದಿತ್ತು. ಇಟ್ಸ್ ವೆರಿ ಗುಡ್. ಇಟ್ ಇಸ್ ಎಂತ ನೀವು ಶಾರ್ಟ್ ಫಿಲ್ಮ್ ಮಾಡ್ಬೋದು. ಅದು ಅಕ್ಕ ತಂಗಿ ಅಂತನ ಹೆಸರು? ಅಕ್ಕ ತಮ್ಮ. ಓಕೆ, ಸರಿ. ಅಂದರೆ ಒಂದು ಮೇಲೆ ಈ ಪೇಟ್ರಿಯಾರ್ಕಿದು ಭಾರ ಇರುತ್ತೆ ಆಯಿತಾ. ಪೇಟ್ರಿಯಾರ್ಕಿಯ ತಪ್ಪುಗಳು, ಪೇಟ್ರಿಯಾರ್ಕಿಯ ದಬ್ಬಾಳಿಕೆ, ಪೇಟ್ರಿಯಾರ್ಕಿಯ ಜವಾಬ್ದಾರಿ. ಫ್ಯೂಡಲಿಸಮ್ಗೆ ಜವಾಬ್ದಾರಿನೂ ಇರುತ್ತಲ್ಲ, ಅದು ಎಲ್ಲವನ್ನು ಮೈಗೂಡಿಸ್ಕೊಂಡಿರುವ ಒಂದು ಮುಗ್ಧ ಅಪ್ರಬುದ್ಧ ಮನಸ್ಸು. ಇನ್ನು ಅವನ ಕಿಶೋರಾವಸ್ಥೆಯಲ್ಲಿ ಇರ್ತಾನ ಅಂತಮ್ಮ. ಅವನ ಮನಸ್ಸಲ್ಲಿ ಹೆಂಗಿರುತ್ತೆ ಅನ್ನೋದು ಅಂದರೆ ಅವ್ಯಕ್ತವಾಗಿ, ಅಂದರೆ ನಿಮ್ಗೆ ಗೊತ್ತಾಗಲ್ಲ ಪೂರ್ತಿ. ಇಮೇಜಸ್ ಮಾತ್ರ ನಿಮ್ಮನ್ನು ನಿಲ್ಲೋ ಥರದ್ದು. ತುಂಬ ಚೆನ್ನಾಗಿದೆ. ಅಕ್ಕ ತಮ್ಮ. ಒಂದೇ ನಿಮಿಷ, ನಾನು ಸುಮ್ಮನೆ ಹಂಗೆ ಜಸ್ಟ್ ನನಗೆ ನಾನು ಅವರ ಅಭಿಮಾನಿ ರೀ. ನಾನು ಕೆಲವೆಲ್ಲ ಅವರು ಎಷ್ಟು ಚೆನ್ನಾಗಿ ಅವ್ರಿಗೆ ಹೇಳೋಕ್ಕೆ ಬರ್ತಿತ್ತು ಅಂದರೆ, ಎಷ್ಟು ಚೆನ್ನಾಗಿ ಹೊಳಿತಿತ್ತು ಅವ್ರಿಗೆ. ಎಸ್, ಅಂದರೆ ಹಿಸ್ ಮೈಂಡ್ ವಾಸ್ ಅಲೈವ್ ಲೈಕ್ ದಟ್. ಅಲ್ಲ, ನೀವು ಹೇಳಿದ್ದು ನನಗೆ ಅವರ ನೀಲು ಕಾವ್ಯಗಳು ಅಭಿಮಾನಿ ನಾನು. ಫಸ್ಟ್ ಶುರುವಾಗಿದ್ದು ಅಲ್ಲಿಂದ. ಅಂದರೆ ಸೊ ನೀಲು ಕಾವ್ಯಗಳಲ್ಲೂ ಕೂಡ ಎಷ್ಟೊಂದು ನನಗೆ ಸುಮ್ಮನೆ ಯಾವಾಗಲೂ ನಂಗೆ ನೆನಪು ಬರ್ತಾ ಇರುತ್ತೆ. ಅಂದರೆ ಒಂದು ಕವನ ಇದೆ ಅವ್ರದ್ದು, ನಾನು ಅದನ್ನು ಯಾವಾಗಲೂ ಹೇಳ್ತಿರ್ತೀನಿ. ಕಾವ್ಯನು ಕಂಡೊಡನೆ ಸಂದೇಹ ಪಟ್ಟವರು ಪಶ್ಚಾತ್ತಾಪ ಪಡುವ ಕಷ್ಟದಿಂದ ಮುಕ್ತರು. ಅಷ್ಟೇ. ಎಷ್ಟು ಅರ್ಥಗಳಿದೆ ಅಂತ ಅಲ್ವಾ. ಇನ್ನೊಂದು, ಲಂಗವನ್ನು ಮೇಲೆತ್ತಿ ಕುಂಟಾಬಿಲ್ಲೆ ಆಡುತ್ತಿರುವ ಹುಡುಗಿಯ ಕಾಲುಗಳ ಮೇಲೆ ಇನ್ನೂ ಕನಸುಗಳ ಭಾರ ಬಿದ್ದಿಲ್ಲ. ಹೈಕು. ಆಮೇಲೆ ಈ ಥರ ಅಂದರೆ ಒಂದು ಹುಡುಗಿ, ಆ ಹುಡುಗಿಗೆ ಒಂದು ಮದುವೆ ಆಗಿರೋ ಹೆಣ್ಣು, ಬಟ್ ಅವಳಿಗೆ ಗಂಡನಿಗಿಂತ ನಲ್ಲನ ಮೇಲೆ ಒಲವು, ಅದನ್ನು ಅವ್ರ ಆ ಅಭಿವ್ಯಕ್ತಿ. ಸೊ ಆ ಥರದ್ದೆಲ್ಲ ಅವ್ರು ನಮ್ಮಲ್ಲಿ ಒಬ್ಬರು ಆ್ಯಕ್ಟ್ರ್ ಇದ್ದರು, ಟಫಿ. ಈಗಲೂ ವೆರಿ ಗುಡ್ ವೆಲ್ ನೋನ್ ಇಂಗ್ಲೀಷ್ ಥಿಯೇಟ್ರ್ ಆ್ಯಕ್ಟ್ರ್ ಟಫಿ ತಾರಪೊರೆವಲ್ ಅಂತ. ಓಕೆ. ಅವರು ಒಂದು ಸರ್ತಿ ಅವ್ರದ್ದೇನೋ ಫಾರ್ಮ್ ಇತ್ತು, ಹೆಲ್ಪ್ ಬೇಕು ಅಂತ ಲಂಕೇಶ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಗೌಡ್ರು, ಅವರು ನಾನು ಒನ್ ಆಫ್ ಮೈ ಗುರುಸ್. ಅವ್ರು ಕರ್ಕೊಂಡೋಗಿದ್ದಾರೆ ಅವ್ರನ್ನ. ಆಮೇಲೆ ಅವರು ದೊರೆ ಈಡಿಪಸ್ ನಾಟಕವನ್ನು, ಆ 3 ನಾಟಕಗಳಾಗಿದ್ದ ಕಾಲದಲ್ಲಿ ಅವರು ಇನ್ನೊಂದು ದೊರೆ ಈಡಿಪಸ್ ನಾಟಕನ, ಅದರಲ್ಲಿ ಸಂಕ್ರಾಂತಿ, ದೊರೆ ಈಡಿಪಸ್ ಮತ್ತು ಸಂಕ್ರಾಂತಿ ದೊರೆ ಈಡಿಪಸ್, ಜೋಕುಮಾರಸ್ವಾಮಿ 3 ನಾಟಕ ಮಾಡಿದ್ದು 72ರಲ್ಲಿ. ಹೊಸ ಕನ್ನಡ ರಂಗಭೂಮಿಗೆ ಚಾಲನೆ ಕೊಟ್ಟಿದ್ದು ಅದು. ಕಲಾಕ್ಷೇತ್ರ ಮುಚ್ಚಿತ್ತು. ಕಲಾಕ್ಷೇತ್ರದ ಕಾಂಪೌಂಡಲ್ಲಿ ಟೆಂಪ್ರರಿ ಸ್ಟೇಜ್ ಹಾಕೊಂಡು ಮಾಡಿದ್ದು ನಾಟಕಗಳು. 3 ನಾಟಕನೂ ಕಾರಂತ ಡೈರೆಕ್ಟ್ ಮಾಡಿದ್ದು. ಆ ಟೈಮಲ್ಲಿ ದೊರೆ ಈಡಿಪಸ್ನ ಕನ್ನಡಕ್ಕೆ ಇವರೇ ಮಾಡಿದ್ದು. ದೊರೆ ಈಡಿಪಸ್ ಪಾತ್ರವನ್ನು ಗಿರೀಶ್ ಕಾರ್ನಾಡ್ ಮಾಡಿದರು. ನಮ್ಮ ತಂದೆ ಅದಕ್ಕೆ ಮೇಕಪ್ ಮಾಡಿದರು. ಆ ಥರದ ಕಾಲ ಅದು. ಆ ನಾಟಕದ ಬಗ್ಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿದ್ರಂತೆ. ಹಿ ರೋಟ್ ಅವನು ಟಫಿ ಅವ್ರನ್ನ ಕೇಳಿದ್ರಂತೆ, ಡಿಡ್ ಯು ಟ್ರಾನ್ಸ್ಲೇಟ್ ಇಟ್ ಡೈರೆಕ್ಟ್ಲಿ ಫ್ರಮ್ ಗ್ರೀಕ್ ಅಂತ ಕೇಳಿದ್ರಂತೆ. ಅವರು ಲಂಕೇಶ್ ಅದಕ್ಕೆ ಇಂಗ್ಲೀಷ್ ಇಟ್ಸ್ ಲೈಕ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಮೀ ಅಂತಂದ್ರಂತೆ. ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಅಂತ ಹೇಳೋದು ನನಗೆ ಅರ್ಥ ಆಗಲ್ಲ ಅನ್ನೋ ಅರ್ಥದಲ್ಲ, ಅದು ಇಂಗ್ಲೀಷ್ ಈಡಿಯಮ್. ಅದು ಆಲ್ ದಟ್ ಈಸ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಮೀ ಅಂದರೆ ಹೈಟೆಕ್, ನಂಗೆ ಅರ್ಥ ಆಗಲ್ಲಪ್ಪ ಅನ್ನೋ ಥರ ಅರ್ಥ. ನನಗೆ ಇಂಗ್ಲೀಷ್ ಇಟ್ಸೆಲ್ ಇಸ್ ಲೈಕ್ ಇಂಗ್ಲೀಷ್ ಇಸ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಮೀ ಅಂತ ಅಂದ್ರಂತೆ. ನೋಡಿ ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅಂದರೆ, ಒಬ್ಬ ಇಂಗ್ಲೀಷ್ ಥಿಯೇಟ್ರ್ ಅವನಿಗೆ ಯೂಶ್ವಲಿ ಏನು ಟೆಂಡೆನ್ಸಿ ಇರುತ್ತೆ, ಇವ್ರು ಇಂಗ್ಲೀಷ್ ಮೇಷ್ಟ್ರು, ಇಂಗ್ಲೀಷ್ ಲಿಟ್ರೇಚರ್ ಹೇಳ್ಕೊಳ್ಳೋ ಮೇಷ್ಟ್ರು ಇವರು. ಏನು ಟೆಂಡೆನ್ಸಿ ಇರುತ್ತೆ ಅವ್ರಿಗೆ ಟು ಶೋ ಹೌ ಗುಡ್ ಈಸ್ ವಿತ್ ಇಂಗ್ಲೀಷ್ ಅಂತ ಇರುತ್ತೆ. ಹಿ ಫಸ್ಟ್ ಕ್ರಿಯೇಟೆಡ್ ಡಿಸ್ಟೆನ್ಸ್. ನೋಡಿ ಆ ಇನ್ಸ್ಟಿಂಕ್ಟ್ ಇತ್ತಲ್ಲ ಅವ್ರಿಗೆ. ದೇರ್ ವಾಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ಹಿಮ್, ಯುನೋ. ಆ್ಯಂಡ್ ನನಗೆ ತುಂಬ ಜನ ಹೇಳಿದ್ದಾರೆ ಅವ್ರು ಕಾಸ್ಟಿಸ್ಟ್ ಅಂತ. ಬಟ್ ಐ ವಿಲ್ ಟೆಲ್ ಯು, ಐ ಸ್ವೇರ್, ಅವ್ರಿಗೂ ಒಂದು ಚೂರು ಕಾಸ್ಟಿಸ್ಟ್ ಇದಿರಲಿಲ್ಲ, ಪ್ರೆಜುಡಿಸ್ ಇರಲಿಲ್ಲ ಅವ್ರಿಗೆ, ಒಂದು ಚೂರು ಇರಲಿಲ್ಲ. ಅವ್ರು ಬ್ರಾಹ್ಮಣರನ್ನ ದ್ವೇಷಿಸ್ತಾ ಇರಲಿಲ್ಲ.
ಕೆಲವು ಈ ಕಂದಾಚಾರದ ಪದ್ಧತಿಗಳನ್ನು ಬೈತಾಯಿದ್ರು. ಅವ್ರಿಗೆ ದ್ವೇಷ ಇರಲಿಲ್ಲ ಅವ್ರಿಗೆ. ನಾನು ಕಾಸ್ಟಿಸ್ ನಾನು ಕೇಳಿಲ್ಲ, ನೀವು ಈ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಬಟ್ ಯಾರಿಗೋ ನೀವು ಹತ್ತಿರದಿಂದ ನೋಡಿದ್ದೀರಿ, ನಾವು ಬರೀ ಅಂದರೆ ನನಗೆ ಹೇಳಿದ್ದಾರೆ, ಅವ್ರ ಜೊತೆ ಇರ್ತಿಯಲ್ಲ ಅವ್ನು ಕಾಸ್ಟಿಸ್ಟ್ ಅಂತೆಲ್ಲ ನನಗೆ ಹೇಳಿದ್ದಾರೆ. ಇಲ್ಲ ನಾನು ಹೇಳ್ತಿದ್ದೆ, ಇಲ್ಲ 100% ಇಲ್ಲ ಅವ್ರ ಹತ್ರ ಒಂದು ಸತಿ ನಿಮ್ಗೆ ಅನ್ಸೋದೇ ಇಲ್ಲ ಆ ಥರ. ಮತ್ತು ಅವರು ರೂಢಾಗಿ ಇರೋಕ್ಕೆ ಬರ್ತಿತ್ತಲ್ಲ ಅವ್ರ ಥರ. ಅವ್ರ ಹತ್ರ ಒಬ್ಬ ಇದ್ದ, ಅವನ ಹೆಸರು ಗಿರಿ ಅನ್ಸುತ್ತೆ, ಗಿರಿ. ಅವ್ರ ಆಫೀಸಲ್ಲಿ ಕಾರ್ಡ್ಸ್ ಆಡ್ಬೇಕಾರೆ ಲೇಟ್ ಆಗಿಬಿಟ್ಮೇಲೆ ಅವ್ನು ಬಂದು ಬಾಗಿಲ ಹತ್ರ ಬರೋನು, ಏನು ಮಾತಾಡ್ತಾರಲ್ಲ ಅವನು. ಆ್ಯಕ್ಟ್ ಮಾಡಿದ್ರೆ ಹೆಂಗಿರೋ ಗೊತ್ತಾ, ಎಕ್ಸ್ಪ್ರೆಷನ್ಲೆಸ್, ಏನು ಎಕ್ಸ್ಪ್ರೆಷನ್ನೇ ಕೊಡ್ತಿರ್ಲಿಲ್ಲ. ಬಾಗಿಲ ಹತ್ರ ಬಂದು ನಿಂತಿರೋ ನಾನು, ಇವ್ರನ್ನ ಮಾತಾಡ್ತಾ ಇರೋರು ಏನೋ ಅಂತ ಕೇಳೋರು. ಏನಿಲ್ಲ ಅಂದ್ಬಿಟ್ಟಾಗವನು, ಅಂದರೆ ಟೈಮ್ ಆಗಿದೆ ಅಂತ ಹೇಳಕ್ಕೆ ಬರೋ ಅಷ್ಟೇ. ಅವನೇನು ಮಾತಾಡ್ತಿರ್ಲಿಲ್ಲ, ಹೊರಟೋಗ್ತಾಯಿದ್ದೆ ಅಷ್ಟೇ. ಒಂದು ಸತಿ ಹಂಗೆ ಬಂದು ನಿಂತ್ಕೊಂಡಿದ್ದಾನೆ. ಆಮೇಲೆ ಏನೋ ಅವನು ಯಾರೋ ತುಮಕೂರು MLA, ಅವ್ರು ಮಿನಿಸ್ಟ್ರ್ ಆಗಿದ್ರು. ಅವ್ರು ಆ್ಯಕ್ಚುಲಿ ಪವರ್ ಮಿನಿಸ್ಟ್ರ್ ಆಗಿದ್ರು. ಅವ್ರ ಹೆಸರು ಜ್ಞಾಪಕ ಬರ್ತಿಲ್ಲ ನನಗೀಗ. ಸರ್ ಆ ಪವರ್ ಮಿನಿಸ್ಟ್ರ್ ಫೋನ್ ಮಾಡಿದ್ದಾರೆ ಅಂತ ಅಂದ. ಅವನು ಇವರು ಮೇಸ್ಟ್ರಿ ತೀರ್ಕೊಂಬಿಟ್ಟಿದ್ದಾರೆ ಅಂತಂದರು. ಅವ್ನು ಅಲ್ಲೇ ನಿಂತಿದ್ದ, ಹೋಗಲಿಲ್ಲ ಅವನು. ಯಾಕೆಂದರೆ ಇಟ್ಸ್ ನಾಟ್ ಎನ್ ಅಕ್ಸೆಪ್ಟಬಲ್ ಆನ್ಸರ್. ಓಕೆ, ಹೌದು, ಆಯಿತಾ. ಏನು ಅವ್ನು ಬೇಜಾರು ಮಾಡ್ಕೊಂಡು ಏನಿಲ್ಲ, ಹಂಗೆ ನಿಂತೇ ಇದ್ದ. 1 ನಿಮಿಷ ಟೈಮ್ ಫುಲ್ ತೊಗೊಂಡ್ರು. 11 ಗಂಟೆ ಆಗಿದೆ, ಅವನ ಜೊತೆ ಏನೋ ಮಾತಾಡಿದ್ದೆ, ಇವಾಗ ಲೇಟ್ ಆಗಿದೆ, ಇಷ್ಟೊತ್ತಿಗೆ ಫೋನ್ ಮಾಡಬಾರ್ದು ಅಂತ ಹೇಳಿದೆ ಅಂತ ಹೇಳಂತ ಅಂದು. ಆಮೇಲೆ ಹೋದ್ರು. ಒಬ್ಬ ಮಿನಿಸ್ಟರ್ಗೆ ಆ ಥರ ಮಾತಾಡೋರು ಯಾರು ಇರ್ತಾರೆ ಆ ಥರ? ಕರೆಕ್ಟ್. ಇನ್ನೊಬ್ಬರು ಮಿನಿಸ್ಟ್ರು ಅವ್ರು ಹುಟ್ಟಿದಬ್ಬ, ಅವರ ಯಾವುದೋ ಎಷ್ಟನೇ ಹುಟ್ಟಿದಬ್ಬ ನಾನು ಮರ್ತೋಗಿದೆ. ಅವ್ರು ಹುಟ್ಟಿದಬ್ಬ, ಅವ್ರ ರೂಫ್ ಟಾಪ್ ಮೇಲೆ ಪಾರ್ಟಿ. ಈಗ ಹೊಸ ಆಫೀಸ್ ಇದೆಯಲ್ಲ ಅಲ್ಲಲ್ಲ, ಮೊದಲೇ ಇದು ಗೋವಿಂದಪ್ಪ ಸ್ಟ್ರೀಟಲ್ಲಿ ಇದ್ರಲ್ಲ ಅವರು, ಆ ಆಫೀಸಲ್ಲಿ ಮೇಲೆ ಅಲ್ಲಿ ಪಾರ್ಟಿ ಇತ್ತು. ಅವಾಗ ಅವರು ಹಾರ ಎಲ್ಲ ತೊಗೊಂಡೊಬ್ರು ಮಿನಿಸ್ಟ್ರು. ಲಂಕೇಶ್ವರ ಹುಟ್ಟಿದಬ್ಬಕ್ಕೆ ಯಾರ್ಯಾರನ್ನೂ ಕರೆದಿದ್ದಾರೆ. ಅವ್ರು ಎಷ್ಟೆಲ್ಲ ಇದ್ದಾರೆ, ಪಾರ್ಟಿ ಎಲ್ಲ ಗುಂಡು ಎಲ್ಲ ಆಗ್ತಾಯಿಲ್ಲ, ಹಾಡ್ತಾ ಇದ್ದಾರೆ ಎಲ್ಲ ಚೆನ್ನ. ಮಿನಿಸ್ಟ್ರು ಬಂದರು, ಹಾರ ಎಲ್ಲ ಇಟ್ಕೊಂಡು ಬಂದರು. ಅವರು ಬಂದ ತಕ್ಷಣ ಹೇಳಿದ್ರು, ಹಾರ ಹಂಗೆ ನಿಲ್ಲಿಸಿದ್ರು. ನಾನು ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ, ಸಿಂಹ ಎಲ್ಲ ಇದ್ರು ಜೊತೆ ಕೂತಿದ್ರು. ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ, ನೀವು ಈಗ ಡಿಸ್ಟರ್ಬ್ ಮಾಡಿಬಿಡಿ ನನಗೆ, ಹೋಗಿ ನೀವು. ಸರ್ವಿಂಗ್ ಮಿನಿಸ್ಟರ್ ರೀ ಅವರು. ಟೆರಿಫಿಕ್. ಓನ್ಲಿ ಹಿ ಕ್ಯಾನ್ ಡೂ ದ್ಯಾಟ್. ವೆರಿ ಗುಡ್. ನನಗೆ ಇನ್ನೊಂದು ಇನ್ಸಿಡೆಂಟು ಬೇರೆಯವ್ರು ಬರೆದಿದ್ದಾರೆ. ಲಂಕೇಶ್ ಕೆಲವೊಂದು ಬರೆದಿದ್ದಾರೆ, ಕೆಲವೊಂದು ಬರೆದಿಲ್ಲ, ಭಾಳಷ್ಟು ವಿಚಾರಗಳನ್ನ ಬರೆದಿಲ್ಲ. ಒಬ್ಬ ಮಿನಿಸ್ಟ್ರು, ಇವರು ಸಿನಿಮಾಗೆ ಸಂಬಂಧಪಟ್ಟಂತೆ ಯಾವುದೋ ಒಬ್ಬ ಮಿನಿಸ್ಟ್ರನ್ನ ಮೀಟ್ ಮಾಡ್ಸೋಕೆ ಹೋಗಿದ್ದಾರಂತೆ. ಅವ್ರು ಕಾಯಿಸಿದಾಗ ಅವ್ರು ಸಿಕ್ಕ ಮೇಲೆ ಹೇಳಿದ್ರಂತೆ. ಇವ್ರು ಹೇಳಿಲ್ಲ, ಕೆಲಸ ಏನಂತ ಹೇಳಿಲ್ಲ ಅಂತೆ. ಅವರು ಇಂಗ್ಲೀಷಲ್ಲಿ ಹೇಳಿದ್ರಂತೆ, ಇವ್ರು ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು. ನೀವು ಪೊಲಿಟಿಕಲ್ ಎಷ್ಟು ನೀನು ಸ್ಟ್ರಾಂಗ್ ಇದೆಯಾ, ಅಥವಾ ಎಷ್ಟು ನೀನು ನಿನ್ನ ಸಮರ್ಥನಿದೆಯೋ, ಕಲ್ಚರ್ಲಿ ನಾನು ನಿನಗಿಂತ ಸ್ಟ್ರಾಂಗ್ ಆಗಿದ್ದೀನಿ, ನಿನಗಿಂತ ನಾನು ಪವರ್ಫುಲ್ ಆಗಿದ್ದೀನಿ, ನೀನು ಬೇಕಾಗಿಲ್ಲ ನನ್ನ ಕೆಲಸ ಅಂತ ಬಂದ್ರಂತೆ ಅಷ್ಟೇ. ಅಂದರೆ ಅವ್ನು ಕಾಯಿಸಿದ್ದಕ್ಕೆ. ಸೊ ಅವ್ರಿಗೆ ಆ ಥರ ಮುಲಾಜು ಆ ಥರದ್ದು ಅಯ್ಯೋ ಏನಿಲ್ವೇ ಇಲ್ಲ. ಅವರು ಯಾವ್ದಾದ್ರು ವಿಚಾರ ಸಂಕಿರಣ ಮಾಡ್ರೇಟ್ ಮಾಡ್ತಾರೆ ಅಂದರೆ ನಾವೆಲ್ಲ ಫ್ಯಾನ್ಸ್ ಹೊರಟೋಗ್ತಾ ಇದ್ವಿ. ಅವ್ರ ವಿಚಾರ ಸಂಕಿರಣ ಹೆಂಗೆ ಮಾಡ್ರೇಟ್ ಮಾಡ್ತಾರೆ ಅಂತ. ಅವ್ರು ಮಾತಾಡೋದು ಒಂದು 5 ನಿಮಿಷ ಮಾತಾಡ್ರಿ ಸಾಕು ನೀವು, ಈ ಥರ ಅವ್ರು ನಡ್ಸ್ಕೊಡೋದು ಆಯಿತಾ. ಒಂದು ಸತಿ ಅದಾದಮೇಲೆ ಪ್ರಶ್ನೋತ್ತರ ಏನೇ ರೀ, ಏನೋ ಇದೆ ರೀ, ಏನೋ ಪ್ರಶ್ನೆ ಕೇಳಿ ನೀವು ಅಂದರು. ಅವನು ಸ್ಟೇಜ್ ಮೇಲೆ ಬಂದ, ಅವನು ಮೈಕಲ್ಲಿ ಸ್ಟೇಜ್ ಕೆಳಗೆ ಮೈಕ್ ಇಟ್ಟಿದ್ರು, ಅಲ್ಲಿ ಬಂದ ಅವನು ಯಾರೋ ಮಾತಾಡೋದು. ಅವ್ರಿಗೆ ಯಾವಾಗಲೂ ಅವ್ರದ್ದೊಂದು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅವನೆಲ್ಲ ಕೇಳ್ದ ಉತ್ತರ ಕೊಟ್ಟರು. ಮತ್ತು ಅವ್ನು ಇನ್ನೂ ಅದಿಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದು. ಅವ್ರು ಹೇಳ್ತಿರೋದು ಅದು ಗೊತ್ತಾಯ್ತಾ, ಹೋಗಿ ಹೇಳಿ. ಇನ್ನೊಬ್ರು ಯಾರು ಅವ್ನು ಬಂದು ಮಾತಾಡೋದು ದಾಟಿಯಲ್ಲೇ ಹಿಡಿದ್ರು ಅವನು. ನಮ್ಮ ಕನ್ನಡ ಸಮಾಜ, ಕನ್ನಡ ಸಂಸ್ಕೃತಿ ಇದು ಬೆಳಿಬೇಕಂದ್ರೆ ಆ ಟೋನ್ ಹಿಡಿದ ತಕ್ಷಣ ಸಾಕು ಹೋಗಿ ಅಂತಂದ್ರು. ಇಲ್ಲ ನಾನು ಹೇಳೋದಿಂದ ಅಂದರೆ ಯಾರೋ ಮೈಕ್ ಸಪ್ಲೈ ಮಾಡಿರೋದು, ಯಾರಿಗಾರ ಹೊಳಿಯುತ್ತ ಅದು, ಯಾರೋ ಮೈಕ್ ಸಪ್ಲೈ ಮಾಡಿರೋದು. ಅವ್ನು ನಿಂತ್ಕೊಂಡು ಅವನು ಆಫ್ ಮಾಡೋ ಒಂದು
ಆ ಥರ ನಡ್ಸ್ಕೊಂಡವರು ಮಾಡ್ರೇಟರ್ ಅಂದರೆ. ಅಬ್ಬಾ ಅಯ್ಯೋ ಐ ಲವ್ಡ್ ಹಿಮ್ ಅಪ್ಪ, ಎಂಥ ಗ್ರೇಟ್. ಅಂದರೆ ಇಟ್ ವಾಸ್ ಪರ್ಸ್ನಲಿ ಏನು ಮಾತಾಡ್ಬೇಕು, ವೆರಿ ಆನೆಸ್ಟ್, ಏನು ಬೇಕಾದ್ರೆ ಹೇಳೋರು. ಆ್ಯಂಡ್ ಈ ಅಲೌಡ್ ಯು ಟು ಆಸ್ಕ್ ಎನಿಥಿಂಗ್ ಆಲ್ಸೋ. ಆ ಥರ ಇದ್ರು. ಬೈದು ಬಿಡೋರು ಅದೆಲ್ಲ ಸರಿ. ಆ್ಯಂಡ್ ಏನೇನು ನೋಡ್ರಿ, ಯು ಜಡ್ಜ್ ಅ ಪರ್ಸನ್ by what is the greatest part of him. ನೀವು ಇಫ್ ಯು ವಾಂಟ್ ಟು ಜಡ್ಜ್ ಎವ್ರಿಬಡಿ ಬೈ ವಾಟ್ ಈಸ್ ರಾಂಗ್, ಯು ಶುಡ್ ಬಿಗಿನ್ ವಿತ್ ಯುವರ್ ಸೆಲ್ಫ್. ನೀವು ಬೇರೆಯವ್ರ ಬಗ್ಗೆ ಹೇಳ್ಬಾರ್ದು. ಕರೆಕ್ಟ್. he was great. See, I will tell you one good thing about him, that is enough for ಬೇರೆ ಏನೂ ಬೇಕಾಗಿಲ್ಲ. ನನ್ನ ಯಾವಾಗ ಮೀಟ್ ಮಾಡಿದ್ರು, ಎನಿ ಡೇ he met me, he will talk about some book he is reading. Okay? And ಅವರು ಆ ಬುಕ್ನ ಮುಗಿಸ್ದಾಗ, ಅವ್ರು ಯಾವ ಪುಸ್ತಕ ಓದಿರ್ತಿದ್ರೋ ಆ ಬುಕ್ನ ಮುಗಿಸ್ದಾಗ ನನಗೆ ಕೊಡೋರು ಓದೋಕ್ಕೆ. ಶ್ರೀನಿವಾಸ್ ಗೌಡ, ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟು ನಾನು ಒಂದು 5 ತಿಂಗಳು ಹಾಸಿಗೆ ಹಿಡಿತಿರ್ದೆ ನಾನು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ. ಓಕೆ. ಇಷ್ಟು ಬುಕ್ಸ್ ತಂದು ನನಗೆ ಕೊಡೋರು ಓದೋಕ್ಕೆ. ಯಾರು? ಶ್ರೀನಿವಾಸ್ ಗೌಡ್ರ ಮೂಲಕ? ಇಲ್ಲ, ಶ್ರೀನಿವಾಸ್ ಗೌಡ್ರು ಕೊಡೋರು. ಓಕೆ ಓಕೆ. ಅದೇ ಥರ ಲಂಕೇಶು, ನಾನು ಯಾವಾಗ ಅವ್ರ ಜೊತೆ ಇದ್ರು ಯಾವುದೋ ಪುಸ್ತಕ ಡಿಸ್ಕಸ್ ಮಾಡೋರು ಮತ್ತು ನಂಗೆ ಆ ಪುಸ್ತಕ ಕೊಡೋರು. ಒಂದು ಸತಿನೂ ನಾನು ಲಂಕೇಶ್ ಪತ್ರಿಕೆ ತರಿಸ್ಕೊಂಡು ಓದ್ತಾ ಇರಲಿಲ್ಲ ನಾನು. ಒಂದು ಸಲ ನನ್ನ ನೀನು ಯಾಕೆ ಲಂಕೇಶ್ ಪತ್ರಿಕೆ ಓದಲ್ಲ ಅಂತ ಕೇಳ್ತಿರ್ಲಿಲ್ಲ. ಓಕೆ. ನಾಟ್ ಒನ್ಸ್ ಈಸ್ ಆಸ್ಕ್, ನೀ ಯಾಕೆ ಓದಲ್ಲ ಅಂತ. ಬಟ್ ನೀವು ಓದ್ತಿದ್ರಲ್ವಾ? ಇಲ್ಲ. ಹೌದಾ? ನಾನು ಓದ್ತಿರ್ಲಿಲ್ಲ. ನಂಗೆ ತುಂಬ ಕೋಪ ಬಂದ್ಬಿಡೋದು ಅವ್ರ ಮೇಲೆ. ಯಾಕೆ? ಅವ್ರು ಪೊಲಿಟಿಕಲ್ ಏನು ವ್ಯೂ ತಗೊಳ್ತಾ ಇದ್ರು ಅದೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಓಕೆ ಓಕೆ ಓಕೆ. ಅವ್ರು ನನಗೆ ಚೆನ್ನಾಗಿ ಬೈಯೋರು, ಬಟ್ ಅವ್ರಿಂದ ನಾನು ಸಪೋರ್ಟ್ ಒಪ್ಕೊಳ್ತಿರ್ಲಿಲ್ಲ. ನಾನು ಕ್ಲಿಂಟನ್ ಸಪೋರ್ಟ್ ಮಾಡ್ತಾಯಿದ್ದೆ ಆವಾಗ, ಅವ್ರು ಬುಷ್ನ ಸಪೋರ್ಟ್ ಮಾಡ್ತಿದ್ರು. ಅವರು ಅಮೇರಿಕನ್ ವರ್ಲ್ಡ್ ಪಾಲಿಟಿಕ್ಸು ಅವೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಅವ್ರ ಜೊತೆ ಕೂತ್ಕೊಂಡ್ರೆ ಹೆಂಗಿರೋದು ಗೊತ್ತೇನ್ರಿ, ಏನು ಚಿಲ್ಲರೆ ಗಾಸಿಪ್ ಮಾಡ್ತಿರ್ಲಿಲ್ಲ ಅವರು. he'll talk big issues, big things he'll talk. ಸೊ ಲಂಕೇಶ್ ಅಭಿಮಾನಿಗಳು ಸೇರಿಕೊಂಡ್ರೆ ಮಾತು ಮುಗಿಯೋದೇ ಇಲ್ಲ. ಆ್ಯಕ್ಚುಲಿ ಬೇರೆ ಬೇರೆ ಥರ ಅಭಿಮಾನಿಗಳಿದ್ದಾರೆ. ಅವ್ರು ಅದಕ್ಕೆ ನೋಡಿ ಅವ್ರನ್ನ ನೆನಪು ಮಾಡ್ಕೊಂಡು ಸೇರೋ ಥರದ ಮೀಟಿಂಗ್ ಆಗಲ್ಲ. ರಾಜ್ ಕಪೂರ್ದು 100 years ನಡೀತಿದ್ದಿಲ್ಲ ಈಗ. ನಾವು ಮುಂಬೈಗೆ ಹೋದರೆ ಬರೀ ಅವ್ರದ್ದೇ ಹವಾ, ಎಲ್ಲ ಕಡೆ ರಾಜ್ ಕಪೂರ್ದೇನೋ ನಡೀತಾ ಇದೆ. ಅದ್ಯಾವುದು ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡಿದ್ದಾರೆ, ಆಯಿತಾ. ಮತ್ತು ಇಲ್ಲಿ ಬಂದರೆ ಬೆಂಗಳೂರಿನಲ್ಲಿ, ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಈಗ ನೀವು ಕಾಂಚನ್ ಮಾತಾಡ್ಸೋದ್ರಲ್ಲ, ಹಡ್ಪದ ಅವ್ರ ಕೈಲಿ ನಾವು ರಾಜ್ ಕಪೂರ್ದು ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಮಾತಾಡ್ಕೊಂಡು ಬಂದ್ವಿ. ಓಕೆ. ಎಷ್ಟು ಜನ ಆ ಥರ ನಟರಿದ್ದಾರೆ ರೀ ಅಲ್ವಾ. ಅವ್ರು ಯಾರು, ದಿಲೀಪ್ ಕುಮಾರ್ ವಾಸ್ ಎ ಮಚ್ ಬಿಗರ್ ಆ್ಯಕ್ಟರ್. ಆದರೆ ನೋಡಿ, ರಾಜ್ ಕಪೂರ್ಗೆ ಏನೋ ಒಂದು ಇದೆಯಲ್ಲ, ಅದು ವಿಶೇಷ ಅದು. ಓಕೆ. ನೀವು ಅದನ್ನ ಮರೆಯೋಕ್ಕಾಗಲ್ಲ. ಅದು ಏನೋ ಅವ್ರಿಗೆ ಏನೋ ಒಂದು ಸ್ಪೆಷಲ್ ಒಂದು ಇದಿತ್ತು. ಆ ಥರದ್ದು ಕೆಲವ್ರಿಗಿರುತ್ತೆ. ಅದನ್ನು ಗ್ರಾಸ್ಪ್ ಮಾಡೋದಿದೆಯಲ್ಲ, ಆ ಥರದ್ದು ಅದಕ್ಕೆ ಒಂದು ಇಮ್ಮೆನ್ಸ್ ಕರೇಜ್ ಇರಬೇಕು. ಟ್ರೆಂಡನ್ನು ಬಿಟ್ಟು ನೀವೇ ಏನೋ ಒಂದು ಹಿಡ್ಕೊಳ್ಳೋದಿರುತ್ತಲ್ಲ, ಅದು ಅವ್ರಿಗೆ ರಾಜ್ ಕಪೂರ್ಗೆ ಇತ್ತೋ ಏನೋ, ಅದನ್ನ ರೆಕಗ್ನೈಸ್ ಮಾಡೋಕ್ಕೂ ಒಂದು ಕ್ವಾಲಿಟಿ ಇರಬೇಕು. ಆ ಥರ ಕ್ವಾಲಿಟಿ ಲಂಕೇಶ್ ಅವ್ರಿಗೆ ಇತ್ತು. ಆದರೆ ಲಂಕೇಶ್ ಶಿಷ್ಯರು ಯಾರ್ಯಾರು ಇದ್ದಾರೋ ಅವರು ಯೂನಿಫಾರ್ಮಾಗಿ ಅಬ್ಸರ್ವ್ ಮಾಡಿಲ್ಲ. ಈಗ ನಾನು ಏನೋ ಒಂದು ತೊಗೊಂಡಿದ್ದೀನಿ ಅವ್ರದ್ದು, ಮಿಕ್ಕಿದವ್ರು ಏನು ತೊಗೊಂಡಿದ್ದಾರೋ ನನಗೂ ಗೊತ್ತಾಗಲ್ಲ. ನನಗೂ ಅವ್ರಿಗೂ ಆಗೋದಿಲ್ಲ. ನಾವು ಅವ್ರ ಜೊತೆ ಸೇರಿಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ. ಆ ಥರ ಆಗುತ್ತೆ. ಅದಕ್ಕೆ ನೋಡಿ, ಅವ್ರ ಬದುಕಿಗಿದ್ದಿದ್ದು ಅವ್ರಿಗೆ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿದ್ದರು ಅವರು ಅಂದರೆ, ಅದನ್ನು ನೋಡಿದಾಗ ಅದು ಯಾಕೆ ಮಾರ್ಚ್ 8ನೇ ತಾರೀಕು ಅವ್ರನ್ನ ನೆನಪು ಮಾಡ್ಕೊಳ್ಳೋ ದೊಡ್ಡ ಫಂಕ್ಷನ್ ಆಗೋಲ್ಲ ಅಂತ ನಂಗೆ ಆಶ್ಚರ್ಯ ಆಗುತ್ತೆ. ದೊಡ್ಡ ಫಂಕ್ಷನ್ ಆಗಬೇಕಾಯ್ತು ಅವ್ರನ್ನ ನೆನಪು ಮಾಡ್ಕೊಳ್ಳೋ ಥರದ್ದು. ಆಗೋದಿಲ್ಲ. ಅದು ಆಗುತ್ತೆ. ಅವ್ರ ಅಭಿಮಾನಿಗಳು ಸೇರ್ಕೊಂಡು ಅಲ್ಲಿ ಮಾಡ್ತಿರ್ತಾರೆ ಒಂದಷ್ಟು ಏನೋ ಒಂದು. ಸರ್, ಹಿ ವಾಸ್ ಮಚ್ ಬಿಗ್ಗರ್ ದೆನ್ ವಾಟ್ ದೇ ಆರ್ ಡೂಯಿಂಗ್. ಅಷ್ಟು ಸ್ಮಾಲ್ ನಾಯ್ಸಸ್ ಥರ ಇದೆ ಅದು. ಕರ್ನಾಟಕನೇ ಕೇಳಿಸ್ಕೊಳ್ಳೋ ಥರದ್ದು ಏನಾಗಲ್ಲ. ಗಿರೀಶ್ ಕಾರ್ನಾಡ್ ಅವ್ರದ್ದು ನೋಡಿ, ಅಂದರೆ ಬಂದು ಕರ್ನಾಟಕದಿಂದ ಪ್ರಾಬ್ಲಿ ದ ಬಿಗ್ಗೆಸ್ಟ್ ಪ್ಲೇ ರೈಟ್, ಒಂದು ನ್ಯಾಷನಲ್ ಇಂಪ್ಯಾಕ್ಟ್ ಮಾಡಿದ್ದು ಕನ್ನಡ ರೈಟರ್ ಅಂದರೆ ಅವರು. ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದು.
ಇನ್ ಥಿಯೇಟರ್. ಓಕೆ, ಅವರು ಗಿರೀಶ್ ಕಾರ್ನಾಡ್ನ ನೆನಪು ಮಾಡ್ಕೊಂಡು ಆಗೋದು ಅವ್ರಿಗೆ ಇದ್ದಿದ್ದ ಸ್ಟ್ಯಾಚರಿಗೆ ಆಗೋದಿಲ್ಲ. ಅದು ಏನೋ ಒಂದು ವಿಚಿತ್ರ ಇದೆ. ಅದು ಯಾಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ನಾವು ಸಿನಿಮಾ ಸ್ಟಾರ್ಗಳದ್ದು ಮತ್ತು ಸಾಹಿತಿಗಳ ಒಂದು ಕಂಪೇರ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಬಹುಶಃ, ಅಲ್ವಾ? ಏನೇ ಆದರೂ ಈಗ ನೋಡಿ, 100 ವರ್ಷ ಆದಮೇಲೆ ಟೆಗೋರ್ನ ನೆನಪು ಮಾಡ್ಕೊಳ್ತೀವಲ್ಲ, 150 ವರ್ಷಕ್ಕೂ ನೆನಪು ಮಾಡ್ಕೊಂಡವಲ್ಲ. ನಾನೇ ನಾಟಕ ಮಾಡಿದೆ, ಗೋರ ಮಾಡಿಸ್ದೆ ನಾನು ಮೈಸೂರು ರಂಗಾಯಣ ನನ್ನ ಕೇಳಿದ್ರು, ಟೆಗೋರ್ನ ನೆನಪು ಮಾಡಿಕೊಂಡು ನಾವು ಈ ಸತಿ ಬಹುರೂಪಿ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ, ಅದಕ್ಕೆ ನಾಟಕ ಮಾಡ್ತೀವಿ ಅಂತ ಲಿಂಗದೇವರ ಹಳೆ ಮನೆ ನನ್ನ ಕೇಳಿದ್ರು. ನಾ ಹೋಗಿ ಗೋರಾನ ಅಡ್ಯಾಪ್ಟ್ ಮಾಡಿ ನಾಟಕ ಮಾಡಿದೆ ಅವ್ರಿಗೆ. ಆಯಿತಾ? ಎಷ್ಟು ಜನ ಬೆಂಗಾಲ್ ರೆನೆಸಾನ್ಸಲ್ಲಿ ಎಷ್ಟು ಜನ ರೈಟರ್ಸ್ ಇದ್ದರು. ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು ಅನ್ನೋದಕ್ಕೆಲ್ಲ ಅವ್ರನ್ನ ಗುರುತಿಸೋದು. ಅವ್ರದ್ದು ನ್ಯಾಷನಲ್ ಆ್ಯಂಥಮ್ ಯಾಕಾಯಿತು? ಬರೀ ನಮಗಾಗಲಿಲ್ಲ, ಬಾಂಗ್ಲಾದೇಶ ನ್ಯಾಷನಲ್ ಆ್ಯಂಥಮ್ ಅವ್ರದ್ದೇ, ಶ್ರೀಲಂಕಾಗಾಗಿರೋ ನ್ಯಾಷನಲ್ ಆ್ಯಂಥಮ್ ಅವರೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು. ಓಕೆ ಓಕೆ. ಅಂದರೆ ಯಾತಿಗೆ ಅವ್ರಿಗೆ ಅದು ಇದೆ, ಯಾಕೆ ಅವ್ರನ್ನ ನೆನಪು ಮಾಡ್ಕೊಳ್ತಿರೋದಿದೆ, ಅದು ಇದೆಯಲ್ಲ, ಅದು ಮಿಸ್ಟಿಕಲ್ ಅದು ಅಂತ ಹೇಳ್ತೀನಿ. ಓಕೆ ಓಕೆ. ಆ್ಯಕ್ಚುಲಿ ಗಾಂಧೀಜಿಗೆ ಎಷ್ಟು ಇವ್ರು ಎತ್ಕಟ್ಟಿದಾರೋ ಅಷ್ಟು ಸಿಕ್ಕಿಲ್ಲ ಆ ಥರ. ಎಷ್ಟು ವರ್ಷ ಸಪ್ರೆಸ್ ಮಾಡಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಅಂಬೇಡ್ಕರ್ ಈಸ್ ರೈಸಿಂಗ್. ನಾವು ಮಕ್ಕಳಾಗಿದ್ದಾಗ ಅಂಬೇಡ್ಕರ್ ಹೆಸರೇನಿತ್ತು, ನಾನು ಕಾಲೇಜಲ್ಲಾಗಿದ್ದಾಗ ಅಂಬೇಡ್ಕರ್ ಹೆಸರೇನಿತ್ತು, ಈಗ ಅಂಬೇಡ್ಕರ್ ಹೆಸರೇನಿದೆಯೋ ತುಂಬ ಡಿಫ್ರೆಂಟ್ ಇದೆ. ಅಂಬೇಡ್ಕರ್ ಈಸ್ ಅ ಬಿಗ್ ಹೀರೋ ನಾವು. ಈಸ್ ಅ ವೆರಿ ಬಿಗ್ ನೇಮ್. ಅಂದರೆ RSS ಅವರ ಅಂಬೇಡ್ಕರ್ನ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಇವಾಗ ಎಲ್ಲರಿಗಿಂತ. ನಾನು ಏನು ಹೇಳ್ತಾ ಇದ್ದೀನಿ, ಕೆಲವ್ರನ್ನ ನೀವು ಸಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಅವ್ರ ವಾಯ್ಸು ಅವ್ರದ್ದು ರೈಸ್ ಆಗ್ತಾ ಬರುತ್ತೆ. ಅಂದರೆ ಅವ್ರು ಬರೆದಿರೋದು ಎಂಥವ್ರನ್ನ ಇನ್ಸ್ಪೈರ್ ಮಾಡಿದೆ ಅನ್ನೋದು ಮುಖ್ಯ ಆಗುತ್ತೆ. ಲಂಕೇಶ್ ಅವರು ಅವರ ಪತ್ರಿಕೆ ನಡೆಸೋ ಕಷ್ಟಗಳು, ಅವರು ಸಿನಿಮಾ ಫಿಲ್ಮ್ ಮೇಕರ್ ಆಗಿದ್ದರು, ಮತ್ತು ಅವರು ಪೊಲಿಟಿಕಲ್ ನೇಚರ್ ಏನಿತ್ತು, ಅವೆಲ್ಲ ಬಿಡಿಯಾಗಿ ಬೇರೆ ಬೇರೆ ಥರ ಇಂಪ್ರೆಸ್ ಆಗಿದೆ ಎಲ್ಲರಿಗೂ. ಒಂದು ಕನ್ಸಿಸ್ಟೆಂಟ್ ಥ್ರೆಡ್ ಸಿಗ್ತಾ ಇಲ್ಲ ಎಲ್ಲರಿಗೂ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅದಿರ್ಬೋದು. ನಾನು ಯಾರು, ಬಟ್ ಐ ಆಲ್ವೇಸ್ ಮಾರ್ವೆಲ್ ಬಿಕಾಸ್ ಐ ಥಾಟ್ ಹಿ ವಿಲ್ ಬಿ ಸೆಲೆಬ್ರೇಟೆಡ್ ಆಸ್ ಎ ಬಿಗ್ ಐಡಿಯಾ ಇನ್ ಕರ್ನಾಟಕ ಆಲ್ವೇಸ್. ಬಟ್ ಅವ್ರದ್ದು ಆಗಲಿಲ್ಲ, ಗಿರೀಶ್ ಕಾರ್ನಾಡ್ದು ಆಗ್ತಾಯಿಲ್ಲ. ಅನಂತಮೂರ್ತಿದು ನೋಡಬೇಕು, ಮೇ ಬಿ ಇಟ್ಸ್ ಟು ಅರ್ಲಿ ಡೇಸ್, ಬಟ್ ಅನಂತಮೂರ್ತಿದು ನಾನು ನಿರೀಕ್ಷೆ ಮಾಡಿದ ಮಟ್ಟಿಗೆ ಆಗ್ತಾಯಿಲ್ಲ. ಬಿಡಿ, ತೇಜಸ್ವಿನ ಯಾರು ನೆನಪು ಮಾಡ್ಕೊಳ್ತಾರೆ? ಆ ಥರ ಒಂದು ದೊಡ್ಡ ಇವೆಂಟ್ ತೇಜಸ್ವಿ ಹೆಸರಲ್ಲಿ ಮಾಡೋ ಥರ ಯಾರು ಮಾಡ್ತಾರೆ? ಬಟ್ ಐ ಫೀಲ್ ತೇಜಸ್ವಿ ವಿಲ್ ರಿಟರ್ನ್. ಅಂದರೆ ಆ ಥರದ ಚೈತನ್ಯನ ನೀವು ಬಿಡೋಕ್ಕಾಗಲ್ಲ, ಅದು ವಾಪಸ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಸಾಹಿತ್ಯದ ರೀತಿಯಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಮೇ ಬಿ ಇಟ್ ವಿಲ್ ಕಮ್ ಬ್ಯಾಕ್. ಬಟ್ ಇದು ಕರ್ನಾಟಕಕ್ಕೆ ಬೇಕಾಗಿದೆ, ಕನ್ನಡಕ್ಕೆ ಬೇಕಿದು ಅಂತ ಅಂದರೆ ನಮಗೆ ಬೇರೆ ಥರ ಹೀರೋಯಿಕ್ ನ್ಯಾರೇಟಿವ್ ಬೇಕು, ನಮ್ಗೆ ಅದು ಇಲ್ಲ ಇವಾಗ. ನಿಮ್ಮ ಮಾತುಗಳಲ್ಲಿ ಲೋಕಾಭಿರಾಮ ಮತ್ತು ಅದರೊಳಗೆ ಒಂದು ಪ್ರಜ್ಞೆ ಎರಡೂ ಇದೆ. ನೀವು ಮಾತಾಡ್ತಿರ್ಬೇಕಾದ್ರೆ ನೀವೇನೂ ರೆಡಿಯಾಗಿ ಬಂದಿಲ್ಲ, ಯಾಕಂದ್ರೆ ನಾನು ನಿಮಗೇನು ಹೇಳಿಲ್ಲ. ನೀವು ಮಾತಾಡ್ತಾ ಇದ್ದೀರಾ, ನೀವು ತುಂಬ ಕ್ಯಾಮ್ರಾ ಕಾನ್ಷಿಯಸ್ ಆಗಿ ಮಾತಾಡ್ತಾ ಇಲ್ಲ. ನೀವು ಎಟ್ ದ ಸೇಮ್ ಟೈಮು ನೀವು ಆ ಲೋಕಾಭಿರಾಮ ಮಾತಾಡ್ತಾನೆ ತುಂಬ ನೀವು ಯೋಚನೆ ಮಾಡ್ತಾನೆ ಮಾತಾಡ್ತಾ ಇದ್ದೀರಾ, ಇಂಟ್ರೋಸ್ಪೆಕ್ಷನ್ ಥರನೂ ಮಾತಾಡ್ತಾ ಇದ್ದೀರಾ. ಯಾಕೆ ಅಂತ ಹೇಳ್ತೀನಿ. ನನಗೆ ಒಂದು ಸತಿ ನಾನು ಸುಬ್ಬಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನೀನಾಸಮಲ್ಲಿ. ಅವ್ರಿಗೆ ಆಗ್ತಾನೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ದೂರದರ್ಶನ ಅವ್ರು ಇಂಟರ್ವ್ಯೂ ಮಾಡೋಕ್ಕೆ ಹೇಳಿದ್ರು. ಅವರು ನನ್ನ ಕರೆಸ್ಕೊಂಡ್ರು, ನೀನು ಮಾಡಿಕೊಡು, ನಾನು ಅವ್ರ ಜೊತೆ ಎಲ್ಲ ಮಾತಾಡಲ್ಲ, ನೀನು ಬಾ ಅಂತಂದರು. ಅವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಆಯಿತು ಸುಬ್ಬಣ್ಣ ಅವ್ರಿಗೆ. ಅವ್ರನ್ನ ಅದೆಲ್ಲ ಯೂಟ್ಯೂಬಲ್ಲಿ ಇದೆ, ಅದು ನೋಡಿ, ಅದು ಯಾವಾಗಾರು. ಆದರೆ ಅವ್ರಿಗೆ ದೂರದರ್ಶನ ಎಡಿಟ್ ಮಾಡಾಕಿರೋ ಥರದ್ದು ಇದೆ ಅದು. ಪಾಪ ಅದು ತುಂಬ ಅವ್ರನ್ನು ತುಂಬ ಗೌರವವಾಗಿ ಮಾಡಿಕೊಟ್ರು. ಅಂದರೆ ಇವ್ರು ಬಂದಾಗ ಸುಬ್ಬಣ್ಣ ಅವರು ಆ ದೂರದರ್ಶನ ಕ್ಯಾಮ್ರಾಮನ್ಗೆ ಹೇಳಿದ್ರು, ಅವರು ನಾನು ಪ್ರಕಾಶ್ ಮಾತಾಡ್ತಾ ಇರ್ತೀವಿ, ನೀವು ಅದನ್ನ ಶೂಟ್ ಮಾಡ್ಕೊಳ್ಳಿ, ನೀವು ಕಟ್ ನಾನು ಇದನ್ನು ತಿರ್ಗಾ ಮಾಡಿ ಅದೆಲ್ಲ ನನಗೆ ಹೇಳ್ಬಾರ್ದು, ನೀವು ನನ್ನ ಮಾತಾಡಿಸ್ಬಾರ್ದು ನೀವು ಅಂತಂದರು. ಅವ್ರು ಪಾಪ ಅದೇನೋ ಮಾಡ್ತಾಯಿದ್ರು. ಅವ್ರದ್ದು ಟೇಪ್ ಆಗೋಯ್ತು. ಆಯಿತಾ? ಟೇಪ್ ಆದಾಗ ಅವ್ರು ಹೇಳಿದ್ರು, ಸರ್ ಅದು ನಿಲ್ಸೋಣ ಈ ಸರ್ ನಾವು ಮಾತಾಡ್ತಾ ಇರ್ತೀವಿ, ನೀವು ಟೇಪ್ ಮಾಡಿ ನೀವು ಯಾರು ಶುರು ಮಾಡಿ ಅಂತಂದ್ರು ಅವರು. ಓಕೆ. ಅದಾದಮೇಲೆ ಅವ್ರು ಮಾಡ್ತಾಯಿದ್ರು. ಇನ್ನೊಂದು ಸತಿ ನೀವು ಕಮಲಾದೇವಿ ಚಟ್ಟೋಪಾಧ್ಯಾಯದು ನನ್ನ ಹತ್ರ ತುಂಬ ಒಳ್ಳೆ ಫೋಟೋ ಇದೆ ಬನ್ನಿ ಅಂದ್ಬಿಟ್ಟು ನನ್ನ ಕರ್ಕೊಂಡೋದ್ರು. ಕ್ಯಾಮ್ರಾ ವೈರೆಲ್ಲ ಇಟ್ಕೊಂಡು ಓಡ್ತಾಯಿದ್ರು. ಅವ್ರು ನಡ್ಕ ಎದ್ಬಿಟ್ಟು ಹೊರಟ್ಬಿಟ್ರು ಅವರು, ಅದೆಲ್ಲ ತೋರಿಸ್ತೀನಿ ಅಂತ. ಓಕೆ.
ಆಮೇಲೆ ಅವ್ರು ಏನೋ ಮಾಡಿ ಕ್ಯಾಮ್ರಾ ಎಲ್ಲ ಕೈಯಲ್ಲಿ ಇಟ್ಕೊಂಡು ಏನೋ ಬಂದು ಅಡ್ಜಸ್ಟ್ ಮಾಡಿಕೊಂಡು ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂಗೆ ಹೋಗಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದು ಸರಿಯಾಗಿ ಎಡಿಟ್ ಆಗಿಲ್ದಾರೆ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಈ ಥರ ಮಾಡಿದ್ರು ಅವರು. ನಾವಾಗ ಏನು ಅಂದ್ಕೊಂಡೆ ಗೊತ್ತಾ, ಈ ರೆಕಾರ್ಡೆಡ್ ಮೀಡಿಯಮ್ ಇದೆಯಲ್ರಿ, ಅದು ಎಲ್ಲನೂ ಚೀಪ್ ಮಾಡಿಬಿಟ್ಟಿದೆ ಈಗ. ಆವಾಗ ಸೆಲ್ಫೋನೆಲ್ಲ ಇರಲಿಲ್ಲ, ಈಗೆಲ್ಲ ಬಂದುಬಿಟ್ಟಿದೆ. ಈಗ ನಾವು ಯಾವಾಗ ಸೆಲ್ಫಿ ತೊಗೊಳ್ತಾ ಇರ್ತೀವಿ, ಈಗ ನಾವು ಶೂಟಿಂಗ್ ಮಾಡಬೇಕಾದ್ರೆ ರಿಹರ್ಸಲ್ಲೇ ಮಾಡಲ್ಲ ನಾವು, ತುಂಬ ರೇರು, ಯಾರು ಮಾಡೋದಿಲ್ಲ ರಿಹರ್ಸಲ್ಲು. ಏನು ಮಾಡ್ತಾರೆ, ಅವ್ರು ರೆಡಿ ಆದ ತಕ್ಷಣ ಲೆಟ್ ಶೂಟ್ ಅಂತಾರೆ, ಮಾಡ್ತೀವಿ. ಏನೋ ತಪ್ಪಿರುತ್ತೆ, ಅಲ್ಲಿ ಬೇಡ ಹಿಂಗೆ ಮಾಡಿಬಿಟ್ರೆ ಸ್ವಲ್ಪ ರೀಸೆಟ್ ಮಾಡಿ ತಿರ್ಗಾ ಶೂಟ್ ಮಾಡ್ತಾರೆ. ಯಾಕೆಂದರೆ ಟೇಪ್ ಕಾಸ್ಟ್ ಏನಿಲ್ಲ. ಆಗ ನಾನ್ನೂರು ಅಡಿ ಕಾರ್ಟ್ರಿಜ್ ನೀವು ಮಾಡಿದ್ದೀರ ಸಿನಿಮಾ 9,000 ರೂಪಾಯಿ ಅದರಿಂದ 1 ನಿಮಿಷ ಸಿಗ್ಬೋದು ನಿಮಗೆ ಎಡಿಟ್ ಮಾಡಿದ್ಮೇಲೆ ಅಲ್ವಾ. ಅದೇ ರೇಷಿಯೋ ಇದ್ದಿದ್ದು. ಬಡ ಸಿನಿಮಾಗೂ 1:4 ರೇಷಿಯೋ ಇರುತ್ತೆ ಅಷ್ಟೇ. 1 ನಿಮಿಷಕ್ಕೆ ನಾವು 9 ಆ ಥರ ನೀವು ಅದು ವೇಸ್ಟ್ ಮಾಡ್ತಾಯಿದ್ದೀರಿ. ಅದಕ್ಕೆ ನಾವು ರಿಹರ್ಸ್ ಮಾಡಿ ಫುಲ್ ಪಕ್ಕ ಇದ್ರಲ್ಲಿ ಶೂರ್ ಇದ್ದರೆ ಮಾತ್ರ ಶೂಟ್ ಮಾಡ್ತಾಯಿದ್ವಿ ನಾವು. ನಾವು ರೆಕಾರ್ಡಿಂಗ್ ಹ್ಯಾಸ್ ಬಿಕಮ್ ಚೀಪ್. ಇಟ್ ಮೀನ್ಸ್ ನಥಿಂಗ್. ಇಟ್ ಇಸ್ because there is so much knowledge available at your fingertips. Nobody cares about knowledge. People care about opinion now, not knowledge. But ಅಂದರೆ ಏನಾಗುತ್ತೆ, if nothing is sacred, what does it become? ಅವ್ರು ಹೇಳ್ತಾ ಇರೋದು ಈ ಗಳಿಗೆ ನನಗೆ ಹೊಳೆದಿದ್ದು ಸೇಕ್ರೆಡ್ ಅಂತ ಹೇಳ್ತಾ ಇರೋದು ಅವರು. ನನಗೇನೋ ಹೊಳೆದಿದೆ ಇವಾಗ ಹೇಳ್ತಾ ಇದ್ದೀನಿ, ನೀನು ಅದನ್ನೇ ಇಂಟ್ರಪ್ಟ್ ಮಾಡಬೇಡ ಅಂತ ಅವರು. ಆ ಥರದ್ದು. ಓಕೆ, ನಾನು ಒಂದಷ್ಟು ಪೊಲಿಟಿಕಲ್ ವಿಚಾರಕ್ಕೆ ಬರೋದಾದರೆ, ಈಗ ನಾವು ನಮ್ಮ ಸಮಾಜದಲ್ಲಿ ಒಂದು ಬುದ್ಧಿಜೀವಿಗಳ ಬಗ್ಗೆ ಒಂದು ಸಣ್ಣ ಮಟ್ಟದ ಆಕ್ರೋಶ ಕಂಡು ಬರುತ್ತೆ. ಅಂದರೆ ಮೇನ್ ಸ್ಟ್ರೀಮಲ್ಲಿ ಏನು ಮಾತಾಡ್ತಾರೆ ಅದು ಬಿಟ್ಟು ಬೇರೆ ಯಾರಾದರೂ ಒಂದು ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಅವ್ರನ್ನ ಬುದ್ಧಿಜೀವಿ ಅಂತ ಕರೀತಾರೆ. ಓಕೆ, ಎಲ್ರಿಗೂ ಒಂದು ದಾರಿ ಆದರೆ ಇನ್ನೊಬ್ಬನಿಗೆ ಒಂದು ದಾರಿ ಅನ್ನೋ ಥರ ಆದರೆ ಅದು ಬುದ್ಧಿಜೀವಿ ಅನ್ನೋ ಥರದ್ದು ಒಂದು ಬಂದಿತ್ತು. ಈಗ ಅದು ಹೆಂಗಿದೆ ಗೊತ್ತಿಲ್ಲ ನನಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಂಗೆ ಲಂಕೇಶ್ ನೆನಪು ಬರ್ತಾರೆ. ಲಂಕೇಶು RS ಬಗ್ಗೆನೂ ಮಾತಾಡಿದರು, ಇದ್ರ ಬಗ್ಗೆನೂ ಮಾತಾಡಿದರು, ಬಾಬ್ರಿ ಮಸೀದ್ ಬಗ್ಗೆನೂ ಮಾತಾಡಿದರು, ಅವ್ರು ಕನ್ನಡದ ಬಗ್ಗೆನೂ ಮಾತಾಡಿದರು. ಎಲ್ಲೂ ಕೂಡ ನಿಮಗೆ ಅವ್ರ ವಿರುದ್ಧ ಆ ಥರ ಧ್ವನಿ ಕೇಳಿಲ್ಲ. ಅದೇ ಇನ್ನೊಬ್ಬರು ಮಾತಾಡಿದಾಗ ಆ ಥರ ಧ್ವನಿಗಳು ಕೇಳಿಬರ್ತವೆ. ಯಾಕೆಂದರೆ ಅವರು ಆ ಸಮಗ್ರತೆಯಲ್ಲಿ ನೋಡೋಕ್ಕಾಗಲ್ಲ ಲಂಕೇಶ್ ಅವ್ರು ನೋಡ್ದಂಗೆ ಅಂತ ನನಗನ್ಸುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ಕ್ವಶನ್ ಐ ಡೋಂಟ್ ನೋ ವೆದರ್ ಇಟ್ಸ್ ಐ ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತೀನಿ ನೋಡಿ, ನಾವು ಅವಾಗಿನ್ನೂ ಕಾಲೇಜಲ್ಲಿದ್ದೆ ನಾನು ಅನಿಸುತ್ತೆ. HN ವೈಸ್ ಚಾನ್ಸಲರ್ ಆದರು, ಡಾಕ್ಟರ್ H. ನರಸಿಂಹಯ್ಯ, ಬೆಂಗಳೂರು ಯೂನಿವರ್ಸಿಟಿ ಆದರು. ಆದಾಗ ಅವ್ರು ಬೆಂಗಳೂರು ಸೈನ್ಸ್ ಫಾರಮ್ ಅಂತ ಆಗಲೇ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದರು. ನಾವೆಲ್ಲ ಅದಕ್ಕೆ ಮೆಂಬರ್ಸ್ ಆಗಿದ್ವಿ. ಅವರು ವೈಟ್ಫೀಲ್ಡ್ ಸತ್ಯಸಾಯಿಬಾಬಾ, ಪುಟ್ಪರ್ತಿ ಸತ್ಯಸಾಯಿಬಾಬಾ ವಿರುದ್ಧ ಸೂಪರ್ ಸ್ಟೇಷನ್ ವಿರುದ್ಧ ಒಂದು ಕ್ಯಾಂಪೇನ್ ಮಾಡಿದ್ರು. ಆವಾಗ VK ನರಸಿಂಹನ್ ಅಂತ ಎಡಿಟರ್ ಇದ್ದರು, ಡೆಕ್ಕನ್ ಹೆರಾಲ್ಡ್ಗೆ ಎಡಿಟರ್. ಓಕೆ, ಅವರು ಸತ್ಯಸಾಯಿಬಾಬಾ ಭಕ್ತರಾಗಿದ್ದರು. ಅವರು ಒಂದು ಎಡಿಟೋರಿಯಲಲ್ಲಿ ಬರೋದ್ರು ಏನೋ ನನಗೆ ನೆನಪಿಲ್ಲ. ಡೆಕ್ಕನ್ ಹೆರಾಲ್ಡ್ ಆರ್ಟಿಕಲ್ ಬಂತು ಏನೋ ಗೊತ್ತಿಲ್ಲ. ಏನಂತ ಬಂತು ಅಂದರೆ, ಆಗ ಡೆಕ್ಕನ್ ಹೆರಾಲ್ಡೇ ದೊಡ್ಡ ಪೇಪರ್ ಇದ್ದಿದ್ದು, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡೇ ಬಿಗ್ ಪೇಪರ್ಸ್. ಆವಾಗ ಅವರು ಏನು ಬರೆದ್ರು ಅಂದರೆ, ಎಲ್ಲ ಜಗತ್ತೆಲ್ಲ ಬಾಬನ ಒಪ್ಪತ್ತೆ, ಇವ್ರು ಏನು ಹೇಳೋದು ಅಂತ ಹೇಳಿದ್ರು. ಆಗ HN ಲೆಟರ್ ಟು ದ ಎಡಿಟರ್ ಬರೆದ್ರು, ಡೆಕ್ಕನ್ ಹೆರಾಲ್ಡ್ಗೆ, ವಾಚಕರವಾಣಿಗೆಲ್ಲ ಬರೆದ್ರು. ಏನಂತ ಬರೆದ್ರು ಅಂದರೆ, ಎಷ್ಟು ನೋಡ್ರಿ ಅಂದರೆ ಕ್ಲಿಯರ್ ಥಿಂಕಿಂಗ್ ಜನ ಹೆಂಗಿರ್ತಾನೆ ಅಂತ. ಇನ್ ಎ ಮೆಂಟಲ್ ಹಾಸ್ಪಿಟಲ್ ದ ಡಾಕ್ಟರ್ ಈಸ್ ಇನ್ ಎ ಮೆಜಾರಿಟಿ ಆಫ್ 1, ಈಸ್ ಇನ್ ಎ ಮೈನಾರಿಟಿ ಆಫ್ 1 ಅಂತ ಬರೆದ್ರು. ಹೇಗಿದೆ ನೋಡ್ರಿ ಅದು. ಅಂದರೆ ಮೆಜಾರಿಟೇರಿಯನ್ನ ವಿರೋಧ ಮಾಡೋ ರೀತಿ ಅದು. ಕರೆಕ್ಟ್. ನಾ ಏನು ಹೇಳ್ತೀನಿ ಇದೆ, ಆ ವಿಟ್ಟು ಮತ್ತು ಒಂದು ದೃಢವಾದ ಪರಿಕಲ್ಪನೆ, ಅಂದರೆ ಅವರ ನಿಲುವಿನ ಬಗ್ಗೆ ಸ್ಥೈರ್ಯ. ಈ ಮೂಢನಂಬಿಕೆ ಸರಿ ಇಲ್ಲ ನಮ್ಮ ಸಮಾಜದಲ್ಲಿ ಅನ್ನೋದಿದೆಯಲ್ಲ, ಆ ಕಾಲ ಅಲ್ಲ ಇವಾಗ. ಈ ಬುದ್ಧಿಜೀವಿಗಳು ಇವತ್ತಿಲ್ಲೊಂದು ಕಡೆ ಮಾತಾಡಿ ಇನ್ನೊಂದು ಕಡೆ ಇನ್ನೊಂದು ಥರ ಮಾತಾಡೋ ಥರ ಇರ್ತಾರೆ. ಅದಕ್ಕೆ ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳ್ತೀನಿ ನಾನು. ಯಾರು ಬುದ್ಧಿಜೀವಿಗಳು ಅಂದರೆ, ಸಾಹಿತ್ಯ ಮಾಡೋದು ಬಿಟ್ಟು ಮಾತು ಜಾಸ್ತಿ ಮಾಡಿರೋದು ಹಾಗೆ ನೋಡಿದ್ದೀವಿ ನಾವು. ಅಂದರೆ ಇವಾಗ ಬದಲಾಗಿದೆಯಲ್ಲ ನನಗೆ ಗೊತ್ತಿಲ್ಲ. ಈಗ ಏನು ನಮಗೆ
ನಾವು ಸಾಹಿತಿಗಳು ಅಂತ ಕರೆದು ಮಾತಾಡ್ಸೋರು ಎಷ್ಟು ಜನ ಇದ್ದಾರೆ ಅಂತಲೂ ಗೊತ್ತಿಲ್ಲ ಇವಾಗ. ಆ ಥರದ ಸ್ಥಿತಿಯಲ್ಲಿದ್ದೀವಿ ನಾವೀಗ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಂಗೆ ತುಂಬ ಅಂದರೆ ನಂಗೆ ದುಃಖ ಆಗಿದ್ದು, ನಾನು ಈ ಪಿ ಸಾಯಿನಾಥ್ ಇದ್ದಾರಲ್ಲ, ಅವ್ರನ್ನ ಎಲ್ಲರೂ ಇಂಟೆಲೆಕ್ಚುಯಲ್ಸ್, ಜರ್ನಲಿಸಮಲ್ಲಿ ಅವ್ರು ಇಂಟೆಲೆಕ್ಚುಯಲ್ ಅಂತ ಮೆಚ್ಚಿದ್ದು ನಮಗೆಲ್ಲರಿಗೂ ನಮ್ಮೆಲ್ಲರಿಗೂ ಆಗಿದೆ. ಎಲ್ಲರಿಗೂ ಆಗಿದೆ. ಅವ್ರದ್ದೊಂದು ಪುಸ್ತಕ ಎವ್ರಿಬಡಿ ಲವ್ಸ್ ಅ ಗುಡ್ ರಾಟ್ ಅಂತ ತುಂಬ ಫೇಮಸ್ ಆಗಿರುವಂಥ ಪುಸ್ತಕ. ನಾನು ನೀವು ನೋಡಿದರೆ ನಾನು ನೋಡಿದ್ದೀನಿ. ನೋಡಿ, ಅಂಥ ಪಿ ಸಾಯಿನಾಥ್ ಅವ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು, ತುಂಬ ಚೆನ್ನಾದು. ಒಂದು ಫಾರ್ಮರ್ ಸೂಸೈಡ್ಸ್ ಮಹಾರಾಷ್ಟ್ರದಲ್ಲಿ ವೆರಿ ವೆರಿ ಮೂವಿಂಗ್ ಡಾಕ್ಯುಮೆಂಟ್ರಿ ಅವ್ರು ಮಾಡಿದರು. ಅವರೇ ಮೇನ್ ಅದರಲ್ಲಿ ಹೀರೋ ಥರ. ಅವ್ರನ್ನ ಮಾತಾಡಿಸಿ ಅವರು ಸ್ಪಾಟ್ಗೆ ಹೋಗಿ ಸಾವಾಗಿದ್ದು ಮನೆಗೆ ಹೋಗಿದ್ದು ಎಲ್ಲ ಆ ಥರದ್ದು. ಅದನ್ನು ಎಲ್ಲ ಕಡೆ ಆ ಡಾಕ್ಯುಮೆಂಟ್ರಿನೂ ತೋರಿಸಿದ್ದೀನಿ ನಾನು. ಡಿಸ್ಕಷನ್ಸ್ ಎಲ್ಲ ಮಾಡಿದ್ದೀನಿ. ಕಣ್ಣಲ್ಲಿ ನೀರು ಬಂದಿದ್ದೆಲ್ಲ ಆಗಿದೆ. ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ, ಆಯಿತಾ? ನೀವು ಗೂಗಲ್ ಮಾಡಿ, ನಿಮಗೆ ಸಾಧ್ಯ ಆದರೆ ಅದನ್ನ ಹಾಕಿ, ಅದು ಆರ್ಟಿಕಲ್ ಅಂದರೆ ನೀವು ಪೂರ್ತಿ ಆರ್ಟಿಕಲ್ ಹಾಕ್ಬಿಡಿ. ಗೂಗಲ್ ಅದು ಫೋಟೋ ತೋರಿಸಿ, ಸ್ಕ್ರೀನ್ಶಾಟ್. ಪರಿ ಅಂತ PARI ಅನ್ನೋ ಆರ್ಗನೈಸೇಷನ್ನು, ಅದರಲ್ಲೊಂದು ಆರ್ಟಿಕಲ್ ಬರೆದಿದ್ದಾರೆ. ಪಂಜಾಬಲ್ಲಿ ಈ ಮನಿ ಲೆಂಡರ್ಸ್, ಅರ್ಥಿಯಾಸ್ ಅಂತ ಯಾರಿದ್ದಾರೆ ಅಂದರೆ ಅವ್ರು ಮನಿ ಲೆಂಡರ್ಸ್. ಅವ್ರು ಆ್ಯಕ್ಚುಲಿ ದೇ ರನ್ ಅವರು ಫಾರ್ಮರ್ಸ್, ಲ್ಯಾಂಡ್ ಓನರ್ಸ್. ಅವರು ಲೇಬರ್ ಕ್ಲಾಸ್ನ ಇಟ್ಕೊಂಡು ಒಂಥರ ಅವ್ರನ್ನ ಸಾಲದಲ್ಲೇ ಕಾಪಾಡಿಕೊಂಡು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ, ಹೇಗೆ ಅವ್ರ ಸ್ಥಿತಿನ ಬದಲಾಯಿಸಬೇಕು, ಯಾತಕ್ಕೆ ನಮಗೆ ಫಾರ್ಮ್ ಲಾಸ್ ಅಗತ್ಯ ಇದೆ ಅಂತ ಬರೆದಿದ್ದಾರೆ ಅವರು. ಪಿ ಸಾಯಿನಾಥ್ ಅವರು ಬರೆದಿದ್ದಾರೆ. ಓಕೆ. ಈ 3 ಫಾರ್ಮ್ ಲಾಸ್ ನರೇಂದ್ರ ಮೋದಿ ಅವರು ಮಾಡಿದಾಗ ಅವರು ನರೇಂದ್ರ ಮೋದಿ ವಿರುದ್ಧ ಮಾತಾಡಿದ್ರು. ಆ ಫಾರ್ಮ್ ಲಾಸ್ನ ಅವ್ರು ಸಪೋರ್ಟ್ ಮಾಡಲಿಲ್ಲ. ಓಕೆ. ಅದರಲ್ಲಿ ಏನು ದೋಷ ಇದೆ ಬಂದು ಹೇಳಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರು. ನಾನು ಬರಲ್ಲ ಅಂದರು. ಓಕೆ. ಯಾಕೆಂದರೆ ಆ ಆರ್ಟಿಕಲಲ್ಲಿ ಅವ್ರಿಗೆ ಈ ಕನ್ಸರ್ನ್ ಇರೋದು ಫಾರ್ಮರ್ಸು, ಈಗ ಅವ್ರ ಕನ್ಸರ್ನ್ ಇರೋದು ಪಾಲಿಟಿಕ್ಸು. ಓಕೆ. ನಾನು ಏನು ಹೇಳ್ತೀನಿ ಅಂದರೆ, ಹಿಂದೆ ಆ ಥರ ಇರಲಿಲ್ಲ ಬುದ್ಧಿಜೀವಿಗಳು ಅಂತ. ಹಿಂದೆ ನಾವು ಯಾರನ್ನ ಬುದ್ಧಿಜೀವಿಗಳು ಅಂತಿದ್ವಿ ನಾವು? ಗೋಖಲೆ ಅವರು ಬುದ್ಧಿಜೀವಿ. ನನ್ನ ಅಭಿಪ್ರಾಯದಲ್ಲಿ DVG ಬುದ್ಧಿಜೀವಿ. ರಾಜಾರಾಮ್ ಮೋಹನ್ ರಾವ್ ಸೈಂಟಿಸ್ಟು. ಹೋಮಿ ಬಾಬಾ ಫ್ಯೂಚರ್ ಥಿಂಕ್ ಮಾಡೋ ಥರದ್ದಿತ್ತು. ಬರೀ ಸೈಂಟಿಸ್ಟ್ ಆಗಿರಲಿಲ್ಲ. ವಿಕ್ರಮ್ ಸಾರಾಭಾಯಿ ಬರೀ ಸೈಂಟಿಸ್ಟ್ ಆಗಿರಲಿಲ್ಲ. ಹಿಯರ್ ವಿಷನ್ ಆಫ್ ಸೈನ್ಸ್ ಏನಿರಬೇಕು ಅಂತ. ಸುಭಾಷ್ ಚಂದ್ರ ಬೋಸ್ was not just a freedom fighter, he was a great intellectual. He was an expert on public works and public health. ಅವರು ಜೈಲಲ್ಲಿ ಇರ್ಬೇಕಾದ್ರೆ ಬ್ರಿಟಿಷ್ ಅವರು ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡ್ತಾಯಿದ್ರು ಹೆಂಗೆ ರನ್ ಮಾಡೋದು ಅಂತ, ಮುನ್ಸಿಪಲ್ ಬಾಡೀಸ್ನ. ಅಂದರೆ ಅದು ಒಂದು ಇಂಟೆಲೆಕ್ಚುಯಲ್ ಅಂದರೆ ಒಂದು ಐಡಿಯಾ ಇತ್ತು, ಆಯಿತಾ? ಇವ್ರು ಯಾವ ಥರ ಇಂಟೆಲೆಕ್ಚುಯಲ್ ಅಂದರೆ, ನನಗೆ ಇದ್ರ ಬಗ್ಗೆ ಅಭಿಪ್ರಾಯ ಇದೆ ಅಂತ ಹೇಳೋದು ಇಂಟೆಲೆಕ್ಚುಯಲ್ ಆಗಿದೆ. ಅಂದರೆ ಈಗ ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡು, ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೂ ಇಂಡಿಯನ್ ಫಿನಾನ್ಷಿಯಲ್ ಪಾಲಿಸೀಸ್ ಬಗ್ಗೆ ಕ್ರಿಟಿಕಲ್ ಆರ್ಟಿಕಲ್ಸ್ ಬರೀತಾರೆ. ಹೌದು, ಆಯಿತಾ? ಅದನ್ನೇ ಇಂಟೆಲೆಕ್ಚುಯಲ್ ಪೊಸಿಷನ್ ಅಂತ ಇವಾಗ ತೊಗೊಂಡಿರೋದು. ನಾ ಹೇಳೋದು, ಅಕಸ್ಮಾತ್ ಬೇರೆ ಅವ್ರಿಗಿಷ್ಟ ಇರೋ ಗೌರ್ಮೆಂಟ್ ಇದ್ದಿದ್ರೆ, ಅದೇ ಪಾಲಿಸೀಸ್ ಆಗಿದ್ದಿದ್ರೆ ಅವರು ಆ ಥರ ಕ್ರಿಟಿಕಲ್ ಆರ್ಟಿಕಲ್ಸ್ ಬರೀತಾರೆ ಅನ್ನೋ ನಂಬಿಕೆ ನನ್ನಲ್ಲಿಲ್ಲ. ಆ ವಿಶ್ವಾಸ ಕಳ್ಕೊಂಡಿರೋ ಬದುಕಲ್ಲಿ ನಾನಿರೋದು. ನಮಗೇನೆಂದರೆ, ಈಗ ಇಂಟೆಲೆಕ್ಚುಯಲ್ಸ್ ತಗೊಳ್ತಾ ಇರೋ ನಿಲುವು, ಅವ್ರಿಗೆ ಅವರ ನಂಬಿಕೆಯೂ ಇದು ಅವರ ಮೌಲ್ಯಗಳಿಗೆ, ಈ ಮೌಲ್ಯಗಳಿಗೆ ಬದ್ಧಾಗಿರೋ ಜನ ಇವರು ಅಂತ ನಮ್ಗೆ ಇವಾಗ ಅನಿಸೋದಿಲ್ಲ. ಯಾಕೆಂದರೆ ಹಿಂದೆ ಲೆಫ್ಟ್ ಇದ್ದಾಗ, ನಾನು ಯುವಕ ಆಗಿದ್ದಾಗ ಲೆಫ್ಟ್ ಅಂದರೆ ಜಾತಿ ಮತ್ತು ಈ ಧರ್ಮದ ಇದನ್ನು ಮೀರಬೇಕು. ರಿಲಿಜನ್ ಅಂದರೆ ಕಂಟೆಂಪ್ಟ್ ಇತ್ತು ಹಳೆ ಲೆಫ್ಟ್ಗೆ. ರಿಲಿಜನಿಂದ ದೂರ ನಾವು ಜ್ಯೋತಿ ಬಸು ಅವ್ರ ಬಗ್ಗೆ ನಾವು ಗೇಲಿ ಮಾಡ್ತಾ ಇದ್ದಿದ್ದ ವಿಷಯ ಏನಿತ್ತು ಅಂದರೆ, ಅವ್ರು ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಅಂತ.
ಆ ಥರ ಇತ್ತು ನಮಗೆ. ದೇವಸ್ಥಾನಕ್ಕೆ ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋದರೆ ನಾನು ಆಚೆ ನಿಂತ್ಕೊಳ್ತಾ ಇದ್ದೆ, ನಾನು ಬರಲ್ಲ ಅಂತ. ನಮಗೆ ಲೆಫ್ಟ್ ಅಂದರೆ ಆ ಥರ ಇತ್ತು ನಮಗೆ. ನಮ್ಮ ತಂದೆ ಹೇಳೋರು, ಅಂದರೆ ನಮ್ಗೆ ಹೆಂಗೆ ಹೇಳಿದ್ರು ಅಂದರೆ ಇದು ಆಚರಣೆ, ಇದು ಅಂದರೆ ಒಂದು ಕಲ್ಚರ್ ಅಂತ ಮಾಡಬೇಕು. ನಮ್ಮಲ್ಲಿ ಕ್ರಿಸ್ಮಸ್ಗೆ ನಮ್ಮ ತಂದೆ ಸ್ಟಾರ್ ಹಾಕ್ತಾಯಿದ್ರು ಮನೆ ಆಚೆ, ದೀಪ ಹಚ್ಚಿರೋ ಸ್ಟಾರ್ನ. ಕ್ರಿಸ್ಮಸ್ ಸೀಸನ್ ಪೂರ್ತಿ 1 ತಿಂಗಳು ಡಿಸೆಂಬರಲ್ಲಿ ಹಾಕಿರೋರು ಆಚೆ. ಅಂದರೆ ಆಚರಣೆ, ಸಂಭ್ರಮ ಅಂತ, ಆಯಿತಾ. ಅವರು ಸಿಗರೆಟ್ ಹಚ್ಬೇಕಾದ್ರೆ ಇದು ಸಂಸ್ಕೃತದಲ್ಲಿ ಹೇಳಿದ್ರು, ಇದನ್ನ ಅಗ್ನಿ ಮೀಳೆ ಅಂತೆಲ್ಲ ಹೇಳೋರು, ರೇಗ್ಸೋರು ಕೆಲವು ಸಮಯ. ನಮ್ಮ ದೊಡ್ಡಪ್ಪಂಗೆ ಅವ್ರು ತುಂಬ ಅವ್ರ ಶಾಸ್ತ್ರಗೀಸ್ತ್ರ ಎಲ್ಲ ಮಾಡೋರು. ಆ ಥರದ್ದೊಂದು ಇತ್ತು ರೀ. ಈಗ ಜಾತಿ ಅಥವಾ ರಿಲಿಜನ್ನು ಬಿಟ್ಟು ಏನು ಮಾತಾಡ್ತಾರೆ ರೀ ಇಂಟೆಲೆಕ್ಚುಯಲ್ಸು? ಐ ವಾಂಟ್ ಟು ಆಸ್ಕ್ ಯು ದಿಸ್, ನಿಮ್ಗೆ ಹೇಳ್ತೀನಿ ಕೇಳಿ. ಇಂಡಿಯಾಗೆ ಗ್ರೇಟೆಸ್ಟ್ ಪ್ರಾಬ್ಲಮ್ ಇರೋದೇನು ಗೊತ್ತಾ? ಇಂಡಿಯಾ ಥರದ್ದು ಎಷ್ಟೋ ಕಂಟ್ರೀಸ್ಗಿರೋದು ಪ್ರಾಬ್ಲಮ್. ಟ್ರಂಪ್ ಅದ್ರ ಬಗ್ಗೆ ಮಾತಾಡಿದ್ದಾರೆ ಮೊನ್ನೆ. ಓಕೆ, ಏನಂದರೆ ನಮ್ಗೆ ಇಂಡಿಪೆಂಡೆನ್ಸ್ ಬರೋ ಟೈಮಲ್ಲಿ ಡಾಲರ್ ವ್ಯಾಲ್ಯೂ ಆ್ಯಂಡ್ ರುಪಿ ವ್ಯಾಲ್ಯೂ ಆರ್ ನಿಯರ್ ಸೇಮ್, ಈಕ್ವಲ್ ಆಲ್ಮೋಸ್ಟ್. 1960ಸ್ವರೆಗೂ 3 ರೂಪೀಸ್ 60 ಪೈಸೆ ಏನೋ ಇತ್ತು. ಲಿಂಡನ್ ಜಾನ್ಸನ್ ಹತ್ರ ಇಂದಿರಾ ಗಾಂಧಿ ಹೋಗಿ ಮೀಟ್ ಮಾಡಿದಾಗ 1966-68 ಯಾವುದೋ ಆ ಟೈಮಲ್ಲಿ ಮೀಟ್ ಮಾಡಿದಾಗ ಲಿಂಡನ್ ಜಾನ್ಸನ್ ನಮಗೆ PL 480 ರೈಸ್ ಇದು ವೀಟ್ ಸಪ್ಲೈ ಮಾಡಬೇಕು, ನಮ್ಗೆ ಇಲ್ದರೆ ಫುಡ್ ಸ್ಕ್ಯಾರ್ಸಿಟಿ ಇಂಡಿಯಾಲಿತ್ತು. ನಂಗೆ PL 480 ಸ್ಕೀಮಲ್ಲಿ, ಅಂದರೆ ಪಬ್ಲಿಕ್ ಲಾ 480, ಆ ಸ್ಕೀಮಲ್ಲಿ ಫುಡ್ ಕಳಿಸ್ಬೇಕು. ಅವನು ಒಪ್ಕೊಂಡಿದ್ದೆ ನೀವು ಇದು ರುಪಿನ ಡಿವ್ಯಾಲ್ಯೂ ಮಾಡಿದ್ರೆ ಅಂತ. ಇಂದಿರಾ ಗಾಂಧಿ ಡಿವ್ಯಾಲ್ಯೂಡ್ ದ ರುಪಿ ಆ ಕಾಲದಲ್ಲಿ. ಅಷ್ಟು ದೊಡ್ಡ ವಿಷಯ ರುಪಿ ಡಿವ್ಯಾಲ್ಯೂಯೇಷನ್ ಅಂದರೆ. ಓಕೆ, ಮಾಡಿದ್ದು. ನಾ ಹೇಳೋದು, ಇವಾಗ ನಮಗಿರೋ ದೊಡ್ಡ ಕಷ್ಟ ಅಂದರೆ ಅವ್ರು ಅಮೇರಿಕಾದಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅವರು. ದ ಮ್ಯಾನುಫ್ಯಾಕ್ಚರ್ ಓನ್ಲಿ ಎಕ್ಸೆಪ್ಟ್ ವೆಪನ್ಸ್ ಆ್ಯಂಡ್ ಏರ್ಪ್ಲೇನ್ಸ್, ಮೇನ್ ಥಿಂಗ್. ಆ್ಯಂಡ್ ದೇ ಹ್ಯಾವ್ ಕಾಪಿ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆನ್ ಕಂಪ್ಯೂಟರ್ಸ್ ಆ್ಯಂಡ್ ಆಲ್ ದಟ್ ವಿಚ್ ಮೇ ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಚೈನಾ. ಬಟ್ ಅವ್ರಿಗೆ ಇದಿದೆ. ಅವರು ಮಿಕ್ಕಿದೆಲ್ಲ ಅವರು ಆಮದು ಮಾಡ್ಕೊಳ್ತಾರೆ ಅಮೇರಿಕಾಲೀಗ ಅಲ್ವಾ. ಈ ಪ್ಯಾಂಟ್ ಗಿಂಟೆಲ್ಲ ಅವರೇ ಆಮದು ಮಾಡ್ಕೊಳ್ತಾರೆ. ಈ ಪ್ಯಾಂಟ್ ಮೇಡ್ ಇನ್ ಬಾಂಗ್ಲಾದೇಶ್ ನಾನು ಹಾಕ್ಕೊಂಡಿರೋದು, ಯಾರೋ ನನಗೆ ಅಮೇರಿಕಾ ಅಂತ ತಂದು ಕೊಟ್ಟರು. ನಾನು ಹೇಳಿದೆ ಮೇಡ್ ಇನ್ ಬಾಂಗ್ಲಾದೇಶದ್ದು ಅಂತ. ಓಕೆ, ಸೊ ಅವ್ರು ಏನೂ ಮಾಡೋದಿಲ್ಲ ಇವಾಗ. ಆದರೆ ಅವ್ರಿಗೆ ಎಷ್ಟೇ ಸಾಲ ಇದ್ದರೂ ಡಾಲರ್ ಪ್ರಿಂಟ್ ಮಾಡ್ತಾರೆ. ನಾವೇನಾದರೂ ಟ್ರೇಡ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಬೈ ಓನ್ಲಿ ಇನ್ ಅಮೇರಿಕನ್ ಡಾಲರ್ಸ್ ಆ್ಯಂಡ್ ದ ಕೀಪ್ ಡಿವ್ಯಾಲ್ಯೂ. ಯು ಹ್ಯಾವ್ ಟು ಬೈ ಡಾಲರ್ ಫ್ರಮ್ ರುಪಿ ಓನ್ಲಿ. ಆ್ಯಂಡ್ ರುಪಿನ ಡಿವ್ಯಾಲ್ಯೂ ಮಾಡ್ತಾ ಇದ್ದರೆ ಫಾರ್ ಯುವರ್ ಸ್ವೆಟ್ ಆ್ಯಂಡ್ ಬ್ಲಡ್ ಆ್ಯಂಡ್ ಫಾರ್ ಯುವರ್ ಪ್ರೊಡಕ್ಷನ್, ಫಾರ್ ದ ವರ್ಕ್ ಯು ಡನ್, ನೀವು ಎಷ್ಟು ಕಷ್ಟಪಟ್ಟಿರೋದಕ್ಕೆ ನಿಮಗೆ ಇನ್ನೂ ಕಮ್ಮಿ ಡಾಲರ್ ಸಿಗ್ತಾ ಇದೆ ಇವಾಗ. ಕರೆಕ್ಟ್. ನಮಗಿರೋ ಕಷ್ಟ ಇದು ನಮ್ಮ ಥರ ದೇಶಗಳಿಗೆ. ಅದಕ್ಕೆ ನಾವೇ ಬೇರೆ ಸಿಸ್ಟಮ್ ಇಟ್ಕೋಬೇಕಾ, ಡಾಲರ್ ಬಿಟ್ಟು ನಾವು ಬೇರೆ ಟ್ರೇಡ್ ಮಾಡ್ಬೋದಾ ಅಂತೆಲ್ಲ ಮಾತಾಡ್ತಾ ಇದ್ದೀವಿ ನಾವೀಗ. ಅವನು ಹೆದರ್ಸಿದ್ದಾನೆ ಟ್ರಂಪ್ ಇವಾಗ. ಅದಕ್ಕೆ ನೀವು ಹಂಗೇನಾರು ಮಾಡಿದ್ರೆ ನಿಮ್ಗೆ ಅಷ್ಟೇ ಅಂತ. ಇಲ್ಲ ನಾವು ಆ ಥರ ಮಾಡೋ ಯೋಜನೆ ಇಲ್ಲ ಅಂತ ಹೆದರ್ಕೊಂಡು ಇಂಡಿಯಾ ಹೇಳಿದೆ. ಜೈಶಂಕರ್, ಮೋದಿಜಿನೂ ಹೇಳಿದ್ದಾರೆ ಆ ಥರ ಅಲ್ವಾ. ಆಯಿತಾ, ದಿಸ್ ಈಸ್ ದ ಗ್ರೇಟೆಸ್ಟ್ ಇಶ್ಯೂ. ಯಾಕೆಂದರೆ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಇಂಡಿಯಾ ಫೇಸಸ್ ಈಸ್ ಪಾವರ್ಟಿ. ಪಾವರ್ಟಿ ಈಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್. ಆಯಿತು, ಜಾತಿ ಈಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್. ಓಕೆ, ಬಟ್ ನೀವು ಜಾತಿನ ನೀವು ಬಿಡಲ್ಲ, ಬಿಡಬೇಕು ಅಂತ ಹೇಳೋರ್ಗೂ ನೀವು ಬಿಡಲ್ಲ. ಸೊ ನಾ ಜಾತಿ ಏನೂ ಮಾಡೋಕ್ಕಾಗಲ್ಲ. ಆಯಿತಾ, ನಾನು ಹೇಳ್ತೀನಾದರೆ ಇದನ್ನು ಮಾತಾಡಬೇಕಲ್ವಾ. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಇದ್ರ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ ಮಾತಾಡೋದಕ್ಕೆ. ಒಬ್ಬ ಇಂಟೆಲೆಕ್ಚುಯಲ್ ಅಂದರೆ ಆ ಕಾಲದ ಕಷ್ಟಕ್ಕೆ, ಆ ಕಾಲದ ಸಮಸ್ಯೆಗಳಿಗೆ, ಆ ಕಾಲದ ದೊಡ್ಡ ಮಟ್ಟದ ವಿಚಾರ ಮಾಡಬೇಕಾದ ವಿದ್ಯಮಾನಗಳ ಬಗ್ಗೆ ಹೇಳೋದಕ್ಕೆ ಅವರಲ್ಲಿ ಅರಿವು ಮತ್ತು ಅವರಿಗೆ ಅರಿವಿನ ಮೀರಿದ ಒಂದು ಪ್ರಜ್ಞೆ, ಹೊಳವುಗಳು ಅವರಿಂದ ಪಡೆಯುವ ನಾವು ಕಾತರದಲ್ಲಿ ಒಂದು ಸಮಾಜ ಕಾದಿರಬೇಕು. ಅವರನ್ನು ಬುದ್ಧಿಜೀವಿ ಅಂತ ಹೇಳ್ಬೋದು. ಇವ್ರನ್ನ ಏನಂದರೆ ಇವರೇನೋ ಮೈಕ್ರೋಫೋನ್ಸ್ ಫಾರ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅಷ್ಟೇ. ಇವ್ರು ಯಾವ ಬುದ್ಧಿಜೀವಿ ರೀ? ಯಾವ ಕಷ್ಟ ನಿವಾರಿಸೋಕ್ಕಾಗತ್ತೆ ರೀ? ನಾನು ಹೇಳ್ತೀನಿ, ಭಾರತದಲ್ಲಿ ಯಾರು ಇಂಟೆಲೆಕ್ಚುಯಲ್ ಅಂತ ಕರೆಸ್ಕೊಳ್ತಾರೋ, ಸ್ಟಾರ್ಟಿಂಗ್ ಫ್ರಮ್ ಪ್ರತಾಪ್ ಬಾನು ಮೆಹ್ತಾ, ಓಕೆ, ಆ್ಯಂಡ್ ನನ್ನ ಕನ್ನಡ ಇಂಟೆಲೆಕ್ಚುಯಲ್ ಅಂದರೆ ನನ್ನ ನಗು ಬರುತ್ತೆ. ಆ ಥರದ್ದು ಯಾರು ಭಾರತದಲ್ಲಿ ಬೇರೆ ಕಡೆ ಯಾರನ್ನೂ ಗುರುತಿಸಲ್ಲ ಕನ್ನಡ ಇಂಟೆಲೆಕ್ಚುಯಲ್ ಅಂತಲ್ಲ. ಯಾರೂ ಇಲ್ಲ ಇವಾಗ ಆ ಥರ.
ಯಾರೋ ಒಂದು ಇಬ್ಬರು ಇರ್ಬೋದು, ಅವ್ರು ಕ್ಷಮಿಸ್ಬಿಡ್ಲಿ ಹೇಳ್ತಿಲ್ಲ, ಯಾರೂ ಇಲ್ಲ ಆಯಿತಾ. ಈಗ ಏನು ಹೇಳ್ತೀನಿ ನೋಡಿ, ಇವಾಗ ಅವರು ಏನೂ ಮಾಡಲ್ಲ ಅಂದರೆ ಅವ್ರು ಸ್ಟ್ರೈಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಬುದ್ಧಿಜೀವಿಗಳು, ಏನು ಮಾಡ್ಬೋದು ಅವ್ರು ಸ್ಟ್ರೈಕು? ಅವ್ರು ಏನು ಅವರಿಂದ ಏನು ಉತ್ಪಾದನೆ ಏನಿಲ್ಲ, ಯಾವ ಉಪಯೋಗವೂ ಇಲ್ಲ ಅವರಿಂದ, ಆಯಿತಾ. ಅವ್ರು ಅಕಸ್ಮಾತ್ 5 ವರ್ಷ ಸ್ಟ್ರೈಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಏನಾಗತ್ತೆ? ಏನೂ ಆಗೋದಿಲ್ಲ, ಏನು ನೋ ಪ್ರಾಬ್ಲಮ್ ವಿಲ್ ಹ್ಯಾಪನ್. ಏನು ಯೂಸ್ ಇರೋದಿರೋ, ನಥಿಂಗ್ ದೆ ಕ್ಯಾನ್ ಸಾಲ್ವ್. ಓಕೆ. ಸೊ ಆ ಥರ ಇರಬಾರ್ದಾಗಿತ್ತು ನಾವು. ನಮಗೆ ಬುದ್ಧಿಜೀವಿ ಅಂದರೆ ಹೆಂಗಿರಬೇಕಾಗಿತ್ತು ಅಂದರೆ, ಕೋವಿಡಲ್ಲಿ ಹುಯಿಲೆಬ್ಸಿ ಏನಂದರೆ ಇದು ಇಂಡಿಯಾ ಮಾಡೋ ಮದ್ದನ್ನು ನಂಬಾರ್ದು. ಇಲ್ಲಿ ಕೇರಳದಲ್ಲಿ ಹೇಳೋದು, ಇಂಡಿಯನ್ ಅವನು ಮುಲಾಯಮ್ ಸಿಂಗ್ ಯಾವುದೋ ಮಗ ಹೇಳ್ದ, ಅವನೇನೋ ಅಖಿಲೇಶ್ ಯಾದವ್, ಡೋಂಟ್ ಟ್ರಸ್ಟ್ ಇದು ಇಂಡಿಯನ್ ಡ್ರಗ್ಸ್ ಅಂತ ಹೇಳಿದ್ದ ಅವನು. ಓಕೆ, ಅವನು ಇನ್ಯಾರೋ ಇರ್ಬೋದು. ಯಾಕೆ ಹಂಗೆ ಹೇಳ್ತೀನಿ ಅಂದರೆ ಯಾರೋ ಕೇಸ್ ಹಾಕ್ತಾರೆ ಅದಕ್ಕೆ. ಓಕೆ, ಅವರೆಲ್ಲ ಹೇಳಿದ್ದು ನಮಗೆ ಬೇಡ, ಇದು ತೊಗೋಬೇಡಿ ಅಂತೆಲ್ಲ ಅಡ್ವೈಸ್ ಎಲ್ಲ ಮಾಡಿದರು ದೊಡ್ಡ ದೊಡ್ಡ ನಾಯಕರು ಆ ಟೈಮಲ್ಲಿ. ಓಕೆ, ಏನು ಗೊತ್ತು ನಿಮಗೆ ಅದನ್ನ ಹೇಳೋದಕ್ಕೆ? ಏನು ಗೊತ್ತು ನಿಮಗೆ? ಅದು ಆ ಥರ ಆಗಿರೋದ್ರಿಂದ ಅವರು ಹೇಳೋದಕ್ಕೂ ಆ ಅಖಿಲೇಶ್ ಯಾದವ್ ಹೇಳೋದಕ್ಕೂ ಅಥವಾ ಕೇರಳದಲ್ಲಿ ಯಾವ ಕಮ್ಯುನಿಸ್ಟ್ ಮಿನಿಸ್ಟ್ರ್ ಹೇಳೋದಕ್ಕೂ ಏನು ವ್ಯತ್ಯಾಸ ಹೇಗಿಲ್ವೋ ಹಾಗೆ ಒಬ್ಬ ಇಂಟೆಲೆಕ್ಚುಯಲ್ ಮಾತಾಡೋದಕ್ಕೂ ಅವ್ರು ಮಾತಾಡೋದಕ್ಕೂ ವ್ಯತ್ಯಾಸ ಎಲ್ಲ ಥರ ಆಗಿಬಿಟ್ಟಿದೆಯಲ್ರಿ ಇವಾಗ. ಇನ್ ಎನಿ ಡಿಫಿಕಲ್ಟಿ ಫಾರ್ಮುಲಾಸ್ ಬಗ್ಗೆ ಏನು ಇಂಟೆಲೆಕ್ಚುಯಲ್ ಅಭಿಪ್ರಾಯ ಇತ್ತು ರೀ ಇವ್ರಿಗೆ? ಅಷ್ಟು ದಿನ ಸ್ಟ್ರೈಕ್ ಮಾಡಿದ್ರು, ಮೋದಿ ರೆಸ್ಪಾಂಡ್ ಮಾಡಲಿಲ್ಲ. ಒಂದು ಇವ್ರ ಕಡೆಯಿಂದ ಏನಿತ್ತು ರೀ? ಕರ್ನಾಟಕದಲ್ಲಿ ಯಾಕೆ ರೀ ಸ್ಟ್ರೈಕ್ ಆಗಲಿಲ್ಲ? ಬೆಂಗಾಲಲ್ಲಿ ಯಾಕೆ ರೀ ಸ್ಟ್ರೈಕ್ ಆಗಲಿಲ್ಲ ಫಾರ್ಮುಲಾಸ್ ವಿರುದ್ಧ? ನಿಮ್ಗೇನು ಗೊತ್ತು ಫಾರ್ಮರ್ ಕಷ್ಟದ ಬಗ್ಗೆ? ನಿಮ್ಗೇನು ಐಡಿಯಾ ಇದೆ ನಿಮಗೆ? ಸಿ, ದಟ್ ಈಸ್ ವೈ ಐ ಆಮ್ ಸೇಯಿಂಗ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್ ಲೈಕ್ ದ್ಯಾಟ್. ನಮಗೆ ಬುದ್ಧಿಜೀವಿ ಅನ್ನೋ ಕ್ಲಾಸ್ ಇಲ್ಲ ಇವಾಗ. ಬುದ್ಧಿಜೀವಿ ಅಂದರೆ ಇದರ್ ಕಾಸ್ಟ್ ಒಪಿನಿಯನ್ ಆರ್ ರಿಲಿಜಿಯಸ್ ಒಪಿನಿಯನ್ ಆರ್ ಡೈರೆಕ್ಟ್ ಪೊಲಿಟಿಕಲ್ ಐಡಿಯಾಲಜಿ ಒಪಿನಿಯನ್ ಅಷ್ಟೇ. ದೇರ್ ಈಸ್ ನೋ ಅದರ್ ಐಡಿಯಾ ಆಫ್ ಇಂಟೆಲೆಕ್ಚುಯಲ್. ಕರ್ನಾಟಕಸ್ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ ಯಾರು ಇರ್ಬೋದು? ವಿ ಕೆನಾಟ್ ಟೆಲ್ ನಾವು. ನೀವು ಹೆಸರು ಹೇಳ್ತೀರಾ ಯಾರು ಇಂಟೆಲೆಕ್ಚುಯಲ್ ಅಂತ ಕರ್ನಾಟಕದಲ್ಲಿ? ನಾನು ಹೇಳ್ತೀನಿ ನೋಡಿ, ಕಾವೇರಿ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡೋದಕ್ಕೆ ಒಂದು ನ್ಯಾಷನಲ್ ಕಮಿಷನ್ ಬೇಡ. ರಿವರ್ ವಾಟರ್ಸ್ ಡಿಸ್ಪ್ಯೂಟ್ ಆಫ್ ಇಂಡಿಯಾ ಅವ್ರ ಮುಂದೆ ವಾಟರ್ ಕ್ರೈಸಿಸ್ ಬರುತ್ತೆ ಅಂತ ನಮ್ಮ ಸ್ಟೀಫನ್ ಹಾಕಿಂಗ್ ಸೈಂಟಿಸ್ಟ್ ಹೇಳಿದ್ದಾರೆ. ಸೊ ವಾಟರ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಮಾಡಿ 3 ಜನ ಅದರಲ್ಲಿ ನಾಮಿನೇಟ್ ಮಾಡಬೇಕು ಅಂದರೆ ಐ ವಿಲ್ ಸೇ ದೇವೇಗೌಡ ಶುಡ್ ಬಿ ದೇರ್ ಇನ್ ದಟ್. ಓಕೆ, ಹೀ ಈಸ್ ಅ ಪಬ್ಲಿಕ್ ಇಂಟೆಲೆಕ್ಚುಯಲ್. Although he is a politician, he is a public intellectual. He knows Karnataka more than any other intellectual of Karnataka. ಈ ಕ್ಲಾಸಿಫೈಡ್ ಇಂಟೆಲೆಕ್ಚುಯಲ್ ಯಾರಿದ್ದಾರೋ, he knows more about Karnataka than any one of them. ಎಲ್ಲೆಲ್ಲಿ ಏನು ಬೆಳೀತಾರೆ ಅವರಿಗೆ ಗೊತ್ತು, ಎಲ್ಲೆಲ್ಲಿ ಯಾರಿಗೆ ಏನೇನು ಕಷ್ಟ ಇರುತ್ತೆ ಅವರಿಗೆ ಗೊತ್ತು. ಮತ್ತು ಮುತ್ಸದ್ದಿ, ನಾನು ಲಂಕೇಶ್ ಅವರಿಂದ ಕಲಿತ ಪದ ಅದು ಯಾಕೆ ಸೂಕ್ಷ್ಮ ಪದ ಅದು ಅಂತ. ಅವರನ್ನು ಕೇಳಿದ್ರೆ ನೋಡಿ, ಅವ್ರದ್ದೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಜಸ್ಟಿಸ್ ಕುಲ್ದೀಪ್ ಕಮಿಷನ್ ಅವರು, ನೀವೇನು ಬಳಸ್ಕೊಳ್ತೀರೋ ಎಲ್ಲ ಗೊತ್ತಿಲ್ಲ, ನಿಮ್ಮ ಜೊತೆ ಮಾತಾಡ್ತೀನಿ ತಿಳ್ಕೊಳ್ಳಿ. ಜಸ್ಟಿಸ್ ಕುಲ್ದೀಪ್ ಸಿಂಗ್ ಕಮಿಷನ್ ಅವರು ದೇ ವಾಂಟೆಡ್ ಟು ಡೂ ಇದು ಡಿಲಿಮಿಟೇಷನ್, ನ್ಯೂ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್. ಈಗ ಪಾರ್ಲಿಮೆಂಟ್ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, 2028 ಡಿಲಿಮಿಟೇಷನ್ ಆದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ಕರ್ನಾಟಕಲ್ಲೂ ಡಿಲಿಮಿಟೇಷನ್ ನೋಡಿದ್ದೀವಿ. ಬೆಂಗಳೂರಲ್ಲಿ ಮೊದಲು 16 ಇತ್ತು, ಈಗ ಆಲ್ಮೋಸ್ಟ್ ಇವಾಗ 24-28 ಅಷ್ಟಾಗುತ್ತೆ. ಅಂದರೆ ಇನ್ನೂ ಆಗುತ್ತೆ ಜಾಸ್ತಿ ಬೆಂಗಳೂರಿಗೆ ನೆಕ್ಸ್ಟ್ ಡಿಲಿಮಿಟೇಷನ್ ಆಗೋದಕ್ಕೆ. ಈ ಡಿಲಿಮಿಟೇಷನ್ ಆದಾಗ ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೋ ಅಷ್ಟು ಸೀಟ್ಸ್ ಕೊಡಬೇಕು. ಡೆಮೋಕ್ರಸಿಲಿ ಕರೆಕ್ಟ್ ಕೂಡ ಹೌದು. ಗೊತ್ತಾಯ್ತು, ನಂಗೆ ಗೊತ್ತಾಯ್ತು ನೀವೇನು ಹೇಳ್ತಾ ಇದ್ದೀರಾ. ಕೊಡಬೇಕು ಅಂತ ಹೇಳಿದೆ. ದೇವೇಗೌಡ ವಾಸ್ ಇನ್ ದಟ್ ಕಮಿಷನ್. ದೇವೇಗೌಡ ರೇಸ್ಡ್ ಅನ್ ಒಬ್ಜೆಕ್ಷನ್ ಅಂತೆ. ಅವ್ರು ಹೇಳಿದ್ರಂತೆ, ಯು ವಾಂಟ್ ಟು ಪನಿಷ್ ಸದರ್ನ್ ಸ್ಟೇಟ್ಸ್ ಫಾರ್ ಮೇಂಟೈನಿಂಗ್ ಪಾಪ್ಯುಲೇಷನ್ ಕಂಟ್ರೋಲ್ ಆ್ಯಂಡ್ ಯು ವಾಂಟ್ ಟು ರಿವಾರ್ಡ್ ನಾರ್ದರ್ನ್ ಸ್ಟೇಟ್ಸ್, ಹಿಂದಿ ಸ್ಟೇಟ್ಸ್ ಫಾರ್ ನಾಟ್ ಮೇಂಟೈನಿಂಗ್ ದಟ್ ಕಂಟ್ರೋಲ್. ಇದು ನ್ಯಾಯನ ಅಂತ ಕೇಳಿದ್ರಂತೆ. ಓಕೆ. ಆ್ಯಂಡ್ ಬಿಕಾಸ್ ಆಫ್ ಹಿಸ್ ಆರ್ಗ್ಯುಮೆಂಟ್ ದೇ ಸೆಡ್ ವಿತಿನ್ ದ ಸ್ಟೇಟ್ಸ್
we will not increase. We will redistribute, if there are 88 seats in Uttar Pradesh, we'll redistribute the 88 seats within Uttar Pradesh. If there are 24 seats in Karnataka, 28 seats in Karnataka, we'll redistribute the seats arrangement in Karnataka, but will not increase 28 from 28 ಅಂತ ಹೇಳಿದ್ರಂತೆ. If we increase, we'll increase proportionally for the states according to population ಅಂತ ಹೇಳಿದ್ರಂತೆ. See, what I'm trying to say is, ಹಂಗೆ ಹೇಳಕ್ಕೆ ಬರಬೇಕು ಅನ್ನೋದಕ್ಕೆ ಒಂದು ಪ್ರಜ್ಞೆ ಇರಬೇಕಲ್ಲ, ಆ ಥರದ್ದು ಇವ್ರಿಗೆಲ್ಲ ಇರುತ್ತೆ ಅಂತ ನಮ್ಗೆ ಅನ್ಸೋದಿಲ್ಲ. ಅದಕ್ಕೆ ಏನಾಗಿದೆ, ಜನರಲ್ಲಿ ಈ ಒಟ್ಟು ಬುದ್ಧಿಜೀವಿ ಅನ್ನೋ ಕ್ಲಾಸ್ ಬಗ್ಗೆ ಗೌರವ ಹೊರಟೋಗಿದೆ. ಅವ್ರ ಬಗ್ಗೆ ಯಾರೂ ಕೇರ್ ಮಾಡೋದಿಲ್ಲ. ಈಗ ನೀವು ಲಂಕೇಶ್ ಜೊತೆಗಿದ್ರಿ. ಲಂಕೇಶ್ ಎಲ್ಲ ಸಂದರ್ಭದಲ್ಲೂ ಕೂಡ ಬಲಪಂಥೀಯ ರಾಜಕಾರಣವನ್ನು ವಿರೋಧಿಸ್ಕೊಂಡು ಬಂದಂಥ ವ್ಯಕ್ತಿ ಅಂತ ನನಗನ್ಸುತ್ತೆ. ಅವ್ರು ತುಂಬ ಸರ್ಪ್ರೈಸಸ್ ಕೊಡ್ತಾರೆ, ಅದು ಬೇರೆ ವಿಚಾರ. ಈ ಕನ್ನಡ ಪರ ಹೋರಾಟ ನಡೆದಾಗ ಬೋರ್ಡ್ಗಳಿಗೆ ಬರೆದಾಗ ಯಾರೋ ಹೇಳಿದ್ರಂತೆ ಇದು ತುಂಬ ಏನಂತಾರೆ ಕನ್ನಡದ ಅತಿರೇಕ ಅಭಿಮಾನ ಅಂದಾಗ ಅವ್ರು ಹೇಳಿದ್ರಂತೆ, ಇಲ್ಲ ಹಳ್ಳಿಯಿಂದ ನಮ್ಮ ತಂದೆನೋ ತಾಯಿನೋ ಬರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಕನ್ನಡದಲ್ಲಿ ಯಾಕಿರಬಾರ್ದು ಅಂತ ಕೇಳಿದ್ದು ನನಗೆ. ಸೊ ನೀವು ಅವ್ರ ಜೊತೆಗಿದ್ದಂಥವ್ರು, ಆಮೇಲೆ ನೀವು ಸ್ಲೋಲಿ ಡ್ರಿಫ್ಟೆಡ್ ಟುವರ್ಡ್ಸ್ ಅದರ್ ಪಾರ್ಟಿ ಅಂತ ಅನಿಸುತ್ತೆ. ಪಾರ್ಟಿ ಅಂದರೆ ವಿಚಾರಧಾರೆ. ಇವತ್ತು ನಾವು ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನಾವು ಕರ್ನಾಟಕದ ಸುಮ್ಮನೆ ರಾಜಕಾರಣ ನೋಡಿದಾಗ ಅಥವಾ ಇಂಡಿಯಾದ ಪಾಲಿಟಿಕ್ಸ್ ನೋಡಿದಾಗ ಯಾವ ಪಾರ್ಟಿಗಳ ಮಧ್ಯೆ ವ್ಯತ್ಯಾಸ ಉಳ್ಕೊಂಡಿದೆ ಅಂತ ನನಗೊಂದ್ಸಲ ಖೇದ ಆಗುತ್ತೆ. ನೀವು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾನೆ ಇಲ್ಲಿ ವಿರೋಧ ಮಾಡಿದಂಥವ್ರು, ಆಮೇಲೆ ಸಡನ್ನಾಗಿ ಇವರು ಕೂಡ ಚೇಂಜ್ ಮಾಡ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ ಅಂತಂದರು. ಆಮೇಲೆ ಮುಂಚೆ ಗ್ಯಾರಂಟಿ ವಿರೋಧ ಮಾಡಿದಂಥವ್ರು ಬಿಟ್ಟಿ ಭಾಗ್ಯ ಕೊಡಬೇಕು ಮಹಾರಾಷ್ಟ್ರದಲ್ಲಿ ಮಾಡಿದರು, ಡೆಲ್ಲಿನಲ್ಲಿ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಎಲ್ಲ ಪಕ್ಷದವರು ಅಂತ ನಾನು ಹೇಳೋದು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೊರಟಂಥ ಪಕ್ಷ ಏನಾಗಿದೆ ಅಂತ, ಎಲ್ಲ ಪಕ್ಷಗಳಿರುವಂಥ ಭ್ರಷ್ಟರೆಲ್ಲ ಬಂದು ಈ ಪಾರ್ಟಿ ಸೇರ್ಕೋತಾ ಇದ್ದಾರೆ, ಇವರು ಅವ್ರನ್ನ ಮೆರೆಸ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಬಗ್ಗೆ ನಮಗೊಂದು ಭ್ರಮನಿರಸನ ಆಗಿ ಬಿ ಜೆ ಪಿಗೆ ಬಂದಂಥ ಜನ ಈಗ ಎಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಪ್ರಶ್ನೆ. ಜಸ್ಟ್ ಒಂದು ಇಲ್ಲ ನೋಡಿ ಗೌರೀಶ್, ನೀವು ಕೇಳ್ತಾ ಇರೋದು ನನಗೆ ನೇರವಾಗಿ ಹೆಂಗೆ ಕೇಳಿಸುತ್ತದು ಅಂದರೆ, ನೀವು ಹೆಂಗೆ ಬಿ ಜೆ ಪಿ ಸಪೋರ್ಟ್ರ್ ಆಗಿದ್ದೀರಾ ಅಂತ ಕೇಳಿಸುತ್ತೆ ನನ್ನ ಕಿವಿಗೆ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ನಾನು ಬಿ ಜೆ ಪಿ ಸಪೋರ್ಟ್ರ್ ಆಗಲಿಲ್ಲ, ನಾನು ಮೋದಿ ಸಪೋರ್ಟ್ರ್ ಅದೇ. ಮೋದಿ ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನೋಡಿ, ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಮೋದಿಲೇನು ಇವಾಗ ಆಗಿರೋದಂದರೆ, ಅವ್ರು ಆ ಥರ ನನಗೆ ಎಲ್ಲ ಕಡೆನೂ ಇವಾಗ ಹೇಳ್ತಾ ಇದ್ದೀನಿ ಅದನ್ನ, ಅವ್ರು ಆ ಥರ ವಿಭೂತಿ ಹಚ್ಕೊಂಡು ಅವರು ಅಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗಿ ಅವರು ಅಲ್ಲಿ ಅಷ್ಟೊಂದು ಕಾಲ ಕಳೆದಿದ್ದು. ಮತ್ತು ಈ ಎಲೆಕ್ಷನ್ ಮುಂಚೆ ನಾನು ಆಸ್ಟ್ರೇಲಿಯಲ್ಲಿದ್ದೆ ಆ ಟೈಮಲ್ಲಿ. ಎಲೆಕ್ಷನ್ ಮುಂಚೆ ಅವರು ವಿಚಿತ್ರವಾಗಿ ಈ ಧರ್ಮದ ವಿಚಾರ ಎಲ್ಲ ಮಾತಾಡಿದ್ದು, ಅದು ಅವ್ರ ಹಿಂದೆ ಮಾಡಿರಲಿಲ್ಲ. ಅದು ಅಂದರೆ ಈ ಗುಜರಾತದಲ್ಲಿ ಏನು ಮಾಡಿದ್ರು ನನಗೆ ಸ್ಪಷ್ಟ ಗೊತ್ತಿಲ್ಲ ಅದು. ಆದರೆ ಅವರು 2013 ನಾನು ಯಾವಾಗ ಸಪೋರ್ಟ್ ಮಾಡಬೇಕು ಅಂತ ಲೇಟ್ 2013 ಡಿಸೈಡ್ ಮಾಡೋದು, ಆವಾಗ ಅವರು ವಿಕಾಸ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅವರು ಸರಿ ಅಂತ ನನಗನ್ಸಿತ್ತು, ಅದಕ್ಕೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಈಗ ನನಗೆ ಅವ್ರ ಬಗ್ಗೆ ಸ್ವಲ್ಪ ನನಗೆ ಬೇಜಾರಿದೆ ಇವಾಗ, ಆದರೂ ಈಗಲೂ ಅವ್ರನ್ನೇ ಸಪೋರ್ಟ್ ಮಾಡ್ತೀನಿ. ಯಾಕೆ ಅಂದರೆ ನಾನು ನೋಡಿ, ನೀವು ಆಮೇಲೆ ಮರು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ, ಬಟ್ ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಪ್ರಶ್ನೆ ಕೇಳಿದ್ರೆ ಇನ್ನೂ ಎಲಾಬ್ರೇಟ್ ಮಾಡ್ತೀನಿ. ಈಗ ನೋಡಿ, ಈಗ ನಮ್ಮ ಈ ಡಿಸ್ಕಾಮ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿರುತ್ತಲ್ಲ, ಮೊದಲು ಎಲೆಕ್ಟ್ರಿಸಿಟಿ ಜನರೇಷನ್ ಕಂಪನಿ, ಎಲೆಕ್ಟ್ರಿಸಿಟಿ ಜನರೇಷನ್, ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಎರಡನ್ನೂ ಸರ್ಕಾರನೇ ನಡೆಸ್ತಾ ಇತ್ತು. ಮನಮೋಹನ್ ಸಿಂಗ್ ಅವರ ಕಾಲದಿಂದ ಸ್ವಲ್ಪ ಕಾರ್ಪೊರೇಟೈಸೇಷನ್ ಆಗ್ತಾ ಬರ್ತಾ ಇದೆ. ಅವನ್ನ ಕಾರ್ಪೊರೇಷನ್ಸ್ ಅಂತ, ಆಲ್ ಹೋಲಿ ಓನ್ ಬೈ ಸರ್ಕಾರ ಇರ್ಬೋದು, ಬಟ್ ಕಾರ್ಪೊರೇಷನ್ಸ್ ಅಂತ ಮಾಡಿದ್ದಾರೆ ಅದನ್ನ. ಮೊದಲು ಮನಮೋಹನ್ ಸಿಂಗ್ ಟೈಮ್ ಅಂದರೆ UPA ಟೈಮಲ್ಲ, ನರಸಿಂಹರಾವ್ ಟೈಮಲ್ಲಿ ಅವರು ಬಂದಾಗಿಂದ 91 ಈ ಫೈನಾನ್ಷಿಯಲ್ ರೀಸ್ಟ್ರಕ್ಚರಿಂಗು ಆ ಥರದ್ದೆಲ್ಲ ಆವಾಗ ಶುರು ಆಗಿದ್ದು. ಅದಕ್ಕೆ ಬ್ಲೇಮ್ ಆರ್ ಕ್ರೆಡಿಟ್ ನರಸಿಂಹರಾವಿಗೆ ಕೊಡಬೇಕು. ಈ ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಮಾಡಿದ್ದು ನರಸಿಂಹರಾವ್. ಆ್ಯಂಡ್ ನನ್ನ ಅಭಿಪ್ರಾಯದಲ್ಲಿ PV ನರಸಿಂಹರಾವ್ ಟಿಲ್ ಡೇಟ್ ಈಸ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ, ವಿತ್ ವಾಟ್ ಎವರ್ ಮಿಸ್ಟೇಕ್ಸ್ ಅದು ಮಾಡಿದ್ರು ಅವರು. ಆ ಕಾಲದಿಂದನೂ ನೀವು ನೋಡ್ಕೊಂಡು ಬಂದರೆ ಪ್ರೈವೇಟೈಸೇಷನ್ ಆಫ್ ಒಂದು ಕಾರ್ಪೊರೇಟೈಸೇಷನ್ ಆಗಿದೆ ಫಸ್ಟು. ವಿ ಆರ್ ಓನ್ಲಿ ಒನ್ ಸ್ಟೆಪ್ ಅವೇ ಫ್ರಮ್ ಪ್ರೈವೇಟೈಸೇಷನ್ ಇನ್ ಕರ್ನಾಟಕ ಆಲ್ಸೋ. ಯಾವಾಗೋ ಬೆಸ್ಕಾಮ್ ಅದು ಪ್ರೈವೇಟೈಸ್ ಆಗುತ್ತೆ,
ಅಂದರೆ ಪ್ರೈವೇಟ್ ಎಂಟಿಟೀಸು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಜನರೇಷನ್ ಅವರೇ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಸರ್ಕಾರ ನಡ್ಸೋಕ್ಕಾಗಲ್ಲ ಎಲ್ಲನೂ. ಸೊ ಈ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗೆ ಏನಾಗಿದೆ ಅಂದರೆ ಅವರು ದೇ ಆರ್ ಓನ್ಡ್ ಬೈ ಗೌರ್ಮೆಂಟ್, ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ಓನ್ ದೆಮ್. ಆ್ಯಂಡ್ ಅವರು ಪೊಲಿಟಿಕಲ್ ರೀಸನ್ಸ್ಗೆ ನೀವು ಹೇಳಿದ್ರಲ್ಲ ಈಗ ಫ್ರೀ ಬೀಸ್ ಆ ಥರ ಫ್ರೀ ಎಲೆಕ್ಟ್ರಿಸಿಟಿ ಕೊಡೋದು ಆ ಥರ ಮಾಡಿ ಅವ್ರ ಹತ್ರ ದುಡ್ಡಿಲ್ಲ ಈಗ ತುಂಬ ಜನಕ್ಕೆ. ಇನ್ನೊಂದೇನೆಂದರೆ ಪವರ್ ಥೆಫ್ಟ್. ತುಂಬ ಕಡೆ ಬ್ರೈಬ್ ಮಾಡೋ ಅಥವಾ ಕ್ರಿಮಿನಲ್ ಆಗಿ ಬೇರೆ ರೀತಿ ಕ್ರಿಮಿನಲ್ ಆಗಿ ಡೈರೆಕ್ಟಾಗಿ ಪವರ್ ಹೇಳ್ಕೊಂಡು ಅದನ್ನು ಇದು ಪವರ್ ಲಾಸಸ್ ಅಂತ ಕರೀತಾರೆ. ಒಂಥರ ಅದು ಯುಫೆಮಿಸಮ್. ಅದು ಟೆಕ್ನಿಕಲಿನೂ ಲಾಸ್ ಆಗುತ್ತೆ ಸ್ವಲ್ಪ, ಬಟ್ ಆ್ಯಕ್ಚುಲಿ ಸ್ಟೀಲಿಂಗ್ ಪವರ್ ಪ್ರಾಬ್ಲಮ್ ಎಲ್ಲ ಕಡೆಯೂ ಇರುತ್ತೆ. ಕೆಲವು ಕಡೆ ಜಾಸ್ತಿ ಇರುತ್ತೆ, ಕೆಲವು ಕಮ್ಮಿ. ಆ್ಯಸ್ ಎಕ್ಸ್ಪೆಕ್ಟೆಡ್ ಯು ಪಿ ಥರದ್ರೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅಲ್ಲಿ ತುಂಬ ಪವರ್ ದೇ ವಿಲ್ ಬಿ ಸ್ಟೀಲಿಂಗ್. ಎಲ್ಲ ರೌಡೀಸು ಅಂಡರ್ ವರ್ಲ್ಡ್ ಅವರೆಲ್ಲ ಸ್ಟೀಲ್ ಮಾಡ್ತಾರೆ. ಮತ್ತು ಇಡೀ ಕಮ್ಯುನಿಟೀಸ್ ಕರಪ್ಟ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಅವ್ರದ್ದು ದೇ ಆರ್ ಎಂಜಾಯಿಂಗ್ ಫ್ರೀ ಪವರ್ ಎಲೆಕ್ಟ್ರಿಸಿಟಿ ಫಾರ್ ಲಾಂಗ್. ಆ ಥರ ಈಗ ಯು ಪಿನಲ್ಲಿ ಫಾರ್ ಇನ್ಸ್ಟೆನ್ಸ್ ಈಗ ಯೋಗಿ ಆದಿತ್ಯನಾಥ್ ಇಸ್ ದೇರ್. ಆ್ಯಸ್ ಯು ಕ್ಯಾನ್ ಸಿ ಈಸ್ ಅ ಅಗ್ರೆಸಿವ್ ಚೀಫ್ ಮಿನಿಸ್ಟರ್. ಈಗ ಅವ್ರೇನು ಮಾಡಬೇಕು? ಇವಾಗ ಪಾರ್ಟಿ ವಿತ್ ಡಿಫ್ರೆನ್ಸಲ್ಲಿ ಸೊ ಅವ್ರಿಗೆ ಐಡಿಯಲ್ ನಾಯಕ ಅವರು. ಈಗ ಅವ್ರು ಏನಾದ್ರು ಮಾಡೋಕ್ಕಾಗಬೇಕು. ಏನು ಕಷ್ಟ ಆಗುತ್ತೆ ಮಾಡೋಕ್ಕೆ? ಏನು ಅಂದರೆ ನೀವು ಫ್ರೀ ಎಲೆಕ್ಟ್ರಿಸಿಟಿ ಎಂಜಾಯ್ ಮಾಡ್ತಾ ಇರೋರು, ಕದ್ದು ಫ್ರೀ ಎಲೆಕ್ಟ್ರಿಸಿಟಿ ಎಂಜಾಯ್ ಮಾಡ್ತಾ ಇರೋರು, ನೀವು ಅವ್ರಿಗೆ ಇವಾಗ ಪೆನಾಲ್ಟಿ ಹಾಕ್ತೀನಿ, ನೀವು ಮಾಡಲೇಬೇಕು ಅಂತ, ಇಲ್ಲಿ ನಿಮ್ಮ ಪವರ್ ಕಟ್ ಮಾಡ್ತೀನಿ ಅಂದರೆ ಅವ್ರ ಅಪೋಸಿಷನ್ ಪಾರ್ಟಿಯವರು ಅವ್ರಿಗೆ ಡೆಸ್ಪರೇಟ್ ಇರ್ತಾರೆ ಪವರಿಗೆ ಬರೋಕ್ಕೆ. ಇಲ್ಲಿ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ, ಓಟ್ ಅವ್ರಿಗೆ ಹಾಕ್ತಾರೆ ಜನ. ದಿಸ್ ಇಸ್ ದ ರಿಯಾಲಿಟಿ. ಚನ್ನಪಟ್ಟಣದ ಎಲೆಕ್ಷನಲ್ಲಿ ಡೈರೆಕ್ಟಾಗಿ ಕೆಲಸ ಮಾಡಿದ ಅವರು ನನಗೆ ಒಬ್ಬರು ಹೇಳಿದ್ರು, ಸರ್ ನಾನು ಎಲೆಕ್ಷನಲ್ಲಿ ನಾನು ಯಾವಾಗ ವರ್ಕ್ ಮಾಡ್ತೀನಿ, ಮನೆಗೆ ಹೋಗಿ ದುಡ್ಡು ಕೊಡ್ತೀನಿ. ನಾ ಯಾವ ಪಕ್ಷ ಅಂತ ಹೇಳಲ್ಲ, 3 ಪಕ್ಷದವ್ರು ಮಾಡಿರ್ತಾರೆ. ನಿಮಗೂ ಗೊತ್ತು ರೀ ನಮ್ಗೇನದ. ಆದರೆ ಈಗ ಈ ಸಲ ಕೊಟ್ಟಿರೋಷ್ಟು ದುಡ್ಡು ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಅಷ್ಟು ದುಡ್ಡು ಕೊಟ್ಟಿದ್ದೀವಿ ನಾವು ಈ ಸಲ, ಎಲ್ಲರೂ ಕೊಟ್ಟಿದ್ದೀವಿ ಅಂತ ಹೇಳಿದೆ ನಾನು. ಈ ಥರ ಜನ ಇದ್ದಾರೆ, ಆಯಿತಾ? ನಮ್ಮ ಸ್ಥಿತಿ ಇದು. ಒಬ್ಬರು ಡೋಲ್ ಕೊಟ್ಟರೆ ಇನ್ನೊಬ್ಬರು ಕೊಡದೇ ಇರೋದಕ್ಕೆ ಆಗೋದಿಲ್ಲ. ನೀವೇನು ಮಾಡಬೇಕು ಇಂಥ ಟೈಮಲ್ಲಿ? ನೋಡಿ, ಅಸಹಾಯಕವಾಗಿರ್ತೀರ ಇಂಥ ಸ್ಥಿತಿಯಲ್ಲಿ. ಆದರೆ ಮೋದಿ ಆ ಥರ ಅಸಹಾಯಕ ಅಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಅವ್ರ ಹೆಸ್ರು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅದಕ್ಕೆ ನಮ್ಗೆ ಗೊತ್ತಿರೋರೆ ಕರ್ನಾಟಕದವರು ಒಬ್ಬರು ನನಗೆ ಹೇಳಿದ್ದು. ಅವರು ಇಂಜಿನಿಯರ್. ಅವರು ಏನವ್ರು ಆ್ಯಕ್ಚುಲಿ ಈಸ್ ಎನ್ ಇಂಜಿನಿಯರ್, ಬಟ್ ಅವ್ರು ಕರ್ನಾಟಕ ರಿಟೈರ್. ಈಸ್ ವೆಲ್ ನೋನ್ ಪರ್ಸನ್. ಓಕೆ, ನಮ್ಮ ಫೀಲ್ಡ್, ನಮ್ಮ ಸಿನಿಮಾಸ್ ಫೀಲ್ಡಲ್ಲೆಲ್ಲ ಈಸ್ ವೆಲ್ ನೋನ್. ಓಕೆ, ಅವ್ರು ನನಗೆ ಹೇಳಿದ್ದು, ಬಿಕಾಸ್ ಈಸ್ ಅ ಗುಡ್ ಇಂಜಿನಿಯರ್ ಆಲ್ಸೋ. ಅವರು ಹೇಳಿದ್ರು, ಅವ್ರ ಇಂಜಿನಿಯರಿಂಗ್ ಫ್ರೆಂಡ್ಸ್ ಹೇಳಿದ್ರಂತೆ, ಈ ನರೇಂದ್ರ ಮೋದಿ ಚೀಫ್ ಮಿನಿಸ್ಟರ್ ಆಗಿರಬೇಕಾದ್ರೆ ಅವ್ರು ಹೇಳಿದ್ರಂತೆ, ನಮ್ಗೆ ಯಾಕೆ ನಮ್ಮ ಕರ್ನಾಟಕಲ್ಲೂ ಆವಾಗ 42% ಪವರ್ ಲಾಸಸ್ ಅಂತ ಹೇಳ್ತಾ ಇದ್ವಿ ನಾವು. ನಮ್ಮಲ್ಲಿ ಆ ಥರ ಎಲ್ಲ ಸಮಸ್ಯೆ ಇತ್ತು. ಅವ್ರು ಇಂಜಿನಿಯರ್ಸ್ ಅವ್ರು ಹೇಳಿದ್ರಂತೆ ಅವ್ರಿಗೆ, ನಮಗೆ ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಸರ್. ಆವಾಗಲೂ ಇದೇ ಥರ ಸ್ಥಿತಿ ಇತ್ತು, ಸಾಲ್ವ್ ಮಾಡೋಕ್ಕಾಗಲ್ಲ, ಅದು ದುಡ್ಡಿಲ್ಲ ನಮ್ಮ ಹತ್ರ. ಅದು ಯು ಪಿಲಿ ಇವಾಗ 1.2 lakh crore ಅಂತೆ. ಅವ್ರ 1.2 lakh crore ಡೆಟ್ ಇದೆ ಎಲೆಕ್ಟ್ರಿಕಲ್ ಕಂಪನೀಸ್ದು. ದೇ ಹ್ಯಾವ್ ಟು ಪೇ ದ ಪವರ್ ಕಂಪನಿ ವಿಚ್ ಇಸ್ ಆಲ್ಸೋ ಗೌರ್ಮೆಂಟ್. ಅಂದರೆ ಇಟ್ಸ್ ಸೋ ಸ್ಟುಪಿಡ್ ಅರೇಂಜ್ಮೆಂಟ್ ಹೆಂಗಿದೆ ನೋಡಿ ಅದು, ಆಯ್ತಾ? ವೆನ್ ದ ಸ್ಟೇಟ್ ಇಸ್ ಪೋರ್, ದ ಪೋರ್ ವಿಲ್ ಬಿ ಹೆಲ್ಟ್. ಅದಿಲ್ಲ ನೋಡಿ ಅವ್ರಿಗೆ ಮನಸ್ಸು. ಎನಿವೆ, ಅವರು ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ಏನು ಮಾಡಿದ್ರೆ ಆಗುತ್ತೆ ಟೆಕ್ನಿಕಲಿ ಹೇಳಿ ಅಂತ. ಯಾರು ನರೇಂದ್ರ ಮೋದಿ ಕೇಳಿದ್ದು? ಅಂದರೆ ಅಲ್ಲೂ ಕೂಡ ಇದೇ ಪವರ್ ಥೆಫ್ಟ್ ಸಮಸ್ಯೆ. ಅಲ್ಲಿ ಪವರ್ ಥೆಫ್ಟ್ಗಿಂತ ಜಾಸ್ತಿ ಕರ್ನಾಟಕದಲ್ಲಿ ಇದ್ದಿದ್ದ ಥರ ಸಮಸ್ಯೆ ಏನಂದರೆ, ಪವರ್ ಥೆಫ್ಟ್ ಸ್ವಲ್ಪ ಇರುತ್ತೆ, ಟ್ರಾನ್ಸ್ಮಿಷನ್ ಲಾಸಸ್ ಅಂತ ಇರುತ್ತೆ, ಅದಿರುತ್ತೆ, ಅದೂ ಇರುತ್ತೆ. ಬಟ್ ಏನು ಮೇನ್ ಪ್ರಾಬ್ಲಮ್ ಅಂದರೆ, ನೀವು ಫಾರ್ಮರ್ಸ್ಗೆ ಲೈನ್ ಹೇಳ್ಕೊಳ್ತಾರಲ್ಲ, ಅವರು ಇನ್ಸ್ಟಾಲ್ ಮಾಡ್ಕೊಳ್ಳೋ ಮೋಟರ್ಗಳಿರುತ್ತಲ್ಲ, ಅದು ಕರೆಕ್ಟ್ ಮೋಟರ್ಸ್ ಹಾಕೊಳ್ಳಲ್ಲ, ಜಾಸ್ತಿ ಎಲೆಕ್ಟ್ರಿಸಿಟಿ ಎಳ್ಕೊಳ್ಳೋ ಥರದ್ದು ಮಾಡ್ತಾರೆ ಅವರು. ಓಕೆ, ಅದು ಮಾಡಬಾರ್ದು ಅದು ಆ್ಯಕ್ಚುಲಿ. ಅದರಿಂದ ಆ ಸಿಸ್ಟಮ್ ಎಫಿಷಿಯನ್ಸಿ ತುಂಬ ಹಾಳಾಗುತ್ತೆ. ಅದಕ್ಕೆ ತುಂಬ ಪವರು ಡ್ರೈನ್ ಆಗಿಬಿಡುತ್ತೆ. ಈ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ.
ಅವ್ರು ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ರಂತೆ, ಅವರು ಹೇಳಿದ್ರಂತೆ, ನಾವು ಅನ್ಲೆಸ್ ನಾವು ಫ್ರೀ ಪವರ್ ಯಾರಿಗೆ ಕೊಡ್ತೀವೋ, ಫಾರ್ಮರ್ಸ್ಗೆ ಫ್ರೀ ಪವರ್ ಅಂತ ಹೇಳಿದ್ರೆ ನಾವು ಸಪ್ರೇಟ್ ಲೈನ್ ಎಳೆದು ಕೊಡಬೇಕು ಅವ್ರಿಗೆ. ನಮಗೆ ಕಮರ್ಷಿಯಲ್ ಪವರ್ ಇಂಡಸ್ಟ್ರಿಗೆಲ್ಲ ಕೊಡ್ತೀವಲ್ಲ, ನಾವು ಹೈಯರ್ ಪವರ್ ಕೊಡ್ತೀವಲ್ಲ, ಅಂದರೆ 3 ಫೇಸು ಆ ಥರದ್ದೆಲ್ಲ ಕೊಡ್ತೀರಲ್ಲ, ನೀವು ಅವ್ರಿಗೆ ಸಪ್ರೇಟ್ ಲೈನ್ ಹಾಕಿದ್ರೆ ಅದರ ಎಫಿಷಿಯನ್ಸಿ ನಾವು ಮೇಂಟೈನ್ ಮಾಡ್ಬೋದು, ಅದರಿಂದ ಫುಲ್ ಹೈಯರ್ ಇನ್ಕಮ್ ನಾವು ರಿಯಲೈಸ್ ಮಾಡ್ಬೋದು, ಪವರ್ ಥೆಫ್ಟು ಕಮ್ಮಿ ಆಗುತ್ತೆ. ಯಾಕೆಂದರೆ ನಾವು ಅದಕ್ಕೆ ಮಾನಿಟರ್ ಮಾಡೋ ಸಿಸ್ಟಮ್ಸ್ ಹಾಕ್ಬೋದು, ಸ್ಮಾರ್ಟ್ ಮೀಟರ್ಸ್ ಹಾಕ್ಬೋದು. ಈ ಎಲ್ಲ ಫಾರ್ಮರ್ಸ್ಗೆ ನೀವು ಫ್ರೀ ಕೊಡೋಂಗಿದ್ರೆ ಅದು ಬೇರೆ ಫೀಡರ್ ಲೈನ್ ಹಾಕಬೇಕು ಅಂತ ಹೇಳಿದ್ರಂತೆ. ಅದು ಇಂಪಾಸಿಬಲ್ ಐಡಿಯಾ ಥರ ಹೇಳಿದ್ರಂತವ್ರು. ಇಲ್ಲ ಅದನ್ನ ಮಾಡೋಕ್ಕೆ ಏನು ಬೇಕು ಅಂತ ನೀವು ಹೇಳಿ, ನೀವು ಇಲ್ಲೇ ಕೂತ್ಕೊಂಡು ಮಾಡಿ, ಎಷ್ಟು ಟೈಮ್ ಆದರೂ ಪರವಾಗಿಲ್ಲ. ಅವ್ರ ಆಫೀಸಸ್ಸಲ್ಲೇ ಅರೇಂಜ್ ಮಾಡಿದ್ರಂತೆ. ಮನೆಯಿಂದ ನಿಮಗೆ ಬಟ್ಟೆ ಎಲ್ಲ ತರಿಸ್ಕೊಂಡು ಇಲ್ಲೇ ಇರಿ, ಇದನ್ನ ಮುಗಿಸೋರ್ಗು ಇಲ್ಲಿಂದ ಹೋಗ್ಬಿಡ. 1 ವಾರ ಕೂತ್ಕೊಂಡು ಮಾಡಿದ್ಮೇಲೆ ಹೀ ಬ್ಲಾಕ್ಡ್ ಇದಿರ್ತವಲ್ಲ ಟ್ರಾನ್ಸ್ಫಾರ್ಮರ್ಸ್, ಇಂಡಿಯಾಲ್ ಮ್ಯಾನುಫ್ಯಾಕ್ಚರ್ ಎಲ್ಲ ಟ್ರಾನ್ಸ್ಫಾರ್ಮರ್ಸು 2 ವರ್ಷ 3 ವರ್ಷ ಗುಜರಾತಿಗೆ ಮಾತ್ರ ಹೋಗ್ತಾ ಇತ್ತಂತೆ. ಅಷ್ಟು ಬುಕ್ ಮಾಡಿ. ಈಗ ನಾವು ಯಾಕೆ ಮೆಟ್ರೋ ಟ್ರೈನ್ ರನ್ ಮಾಡೋಕ್ಕಾಗ್ತಾಯಿಲ್ಲ? ಟ್ರೈನ್ಸ್ ಇಲ್ಲ. ಎಲ್ಲೋ ಲೈನ್ ಕಂಪ್ಲೀಟ್ ಮಾಡಿದ್ದಾರೆ ರೀ, ಟ್ರೈನ್ಸ್ ಇಲ್ಲ ಅವ್ರ ಹತ್ರ. ಅಂದರೆ ಏನೇ ಹೇಳೋದು ಹೇಳಿ, ಓಕೆ. ಟ್ರೈನ್ಸ್ ಇಲ್ಲ. ಯಾಕಿಲ್ಲ ಅಂದರೆ ಚೈನಾಯಿಂದ ಫುಲ್ಲು, ಕೊರಿಯಾಯಿಂದ ಫುಲ್ಲು, ಜಪಾನಿಂದ ಫುಲ್ಲು, ಇಂಡಿಯಾ ಬೆಮೆಲಿಂದ ಫುಲ್, ಎಲ್ಲರೂ. ಯಾಕಂದ್ರೆ 13 ಸಿಟೀಸ್ ಇನ್ ಇಂಡಿಯಾ ಆರ್ ಡೂಯಿಂಗ್ ಮೆಟ್ರೋ. ಅದಕ್ಕೆ ಮಾಡೋಕ್ಕಾಗ್ತಲ್ಲ, ಏನೋ ಇದೆ ಆ ಥರ ಪ್ರಾಬ್ಲಮ್ ಎಲ್ಲ ಕಡೆ ಅದಕ್ಕೆ ಮೊದಲೇ ಬುಕ್ ಮಾಡಿ ಮಾಡಿಸ್ಕೊಂಡು ಸಪ್ರೇಟ್ ಫೀಡರ್ ಲೈನ್ಸ್ ಗುಜರಾತಲ್ಲಿ ಮಾಡಿದ್ರು ಅವರು, ನರೇಂದ್ರ ಮೋದಿ. ಏನು ಅಡ್ವಾಂಟೇಜು ನಾನು ನಿಮ್ಗೆ ಹೇಳ್ತೀನಿ. ಈಗ UP ಅಕಸ್ಮಾತ್ ಮಾಡ್ತಾರೆ ಅಥವಾ ಇನ್ಯಾವುದೋ ಸ್ಟೇಟಲ್ಲಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನೀವು ಕಮರ್ಷಿಯಲ್ ಪವರು, ಇಂಡಸ್ಟ್ರಿಯಲ್ ಪವರ್ ಸಪ್ರೇಟ್ ಲೈನಲ್ಲಿ ಕೊಟ್ಟು ಈ ಫೀಡರ್ ಲೈನ್ಸಲ್ಲಿ ಡೋಲ್ಸ್ ಕೊಡಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡಿ, ಸ್ವಲ್ಪ ಚಾರ್ಜ್ ಮಾಡಿ, ಏನಾದ್ರು ಮಾಡಿ. ನಿಮಗೆ ಕ್ಲೀನ್ ಅಕೌಂಟ್ ಇರ್ತಿದ್ದು. ಅವ್ರು ಕಮರ್ಷಿಯಲಾಗಿ ಮ್ಯಾನೇಜ್ ಮಾಡೋಕ್ಕಾಗತ್ತೆ. ಆ ಪವರ್ ಯಾವ್ದು ಹೋಗುತ್ತೋ ಫ್ರೀಯಾಗಿ ಕೊಡ್ತಾ ಇದ್ದಾರೋ ಅದಕ್ಕೆ ಗೌರ್ಮೆಂಟ್ ಪೇ ಮಾಡುತ್ತೆ ಅನ್ನೋದು ಕ್ಲಿಯರ್ ಇರುತ್ತೆ. ಅವಾಗ ನೀವು ಈಗ ಫೈನಾನ್ಸ್ ಮಿನಿಸ್ಟ್ರಿ ನಮಗೆ ಸ್ವಲ್ಪ ಹ್ಯಾರಸ್ಮೆಂಟ್ ಮಾಡ್ತಾಯಿದ್ದಾರೆ ಅನ್ಸುತ್ತೆ. ಎಲ್ಲ ಕಡೆ ಜಾಸ್ತಿ ಟ್ಯಾಕ್ಸ್ ಮಾಡ್ತಾಯಿದ್ದಾರೆ, ನೋಟಿಸಸ್ ಕಳಿಸ್ತಾನೆ ಇದ್ದಾರೆ, ಅಥವಾ ಮಾಡ್ತಾಯಿದ್ದಾರೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ತಾರಲ್ಲ, ಅದು ಯಾಕಾಗುತ್ತೆ ಅಂದರೆ ನೀವು ಸ್ಟ್ರೀಮ್ಸ್ ಆಫ್ ಇನ್ಕಮನ್ನು ನೀವು ಕ್ಯಾಟಗರೈಸ್ ಮಾಡಿ ಸಪ್ರೇಟ್ ಮಾಡಿದ್ದೀರಿ, ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಆ ಫೀಡರ್ ಲೈನ್ ಸಿಸ್ಟಮಲ್ಲಿ ಹಂಗೆ ಮಾಡ್ಬೋದು. ಆದರೆ ಆ ಥರ ಆಲೋಚನೆ ಮಾಡಿ ಮಾಡ್ತಾರಲ್ಲ ಅವರು. ಇನ್ನೊಂದು ಹೇಳ್ತೀನಿ, ಇಂಡಿಪೆಂಡೆನ್ಸ್ ನಮಗೆ ಬಂದಾಗಿಂದ ಬಿಡಿ, ಅದಕ್ಕೆ ಹಿಂದೆಯಿಂದ ಬ್ರಿಟಿಷ್ ಅವ್ರು ಬಂದು ಅರ್ಬನ್ ವಾಟರ್ ಸಪ್ಲೈ ಸಿಸ್ಟಮ್ಸ್ ಮಾಡೋ ಟೈಮಿಂದ 2019ರಲ್ಲಿ ನರೇಂದ್ರ ಮೋದಿ ಅನೌನ್ಸ್ ಮಾಡೋವ್ರಿಗೂ, ಜಲ್ ಜೀವನ್ ಯೋಜನೆ ಅರೇಂಜ್ ಮಾಡೋವರೆಗೂ ನಮಗೆ ಟೋಟಲ್ ಕನೆಕ್ಷನ್ಸ್ ನಾವು ಮಾಡಿದ್ದದ್ದು 3 ಕೋಟಿ, ಸುಮಾರು 3 ಕೋಟಿ ಮನೆಗಳಿಗೆ ಡ್ರಿಂಕಿಂಗ್ ವಾಟರ್ ಕನೆಕ್ಷನ್ ಇತ್ತು. ಓಕೆ, 10 ಕೋಟಿ ಮೇಲೆ ಮಾಡಿದ್ದಕ್ಕೆ ದಾಟಿಸಿದ್ದಾರೆ ಇವಾಗ. ಓಕೆ, ನಾ ಈಗ ಅರ್ಬನ್ನಿಗೆ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಸ್ಕೀಮ್ ಲಾಸ್ಟ್ ಇಯರ್. ಅಕಸ್ಮಾತ್ ಅವರು ಅದು ಫುಲ್ಫಿಲ್ ಮಾಡೋಕ್ಕಾದರೆ ಒಂದು 20-25 ಕೋಟಿಗೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡೋಕ್ಕಾಗತ್ತೆ ಮನೆಗೆ ಅಂತ ಇಟ್ಕೊಳ್ಳಿ. ವಿಲ್ ಬಿಕಮ್ ಲೈಕ್ ಎ ಮಿಡಲ್ ಡೆವಲಪ್ ಕಂಟ್ರಿ ಆಲ್ರೆಡಿ. ಓಕೆ, ಅದನ್ನ ಮಾಡೋಕ್ಕಾದರೆ ಹಂಗೆ ಯೋಚನೆ ಮಾಡಿ ಕ್ಯಾರಿ ಔಟ್ ಮಾಡೋಕ್ಕಾಗತ್ತಲ್ಲ. ಕೆಲವು ಕಡೆ ಫುಲ್ ಮಾಡಿಬಿಟ್ಟಿದ್ದಾರೆ ಇವಾಗ. ಕರ್ನಾಟಕ ಇಸ್ ಒನ್ ಆಫ್ ದ ಸ್ಲೋಯೆಸ್ಟ್. ಓಕೆ, ನಾವು ಯಾರು ಕವರ್ ಮಾಡೋದಿಲ್ಲ, ಅದು ಏನು ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ವಿಚಿತ್ರ ಕರ್ನಾಟಕ. ಏನು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇಶ್ಯೂಸ್ ಯಾರು ಕವರೇ ಮಾಡೋದಿಲ್ಲ ಕರ್ನಾಟಕಲ್ಲಿ. ಓಕೆ, ಆದರೆ ಅವ್ರಿಗೆ ಆ ಥರ ಆಲೋಚನೆ ಮಾಡೋಕ್ಕೆ ಬರುತ್ತೆ. ಅಂದರೆ ಹಿ ಕ್ಯಾನ್ ಥಿಂಕ್ ವೆರಿ ಬಿಗ್ ಥಿಂಗ್ಸ್ ಟು ಸಾಲ್ವ್ ವೆರಿ ಬಿಗ್ ಪ್ರಾಬ್ಲಮ್ಸ್. ಆ್ಯಂಡ್ ಹಿ ಹ್ಯಾಸ್ ದ ಛಲ ಇದೆ ಅವ್ರಿಗೆ ಮಾಡೋದಕ್ಕೆ, ಐಡಿಯಾ ಮಾಡ್ತಾರೆ. ಅಂದರೆ ಅಷ್ಟು ಪೂರ್ ಪೀಪಲ್ಗೆ ಯೋಚನೆ ಮಾಡ್ತಾರೆ ರೀ ಅವರು. ಈಗ ಏನು ಹೇಳ್ತಿದ್ರು ಅವ್ರು ಅದಾನಿಗೆ ಹತ್ತಿರ ಅಂತ. ಅದಾನಿ ಯಾವಾಗ ರೀ ಬಂದಿದ್ದು? 1998 ಏನೋ ಅವ್ರು ಬಂದಿದ್ದು. ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಿದಾಗ ಬಂದಿದ್ದು. ಸ್ಪೆಷಲ್ ಎಕನಾಮಿಕ್ ಝೋನ್ನ ನೀವು ಆ ಕಾನ್ಸ್ಟಿಟ್ಯೂಷನಿಂದ ತೆಗಿಬೇಕು. ಅದು ಏನಂದರೆ ಡೀಮ್ಡ್ ಫಾರಿನ್ ಟೆರಿಟರಿ ಅಂತೆ. ಸರಿನೇನ್ರಿ ಅದನ್ನ ಮಾಡೋದು ಒಂದು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ? ಅವರು ಅದರಿಂದ ಪ್ರಾರಂಭ ಆಗಿದ್ದು. 2 UPA ಟರ್ಮ್ ಆಯ್ತಲ್ರಿ ಅದಾನಿದ ಇದ್ದಾಗ. ಈಗ ಬಂದಿದ್ದು ಅಂಬಾನಿ, ಇವಾಗೆಲ್ಲ ಬಂದಿದ್ದು. ನಾವೆಲ್ಲ ಮಕ್ಕಳಾಗಿದ್ದಾಗ ಟಾಟಾ ಬಿರ್ಲಾ ಅಂತ ಕೂಗ್ತಾ ಇದ್ವಿ ರೀ. ನಾ ಹೇಳೋದು ಏನು ಪ್ರಾಬ್ಲಮ್ ಇದೆ ಅಂದರೆ, ಇಫ್ ದರ್ ಆರ್ ಬಿಗ್ ಇಶ್ಯೂಸ್
you should leave out people and talk the issue first. And then hold people responsible. Okay? Otherwise it is meaningless. ನೀವು ಹೇಳ್ತಾ ಬರೀ ಸುಳ್ಳು, ನಿಮಗೆ ದುಡ್ಡು ಕೊಟ್ಟರೆ ಸುಮ್ಮನೆ ಇರ್ತೀರ ಅಂತ ಅರ್ಥ ಬರುತ್ತೆ ಅಷ್ಟೇ. ಇಲ್ಲದ್ರೆ ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ನೀವು ಸುಮ್ಮನಿರ್ತೀರಾ, ಬೇರೆಯವ್ರು ಇದ್ದಾಗ ನೀವು ಮಾತಾಡ್ತೀರಾ ಅನ್ನೋ ನಿಮ್ಮ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ನೀವು ಇದೆಲ್ಲ ಮಾಡಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಇವರು ಈಗಲೂ ನೋಡಿ, ಜಾತಿ ಧರ್ಮ ಬಿಟ್ಟು ಮಾತಾಡೋ ಪಾರ್ಟಿ ಇದ್ದರೆ ನಾನು ಇವತ್ತು ಶಿಫ್ಟ್ ಆಗಿ ಅವ್ರಿಗೆ ಓಟ್ ಹಾಕ್ತೀನಿ. ನನಗೆ ಡಿಸಪಾಯಿಂಟ್ಮೆಂಟ್ ನರೇಂದ್ರ ಮೋದಿ ಮಾತಾಡಿರೋದು, ಆಯಿತಾ. ನಿಮ್ಮ ಪಾರ್ಟಿ ಅದು ಬಿಟ್ಟು ಏನೂ ಮಾತಾಡೋದಿಲ್ಲ ನೀವು. ನಿಮ್ಗೆ ಅದು ಒಂದೇ ಇರೋದು. ನೋಡಿರಿ, ನಿಮ್ಗೆ ನೋಡಿ ಅವ್ರದ್ದೊಂದು ಸ್ಲೋಗನ್ ಇದೆ ನೋಡಿ, ಜಿತನಿ ಆಬಾದಿ ಉತ್ನ ಹಕ್. ಏನಂಗಂದರೆ ಅರ್ಥ, ಎಷ್ಟು ಪಾಪ್ಯುಲೇಷನ್ ಇರುತ್ತೋ ಅಷ್ಟು ರಿಸರ್ವೇಷನ್ ಕೊಡ್ತೀನಿ ಅಂತ ಅವ್ರು ಅರ್ಥೈಸಿರೋದು. ಅದನ್ನ ಆ್ಯಕ್ಚುಲಿ ಎಷ್ಟು ಡೇಂಜರಸ್ ವರ್ಡ್ ನೋಡಿ ಅಂದ ಸ್ಲೋಗನ್ ನೋಡಿ ಅಂದೆ. ಎಷ್ಟು ಪಾಪ್ಯುಲೇಷನ್ ಇದೆಯೋ ಅಷ್ಟು ಹಕ್ಕಿದೆ ಅಂತ ಸ್ಲೋಗನ್ನು. ಅದು ನೀವು ಜಾತಿನ ಬಿಟ್ಟು ಧರ್ಮಕ್ಕೆ ಯಾರು ಯೂಸ್ ಮಾಡ್ಕೊಂಡ್ರೆ, ಇಟ್ಸ್ ಇನ್ ಇಟ್ಸ್ ಕೋರ್ ಇಟ್ಸ್ ಎ ಮೆಜಾರಿಟೇರಿಯನ್ ಐಡಿಯಾ. ಆ್ಯಂಡ್ ದಟ್ ಈಸ್ ದ ಥಿಂಗ್ ಯು ಶುಡ್ ಹ್ಯಾವ್ ಬೀನ್ ಏಬಲ್ ಟು ಅಪೋಸ್ ಫ್ರಮ್ ದ ಬಿಗಿನಿಂಗ್. ಇವರು ಎಚ್ ನರಸಿಂಹಯ್ಯ ಹೆಂಗೆ ಮಾತಾಡಿದ್ರು, ನೀವು ಮೂಲದಲ್ಲೇ ದ ರಾಟ್ ಇಸ್ ದೇರ್. ಅಂದರೆ ನಿಮ್ಮ ಥಿಂಕಿಂಗೇ ಕ್ಲೀನ್ ಇಲ್ಲ ರೀ. ಫಸ್ಟು ಯಾರು ಡಿಸಡ್ವಾಂಟೇಜ್ಡ್ ಇದ್ದಾರೋ ಅವ್ರಿಗೆ ಹಕ್ಕು ಫಸ್ಟ್ ಅಂತೇಳಿ ನನಗೆ ಅರ್ಥ ಆಗುತ್ತೆ. ಹಾಂ ಅಲ್ಲ, ಯಾರಿಗೆ ಡಿಸಡ್ವಾಂಟೇಜು ಅವ್ರ ಹಕ್ಕು ಅಂತೇಳಿ ಫಸ್ಟು ಐ ಅಂಡರ್ಸ್ಟ್ಯಾಂಡ್. ಯಾರು ಪಾಪ್ಯುಲೇಷನ್ ಇರ್ತದೆ ಅವ್ರ ಹಕ್ಕು ಅಂದರೆ ಅದು ಮೈಟ್ ಈಸ್ ರೈಟ್ ಥರ. ಮೈಟ್ ಈಸ್ ರೈಟ್, ಜಂಗಲ್ ರಾಜ್ ಥರ ಆಗ್ಬಿಡುತ್ತೆ. ಮೊನ್ನೆ ನನಗೆ ಸುಮ್ಮನೆ ಅಂದರೆ ನಾನು ಹೇಳ್ತಾ ಇರೋದು, ಬಿ ಜೆ ಪಿ ರಾಜಕಾರಣ ನೋಡ್ತಿರ್ಬೇಕಾದ್ರೆ ಇವರು ಕಾಂಗ್ರೆಸ್ನವರು ಒಂದು ಒಳ್ಳೆ ಅನೌನ್ಸ್ಮೆಂಟ್ ಮಾಡಿದರು. ಮುನಿಯಪ್ಪ ಅವರು ಫೇಕ್ BPL ಕಾರ್ಡ್ಗಳನ್ನ ನಾವು ಇದು ಮಾಡ್ತೀವಿ ಅಂತ ಹೇಳಿ ಅವರು ಅಭಿಯಾನ ಶುರು ಮಾಡಿದರು. ಶುರು ಮಾಡಿದ ತಕ್ಷಣ ಬಿ ಜೆ ಪಿಯವರು ಎಷ್ಟು ಅದ್ರ ವಿರುದ್ಧ ಮಾತಾಡಿದರು ಅಂತಂದರೆ, ನೀವು ಬಡ ಮಕ್ಕಳನ್ನ ಬಡ ಜನರು ತೊಗೊಂಡ್ಬಿಡ್ತಾ ಇದ್ದೀರಾ ನೀವು ಅಂತ ಯಾರೊಬ್ರು ಕೆಲವ್ರದ್ದು ಹೋಗಿರುತ್ತೆ. ಆಮೇಲೆ ಅವರು ವಾಪಸ್ಸೇ ತೊಗೊಂಡ್ಬಿಟ್ರೆ ಅದನ್ನು ಇಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿ. ನೋಡಿ, ಇದೇ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಎಲೆಕ್ಟ್ರಿಸಿಟಿ ಥರ. ಅದೇನಾಗುತ್ತೆ ಅಂದರೆ, ಯಾರು ಅಪೋಸಿಷನ್ ಇರ್ತಾರೆ, ನಾನು BJP ಸರಿಗಿರುತ್ತೆ ಅಂತ ಹೇಳ್ತಿಲ್ಲ, ಯಾರು ಅಪೋಸಿಷನಲ್ಲಿ ಇರ್ತಾರೆ ಅವ್ರು ಏನು ಮಾಡ್ತಾರೆ, ಅವರು ಪವರ್ ಬಂದರೆ ಸಾಕಂತ ಅವರು ನಾವು ಫ್ರೀ ಕೊಡ್ತೀವಿ ಅಂತಾರೆ. ಆದರೆ ಅವರು ದೇಶಕ್ಕೆ ಏನಾಗುತ್ತೆ, ಒಬ್ಬನ ಮನೆಗೆ ನೀವು 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಓಟ್ ತೊಗೊಂಡ್ರೆ, 2ರಿಂದನೋ 3 ಜನದಿಂದನೋ ಆ ಮಗುಗೆ ಮುಂದೆ ಕೆಲಸ ಸಿಗೋದಿಲ್ಲ, ಉದ್ಯೋಗ ಇರೋದಿಲ್ಲ, ಅವನ ಬಗ್ಗೆ ಅವನಿಗೆ ಸ್ವಾಭಿಮಾನ ಇರಲ್ಲ, ಆಕೆಗೆ ಸ್ವಾಭಿಮಾನ ಇರಲ್ಲ, ತನ್ನ ಬಗ್ಗೆನೇ ಒಂದು ಘನವಾಗಿ ಬದುಕೋ ಅವ್ರಿಗೆ ಮಾರ್ಗ ಇರೋದಿಲ್ಲ. ಅವೆಲ್ಲ ಏನೂ ಯೋಚನೆ ಇಲ್ಲದೆ ಇರೋ ಒಂದು ಜಗತ್ತಿದೆ ಇವಾಗ. ಆ ಜಗತ್ತಿನಲ್ಲಿ ಇವ್ರನ್ನ ಬೆಂಬಲಿಸೋರು ಅವ್ರು ಬೆಂಬಲಿಸೋರು ಅಂತ ನಿಂತ್ಕೊಳ್ಳೋ ಬುದ್ಧಿಜೀವಿಗಳಿದ್ದಾರೆ, ಆಯಿತಾ. ಮೀಡಿಯಾ ಅವ್ರ ಕೈಯಲ್ಲೇ ಇದೆ ಆ್ಯಕ್ಚುಲಿ. ದೇ ರನ್ ನ್ಯೂಸ್ ಚಾನಲ್ಸ್, ದೀಸ್ ಪೊಲಿಟಿಕಲ್ ಪಾರ್ಟೀಸ್. ಈಗ ಬಿಸ್ನೆಸ್, ಇವಾಗ ಅದಾನಿ ಇಫ್ ಈಸ್ ಗೋಯಿಂಗ್ ಟು ರನ್ ಎ ಪೊಲಿಟಿಕಲ್ ಚಾನಲ್, he will favor the ruling government. Of course. You think Adani will continue to support Narendra Modi if the government changes in Delhi? See, is anyone ನಾವು ನೋಡಿ, ನಾವೇನು ಅಲ್ಲಿ ನಾಟಕ ನಡೀತಾ ಇದೆ, ಅದು ನಾಟಕ ಅಲ್ಲ, ಇದು ನಿಜ ಅಂತ ನಾವು ಹೇಳ್ತಾ ಇದ್ದೀವಿ ಅನ್ನೋ ಥರ ಇದೆ. ಇದು ಎಲ್ಲರಿಗೂ ಎಲ್ಲನೂ ಗೊತ್ತು, ಎಲ್ಲರಿಗೂ ಎಲ್ಲ ಗೊತ್ತು. ಲಂಚ ಕೊಟ್ಟರೆ ಕೆಲಸ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತು. ಅವ್ರು ಲಂಚ ತಗೊಳ್ತಾ ಇದ್ದಾರೆ, ಇವ್ರು ಮನೆ ಪರ್ಸ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಬಾಲಿಶ ಅನಿಸುತ್ತೆ ನನಗೆ. ಯಾರನ್ನಾರು ನಂಬ್ತಾರೆ ಇವಾಗ. ಅದೇ ಅಲ್ಲ, ಅಂದ್ರೆ ನಾ ಹೇಳೋದು, ಇದನ್ನು ಮೀರಿದ ಒಂದು ರಾಜಕಾರಣ, ಮುತ್ಸದ್ದಿತನ ಅಂತ ಹೇಳಿದ್ವಿ ನೀವು, ಅಥವಾ ವಿಷನರಿ ಅಂತ ನಾವು, ಅಂಥ ರಾಜಕಾರಣಿಗಳು ಅಂದರೆ ನಾ ಹೇಳೋದು, ಈ ಎಲೆಕ್ಷನ್ ಗೆಲ್ಲೋದೆಲ್ಲ ಬೇಕಾಗಿರೋದು, ದೇಶ ಮುಂದೆ ಹೋಗೋದು ಬೇಕಾಗಿರೋದು ಅನ್ನೋ ಥರದ್ದು ಒಂದು ನಿರೀಕ್ಷೆಗಳು ಹುಸಿ ಆಗ್ತಾ ಇದೆಯಲ್ಲ ಪದೇ ಪದೇ ಅನ್ನೋದೇ ಒಂದು ಹುಸಿ ಅಷ್ಟಾಗಿಲ್ಲ ಅನಿಸುತ್ತೆ ನನಗೆ. ಇವಾಗ ನರೇಂದ್ರ ಮೋದಿ ಅವರು ಮಾಡಿರೋದು, ಅವ್ರ ಟೈಮ್ ಟರ್ಮಲ್ಲಿ ಆಗಿರೋದು, ಅವ್ರು ಮಾಡಿರೋದು, ಅವ್ರು ಮಾಡಿಸ್ಕೊಂಡಿದ್ದು. ನಾನು ಹೇಳ್ತಿರೋದು ಏನಂದರೆ, ಇಂಡಿಯಾ ಸ್ಟ್ಯಾಕ್ ಅಂತ ಒಂದಿದೆ. ಈಗ ನೀವು ತರಕಾರಿ ಮಾರೋನಿಗೆ ನೀವು ಪೇ ಮಾಡ್ತಿರಲ್ಲ, ವಿ ಆರ್ ನಂಬರ್ 1 ಇನ್ ದ ವರ್ಲ್ಡ್ ಇನ್ ದಟ್. ಡಿಜಿಟಲ್ ಹಾಂ, ಅದು ಮಾಡಿದಾರಲ್ಲ, ಅದರಲ್ಲಿ ಮೋಸ ಆಗೋದು ಕಷ್ಟ. ಹೌದು, ಆಯಿತಾ. ನೋಡಿ, ಎಲ್ಲ ಕಡೆಯೂ ಈ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗೋದು, ಅದನ್ನೆಲ್ಲ ಕ್ರಿಪಲ್ ಮಾಡಿದ್ದಾರೆ ಎಲ್ಲ ಕಡೆಯೂ. ಕರ್ನಾಟಕ ಪಾಯನೀರ್ ಅಂದರೆ ನಾವೇ ಪ್ರಾರಂಭ ಮಾಡಿದ್ದು ಇದನ್ನು. ಅಂದರೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಅಂಥದ್ದೆಲ್ಲ, ಕಂಪ್ಯೂಟರೈಸೇಷನ್ನು ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಕೃಷ್ಣ ಅವರ ಟೈಮಲ್ಲಿ ತುಂಬ ಚೆನ್ನಾಗಿ ಆಯ್ತದು. ಕರ್ನಾಟಕನೇ ಫಸ್ಟ್ ಮಾಡಿದ್ದದು ಮಾದರಿ
ಕರ್ನಾಟಕ ಮಾಡಿದ್ದು. ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಟೋಟಲಿ ಕಾಂಪ್ರಮೈಸ್ಡ್. ಹೆದರ್ಕೊಂಡು ಬದುಕಬೇಕು ನೀವು. ಇವಾಗ ಈ ಖಾತಾ ಮಾಡಿಸ್ಕೋಬೇಕು ಅಂತಲೇ ನಾನು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅದು ಈ ಖಾತಾ ಮಾಡ್ಸೋಕ್ಕೆ 3 ವಾರ ಆಗುತ್ತೆ ಅಂತ. ಯಾಕಾಗುತ್ತೆ? ಆ್ಯಕ್ಚುಲಿ 3 ನಿಮಿಷ ಆಗಬೇಕದು, ಆಯಿತಾ? 3 ವಾರ ಯಾಕಾಗಬೇಕು? ಯಾಕೆಂದರೆ ಆ ಎಲೆಕ್ಟ್ರಾನಿಕ್ ಸಿಸ್ಟಮು, ಕಂಪ್ಯೂಟರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಮಧ್ಯ ಯಾರೋ ಒಬ್ಬ ಬಂದು ಕೂತಿರ್ತಾನೆ. ಅವನು ದುಡ್ಡು ಕೊಟ್ಟು ಬಂದಲ್ಲಿ ಕೂತ್ಕೊಂಡಿದ್ದಾನೆ. ಅವನು ಕಲೆಕ್ಟ್ ಮಾಡಬೇಕು. ಈ ಕಷ್ಟದಿಂದ ಅವನು ಸಂಪಾದನೆ ಮಾಡಿ ಆ ಹುದ್ದೆಯಲ್ಲಿ ಬಂದಿದ್ದಕ್ಕೆ ಏನು ಕಟ್ಟಿದಾನೋ ಅವನು ಅದನ್ನ ಅರ್ನ್ ಮಾಡಿ ಅವನು ಪ್ರಾಫಿಟ್ ಮಾಡಬೇಕು. ಇದರಿಂದ ಅರ್ನ್ ಮಾಡ್ಕೊಂಡಿರೋ ಅವನು ಯಾವನಿರ್ತಾನೋ ಅವನು ಆ ಹುದ್ದೆಗೆ ಸಚಿವಾಗಿ ಬರೋದಕ್ಕೆ ಇನ್ಯಾರಿಗೋ ಕೊಟ್ಟಿರಬೇಕು. ಅದು ಇನ್ಯಾರಿಗೋ ಕಳಿಸಿರ್ಬೇಕು ಇವರು. ಈ ಥರ ಸಿಸ್ಟಮಲ್ಲಿರೋದು ನಾವು. ಅದು ಯಾಕಂಗಿದೆ ಅಂದರೆ, ನೀವು ಜನಹಿತ ಅನ್ನೋದಿದೆಯಲ್ರಿ, ಅದು ನಿಮ್ಮ ಕಷ್ಟದಿಂದ ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಫಸ್ಟು ನಿಮಗೆ ಕಷ್ಟ ಒಡ್ಡಿ ಆಮೇಲೆ ನಿವಾರಣೆ ಮಾತಾಗೋದು. ಈಗ ವೈಟ್ ಟಾಪಿಂಗ್ ಶುರು ಮಾಡಿದಾರಂತೆ. ಅಂದರೆ ಈ ಸರ್ಕಾರ ಮಾಡ್ತಾಯಿದೆ. ಹಿಂದಿನ ಸರ್ಕಾರ ನಾವು ಇವರು ಹಿಂದಿನ ಸರ್ಕಾರ ಹೋದಾಗ ನಮಗೆಲ್ಲ ಸಂತೋಷ ಆಯಿತು, ಸದ್ಯ ಹೋದ್ರು ಅಂತ. ಯಾಕೆಂದರೆ ಅಷ್ಟು ಅಸಹ್ಯ ಇತ್ತು BJP ಸರ್ಕಾರ ಇಲ್ಲಿ, ಆಯಿತಾ? ಇವ್ರು ಬಂದರು, ಅಲ್ಲಿ ಇವ್ರ ಹತ್ರ ದುಡ್ಡಿಲ್ಲ, ಅದೇನೋ ಪ್ರಾಮಿಸ್ ಮಾಡಿದ್ವಿ. ಅವ್ರು ದುಡ್ಡಿದೆ ಅಂತ ಹೇಳ್ಕೊಳ್ರಿ. ನಾವೆಲ್ಲ ಓದಿರೋರು, ಅವ್ರಿಗೆ ದುಡ್ಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತು, ಆಯಿತಾ? ನಮ್ಗೆ ಐಡಿಯಾ ಇದೆ. ಇವ್ರು ಯಾಕೆ ಇಲ್ಲ ಅಂದರೆ ಸೆಂಟ್ರಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಇವರು. ಅದು ಬಿಡಿ, ಅದು ಬೇರೆ ಪಾಲಿಟಿಕ್ಸ್. ಅದು ಸೆಂಟ್ರಲ್ ಕೊಡ್ತಾ ಇಲ್ಲ ಅನ್ನೋದು ನಿಜ ಆ್ಯಕ್ಚುಲಿ, ಬಟ್ ಅದಕ್ಕೆ ಅದು ಬೇರೆ ಪಾಲಿಟಿಕ್ಸ್ ಅದು. ಇವಾಗ ಇವ್ರ ಹತ್ರ ದುಡ್ಡಿರಲ್ಲ. ಇವರೇನು ಮಾಡ್ತಾರೆ? ದುಡ್ಡು ಎಲ್ಲಿಂದ ಬರುತ್ತೆ? ನೀವು ದೊಡ್ಡ ಯೋಜನೆ ಅನೌನ್ಸ್ ಮಾಡಿದ್ರೆ ದುಡ್ಡು ಬರುತ್ತೆ ನಿಮಗೆ. ಅಪ್ ಫ್ರಂಟ್ ಬರೋ ಥರದ್ದು ಕೆಲವೆಲ್ಲ. ನಾನು ಮೆಟ್ರೋ ಟ್ರೈನ್ ಮಾಡ್ತೀನಿ ಅಂದರೆ ನಿಮಗೆ ಜಪಾನಿಂದ ದುಡ್ಡೆಲ್ಲ ಕೊಡೋಲ್ಲ ನಿಮಗೆ. ಡೈರೆಕ್ಟ್ ಅಕೌಂಟಿಗೆ ಹೋಗುತ್ತೆ ಆ ದುಡ್ಡು, ನಿಮಗೂ ಬರೋಲ್ಲ ಅದು. ಅದಕ್ಕೆ ಮೆಟ್ರೋದಲ್ಲಿ ಅವ್ರಿಗೆ ಜಾಸ್ತಿ ಲಾಭ ಇಲ್ಲ. ನೀವು ಈ ಎಲಿವೇಟೆಡ್ ರೋಡ್ ಮಾಡಬೇಕು, ಇಲ್ಲ ಪಾಪ ಬಡಪಾಯಿ ನೀವು ವೈಟ್ ಟಾಪಿಂಗ್ ಮಾಡಬೇಕು. ಇವಾಗ ವೈಟ್ ಟಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇವಾಗ, ಆಯಿತಾ? ಅಂದರೆ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ವೈಟ್ ಟಾಪಿಂಗ್ ಆದ ತಕ್ಷಣ ನೀವು ಡ್ರೈವ್ ಮಾಡ್ತಾಯಿದ್ದಾರೆ. ಈ ರೋಡ್ ಹೆಂಗಿದೆ ನೋಡಿ, ಲವ್ಕುತ್ತಿರೋ ರೋಡು. ನೀವು ಇವಾಗ ಈ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ವೈಟ್ ಟಾಪಿಂಗ್ ಆಗ್ತಾಯಿದ್ರೆ ಏನೋ ಮಾಡ್ಕೊಂಡು ಸಾಯಲಿ, ರೋಡ್ ಇಂಪ್ರೂವ್ ಆದರೆ ಸಾಕು ಅಂತ ಜನ ಆಗಿಬಿಡ್ತಾರೆ. ಯು ಸಿ ನನಗೆ ಒಬ್ಬರು ಚೀಫ್ ಸೆಕ್ರೆಟ್ರಿ ಹೇಳಿದ್ರು, ಕರ್ನಾಟಕದ ಚೀಫ್ ಸೆಕ್ರೆಟ್ರಿ. ಎಕನಾಮಿಕ್ಸಲ್ಲಿ ಒಂದು ಪ್ರಿನ್ಸಿಪಲ್ ಏನಂದರೆ, ಯು ಶುಡ್ ಇನ್ಕ್ರೀಸ್ ಸಪ್ಲೈ ಬಿಯಾಂಡ್ ಡಿಮಾಂಡ್. ಅವಾಗ ಕರಪ್ಷನ್ಗೆ ಕಷ್ಟ ಆಗುತ್ತೆ ಅಂತ. ಓಕೆ. ಅಂದರೆ ಯು ಮಸ್ಟ್ ಕ್ರಿಯೇಟ್ ಎ ಗ್ಯಾಪ್ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಯಾರಿಗೆ ಬೇಕೋ ಅವ್ರಿಗೆ ಎಷ್ಟು ಕಷ್ಟ ಆಗಬೇಕು ಅಂದರೆ, 22,000 ಕೊಟ್ಟು ರೆಮ್ಡೆಸಿವಿರ್ ತೊಗೊಳ್ತಾರೆ ಕೋವಿಡ್ ಟೈಮಲ್ಲಿ. ಆಮೇಲೆ ಅದು ತೊಗೊಂಡ್ರೆ ಅದು ಒಳ್ಳೇದಲ್ಲ ನಿಮಗೆ ಅಂತಲೂ ಬಂತು. ಆದರೆ ಆ ಟೈಮಲ್ಲಿ ಭಯಕ್ಕೆ ಅಷ್ಟು ಕಷ್ಟ ಮಾಡಿದಾಗ ಜನ ಏನಾದ್ರು ಮಾಡೋಕ್ಕೆ ತಯಾರಿರ್ತಾರೆ. ಸೊ ನೀವು ಡಿಮ್ಯಾಂಡ್ನ ಸಪ್ಲೈನ ಚೋಕ್ ಮಾಡಿಬಿಟ್ರೆ ಡಿಮ್ಯಾಂಡ್ ಸೈಡು ಆ್ಯಂಗ್ಸೈಟಿ ಜಾಸ್ತಿ ಆಗಿಬಿಡುತ್ತೆ. ಅವರ ಆತಂಕದಲ್ಲಿ ಅವರು ನೀವು ಕೇಳಿದ್ದು ಎಷ್ಟೇ ದುಬಾರಿ ಆದರೂ ಕೊಡೋದಕ್ಕೆ ತಯಾರಿರ್ತಾರೆ. ಎಷ್ಟೇ ಕಷ್ಟ ಕೊಟ್ಟರು ನೀವು ಅನುಭವಿಸೋಕ್ಕೆ ತಯಾರಿರ್ತಾರೆ. ನೀವೆಲ್ಲ ಸುಗಮ ಮಾಡಿದ್ರೆ, ಏನಪ್ಪ ನಮ್ಮ ಮನೆ ಮುಂದೆ ನೀವು ಕಸ ತೊಗೊಂಡೇ ಹೋಗಿಲ್ಲ ನೀವು ಅಂತ ಮಾತಾಡ್ತಾರೆ. ಯಾಕೆಂದರೆ ಅವ್ರು ಕಂಪ್ಲೇಂಟ್ ಮಾಡೋದು ಸಣ್ಣ ವಿಚಾರಕ್ಕೆ ಬಂದುಬಿಡುತ್ತದು. ನೀವು ಎಷ್ಟು ಕಷ್ಟದಲ್ಲಿ ಇಟ್ಟಿರ್ಬೇಕಂದ್ರೆ ಬೇರೆ ಎಲ್ಲ ಇಗ್ನೋರ್ ಮಾಡ್ತಾರೆ. ಈ ರೋಡ್ ಹೆಂಗೋ ಮಾಡಿಕೊಟ್ಬಿಡಪ್ಪ ಸಾಕು. ಮನೆ ಮುಂದೆ ಮೋರಿ ಅಗಿದ್ಬಿಟ್ಟದ್ದು ಮೋಟ್ರ್ ಸೈಕಲೇ ದಾಟ್ಸೋಕ್ಕಾಗದೇ ಇದ್ದರೆ ನೀವು ಒಂದು ಚಪ್ಪಡಿ ಕಾಲು ಹಾಕೊಟ್ಬಿಟ್ರಪ್ಪ ಸಾಕು, ಹಂಗಾಗ್ಬಿಡ್ತಾರೆ ಜನ, ಆಯಿತಾ? ಹಂಗೆ ಮಾಡಿ ಇಟ್ಟಿದ್ದಾರೆ ಇವರು ಅಂತ. ಇವರು ಅಂದರೆ ಪೊಲಿಟಿಕಲ್ ಕ್ಲಾಸ್, ರಾಜಕಾರಣಿಗಳು ಯಾರಿದ್ದಾರೋ ಅವ್ರು ಮಾಡಿದ್ದಾರೆ. ಅವರಲ್ಲಿ ಒಳ್ಳೆಯವರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ನೀವು ಹುಡುಕಿದ್ರೆ ನಿಮಗೆ ಇವ್ರು ನಮಗೆ ಚೀಫ್ ಮಿನಿಸ್ಟರ್ ಆದರೆ ಹಿಂಗಿರುತ್ತಪ್ಪ, ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸಲ್ಲ ಈಗ, ಆಯಿತಾ? ಮತ್ತು ನಮ್ಮ ಉದ್ಯಮಿಗಳು ಯಾರಿದ್ದಾರೋ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅವ್ರನ್ನ ಎಲೆಕ್ಟ್ರಿಸಿಟಿ ಕಟ್ ಮಾಡೋದು, ಅಥವಾ ಅವ್ರ ಮೇಲೆ ರೈಡ್ ಮಾಡಿಸೋದು, ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್, GST ನೋಟಿಸ್ ಏನೋ ಕೊಡೋದು, ಏನಾದ್ರು ಮಾಡಿದ್ರೆ ಅವರು ಸರ್ಕಾರಕ್ಕೆ ಹೆದರ್ಕೊಂಡು ಅವ್ರು ಬಿದ್ದಿರ್ತಾರೆ. ಅವರು ಯಾರೂ ಮಾತಾಡೋಕ್ಕಾಗಲ್ಲ. ಮೀಡಿಯಾದವರು ಮಾತಾಡಬೇಕು. ಮೀಡಿಯಾದಲ್ಲಿ ನೋಡಿ, ನೀವೆಲ್ಲ ಹೆಂಗೆ ಬಂದರೂ ಆ ಥರ ಮೀಡಿಯಾಗೆ ಬರೋದಿಲ್ಲ ಈಗ. ನೀವು ಸತ್ಯವಾಗಿ ಹೇಳಿ, ಮೀಡಿಯಾದಲ್ಲಿ ಬ್ರೆಟನ್ ವುಡ್ ಸಿಸ್ಟಮ್ ವಿರುದ್ಧ ನಾವು ಮಾತಾಡಬೇಕು ಇವಾಗ ಅಂತಂದರೆ, ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಕೂತ್ಕೊಂಡು ಮಾತಾಡ್ಸೋದಕ್ಕೆ ಯಾರು ಸಿಗ್ತಾರೆ?
ಮತ್ತು ಅದಕ್ಕೆ ಮಾಡ್ರೇಟ್ ಮಾಡೋದಕ್ಕೆ ಯಾರು ಮೀಡಿಯಾದಲ್ಲಿ ಇರ್ತಾರೆ, ಮತ್ತು ಅದನ್ನ ನೋಡೋ ವ್ಯಕ್ತಿಗಳು ಕರ್ನಾಟಕದಲ್ಲಿ ಯಾರಿದ್ದಾರೆ. ಎಂಥ ಲೀಡಿಂಗ್ ಸ್ಟೇಟ್ ಇಂಥ ಕರ್ನಾಟಕ ನೋಡಿ, ಯು ಬಿಕಮ್ ಎ ಮೀಡಿಯೋಕರ್ ಸ್ಟೇಟ್. ಎಷ್ಟು ಒಳ್ಳೆಯ ಜನ ಇದ್ದೀವಿ ನಾವು. ಗುಂಡಗಳು ನಮ್ಮನ್ನ ಆಳ್ತಾ ಇದ್ದಾರೆ ಇವಾಗ, ಬರೀ ರಾಜಕಾರಣದಲ್ಲ. ಪೀಪಲ್ ಇನ್ ಪವರ್ ಆರ್ ನಾಟ್ ಜಸ್ಟ್ ರಾಜಕಾರಣಿಗಳು, ಯಾರ್ಯಾರು ಇದ್ದಾರೆ ಇನ್ ಪವರ್, ಆ್ಯಂಡ್ ವಿ ಆರ್ ಹೆಲ್ಪ್ಲೆಸ್. ರಾಜಕಾರಣಿಗಳಿದ್ದಾರೆ ಏಜೆಂಟ್ಸ್, ನಾವು ಬಿಸ್ನೆಸ್ ಪೀಪಲ್, ನಾವು ಇನ್ ಮೆನಿ ಪ್ಲೇಸಸ್. ನಮಗೆ ಕಷ್ಟ ಇದೆ. ನೀವು ಯೋಚನೆ ಮಾಡಿ, ನಮಗೆ ಫಾರಿನ್ ಪಾಲಿಸಿನ ನಾವು ಕವರ್ ಮಾಡ್ಬೇಕು. ನಾವು ಆ್ಯಕ್ಚುಲಿ ನಮಗೆ ಡೈರೆಕ್ಟ್ ಇನ್ಕಮ್ ಲಾ. ಈಗ ಡಾಲರ್ ವ್ಯಾಲ್ಯೂ ಕಮ್ಮಿ ಆದರೆ ಜನಕ್ಕೆ ಖುಷಿ ಆಗುತ್ತೆ, ರುಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ರುಪಿ ಕೆಳಗೆ ಬಿದ್ದರೆ ಎಕ್ಸ್ಪೋರ್ಟ್ ಮಾಡೋ IT ಕಂಪನೀಸ್ಗೆಲ್ಲ ಬೆನಿಫಿಟ್ ಇದೆ. ಓಕೆ, ದೇ ಅರ್ನ್ ಇನ್ ಡಾಲರ್ಸ್. ಯು ಸಿ ವಾಟ್ ಐ ಆಮ್ ಸೇಯಿಂಗ್? $100 ಬರುತ್ತೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಪ್ರಾಜೆಕ್ಟಲ್ಲಿ. $100ಗೆ ಅವ್ರಿಗೆ 8,000 ರೂಪೀಸ್ ಬರೋ ಕಡೆ 9,000 ರೂಪೀಸ್ ಬಂದರೆ ಅವ್ರ ಪ್ರಾಫಿಟ್ ನಿಯರ್ಲಿ 10% ಜಾಸ್ತಿ ಆಗುತ್ತೆ ಆ ವರ್ಷ. ಕರೆಕ್ಟ್ ಅಲ್ವಾ? ಅವ್ರು ಖುಷಿಯಾಗಿರ್ತಾರೆ. ಅಂದರೆ ಇದನ್ನು ಜನಕ್ಕೆ ಹೇಳೋದಕ್ಕೆ ಯಾರು ಇರಬೇಕಲ್ಲ, ಅವ್ರು ಯಾತಕ್ಕೆ ಹೋರಾಟ ಮಾಡಲ್ಲ ಆ ವಿಷಯ ಅಂತ, ಅವ್ರು ಯಾಕೆ ಆಮದು ಮಾಡೋದಕ್ಕೆ ಇದು ಇಂಟ್ರೆಸ್ಟ್ ತೋರಿಸ್ತಾರೆ ಅಂದರೆ, ನಾನೊಂದು ದೊಡ್ಡ ಪ್ರತಿಷ್ಠಿತ ಬೆಂಗಳೂರು ಕಂಪನಿಗೆ ನಾನು ಕೆಲಸ ಮಾಡಿದ್ದೀನಿ. ನಾನೊಂದು ಚಿಕ್ಕ ಕಂಪನಿ ಇಟ್ಕೊಂಡಿದ್ದಾಗ ಅವ್ರಿಗೊಂದು ಕೆಲಸ ಮಾಡಿದ್ದೀನಿ. ಆ ಕಂಪನಿಯಲ್ಲಿ ಆ ಒಂದು ಪ್ರಾಜೆಕ್ಟ್ ಮ್ಯಾನೇಜರು ನಮ್ಮ ಟೀಮ್ಗೆ ಹೇಳ್ದ ಅವನು. ನಾನು ಅವ್ರು ಏನೋ ಮಾಡ್ತಾಯಿದ್ದು ಹೇಳ್ದೆ, ಅಯ್ಯೋ ಇದು ನೀವು ಭಾರತಕ್ಕೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವನು ಹೇಳ್ದ ನನಗೆ, ವಿ ಹ್ಯಾವ್ ಎ ಪಾಲಿಸಿ ಇನ್ ಅವರ್ ಕಂಪನಿ, ವಿ ವಿಲ್ ನೆವರ್ ಡೂ ಎನಿಥಿಂಗ್ ಫಾರ್ ಇಂಡಿಯಾ. ಓಕೆ, ಅದು ಯಾವ ಕಂಪ್ನಿ ಅಂದರೆ ಇಂಡಿಯಾದೇ ಕಂಪ್ನಿನಾ? ಇಂಡಿಯಾದೇ ಕಂಪನಿ. ನಾನು ಜಾಸ್ತಿ ನಿಮ್ಗೆ ಗೆಸ್ ಮಾಡೋಕ್ಕೆ ಬಿಡಲ್ಲ. ಓಕೆ, ಹಾಂ ಗೊತ್ತಾಯ್ತು. ಅಂದರೆ ಇಂಡಿಯಾದೇ, ಕರ್ನಾಟಕದ ಕಂಪನಿ ಆಯ್ತಾ, ಆ ಥರ ಹೇಳಿದ್ರು. ಆಯಿತಾ, ಅವ್ರಿಗೆ ಲಾಭ ಇಲ್ಲ ಇಂಡಿಯಾಗೆ ಏನಾದ್ರು ಮಾಡಿ. ಓಕೆ, ಇಂಡಿಯಾಗೆ ಮಾಡಿದ್ದು ಮೋದಿ. ನಂದೇ ನಿಲಕಣಿ ಅವರೆಲ್ಲ ಯಾತಕ್ರಿ ಮೋದಿಗೆ ಸಪೋರ್ಟ್ ಮಾಡ್ತಾರೆ? ಕಾಂಗ್ರೆಸ್ಗೆ ಎಷ್ಟು ಬದ್ಧ ಇದ್ದವರು, ತಮ್ಮ ಹೆಸರು ಕೊಟ್ಟು ಪಾಪ ದುಡ್ಡು ಖರ್ಚು ಮಾಡಿ ಎಲೆಕ್ಷನಿಗೆ ಬೆಂಗಳೂರು ಸೌತಲ್ಲಿ ಸೋತ ವ್ಯಕ್ತಿ ನಂದನ್ ನಿಲಕಣಿ. ಯು ಕೆನಾಟ್ ಮೀಟ್ ಎ ಪರ್ಸನ್ ಹೂ ಇಸ್ ಮೋರ್ ಆನೆಸ್ಟ್ ದೆನ್ ಹಿಮ್. ಆಯಿತಾ, ಆ ಥರ ಶಾರ್ಟ್ ಕಟ್ ಮಾಡಿ ದುಡ್ಡು ಮಾಡೋದು ಎಂಥದ್ದು ಇಲ್ಲ. ಟೋಟಲಿ ಎಥಿಕಲ್ ಕಂಪನಿ ನಂದನ್ ನಿಲೇಕಣಿ. ಅವರು ನರೇಂದ್ರ ಮೋದಿಗೆ ಯಾಕ್ರಿ ಪ್ರೈಸ್ ಮಾಡ್ತಾರೆ? ನರೇಂದ್ರ ಮೋದಿ ಇಂಡಿಯಾ ಸ್ಟ್ಯಾಕಿಗೆ ಕ್ವೈಟಾಗಿ ತಮಗೆ ಹೆಸರಿಲ್ದೇ ಯಾಕ್ರಿ ಕೆಲಸ ಮಾಡ್ತಾರೆ? ಅವರೇನು ಸೆಕ್ಯುಲರ್ ಅಲ್ವಾ? ಅವೇನು ಒಳ್ಳೆ ಜನ ಅಲ್ವಾ? ಅವ್ರಿಗೆ ಬುದ್ಧಿ ಇಲ್ವಾ? ಯಾಕ್ರಿ ಹೆಲ್ಪ್ ಮಾಡ್ತಾರೆ? ಅವ್ರ ಜಾತಿಯವರ ನರೇಂದ್ರ ಮೋದಿ ಯಾಕೆ ಮಾಡ್ತಾರೆ? ಯಾಕೆಂದರೆ ಅವರು ನರೇಂದ್ರ ಮೋದಿ ಅವ್ರಿಗೆ ಏನು ಮಾಡೋಕ್ಕೆ ಕೇಳ್ಕೊಂಡಿದ್ದಾರೋ ಅದು ದೇಶಕ್ಕೆ ಒಳ್ಳೆಯದು, ಅದಕ್ಕೆ ಮಾಡ್ತಾ ಇರೋದು ಅವರು. ಅದಕ್ಕೆ ನನಗೆ ಮಹೀಂದ್ರ ಥಾರ್ ಇದೆಯಲ್ರಿ, ಅದು ಫೋರ್ಡವ್ರದ್ದು ಅನೌನ್ಸ್ ಮಾಡಿದ ತಕ್ಷಣ 1.79 ಲ್ಯಾಕ್ ಇದು ಬುಕ್ಕಿಂಗ್ಸ್ ಮಾಡಿದ ತಕ್ಷಣ ವಿತಿನ್ 2 hours 1.79 ಲ್ಯಾಕ್ ಬುಕ್ಕಿಂಗ್ಸ್ ಆಯಿತು. ಟೋಟಲಿ ಇಂಡಿಯನ್ ಮೇಡ್ ವೆಹಿಕಲ್. ಓಕೆ, ನಾನು ಅವ್ರ ದೇಶಭಕ್ತ, ನಾನು ಅವ್ರನ್ನ ಅಡ್ಮೈರ್ ಮಾಡ್ತೀನಿ. ಇವ್ರು ನನಗೆ ಕಾರ್ಪೊರೇಟಿಗೆ ಸಪೋರ್ಟ್ ಮಾಡ್ತೀರಾ ಅಂದರೆ, ನೀವು ವಾಟ್ಸಪ್ಪಿಗೆ ಯೂಸ್ ಮಾಡ್ತೀರಾ, ಫೇಸ್ಬುಕ್ಕ ಯೂಸ್ ಮಾಡ್ತೀರಾ, ನೀವು ಚೈನಲ್ಲಿ ಮಾಡಿದ್ದು ಫೋನ್ ಯೂಸ್ ಮಾಡ್ತೀರಾ, ಅಲ್ಲೆಲ್ಲ ಬಿಲಿಯನರ್ಸ್ ಆದರೆ ನಿಮಗೆ ಓಕೆ ಇದೆ. ಬರೀ ಭಾರತದಲ್ಲಿ ಯಾರು ಮಿಲಿಯನರು ಬಿಲಿಯನರ್ ಆದರೆ ನಿಮಗೆ ಹೊಟ್ಟೆಲ್ಲ ಉರಿದೋಗ್ಬಿಡುತ್ತೆ. ಏನು ಅರ್ಥ ಇದೆ ಅದು? ಇಲ್ಲ, ಹೇಳ್ತೀನಿ, ನಮಗೆ ಈಗ ನಾನು ಸರಿ ಅಂತ ಹೇಳೋದಿಲ್ಲ. ನಾನು ಯೋಚನೆ ಮಾಡ್ತಾ ಇರೋದೆಲ್ಲ ಗೊಂದಲ ಇರ್ಬೋದು. ಯಾರಾದ್ರು ನನಗೆ ಕ್ಲಾರಿಫೈ ಮಾಡೋರು ಇದ್ದಾರೆ ಅಂದರೆ ಯಾರಿದ್ದಾರೆ ರೀ? ಎಲ್ಲಿ ಹೋಗ್ಲಿ ರೀ? ನಾವೇ ಹಿಂಗಿದ್ದೀವಿ. ಜನಕ್ಕೆ ಬೇಕಾಗಿಲ್ಲ ರೀ. ನೀವು ಅದು TV ಸೀರಿಯಲ್ಲಿ ಅವಳು ಹಿಂಗೆ ನೋಡ್ತಾಳೆ, ಅತ್ತೆ ಮ್ಯೂಸಿಕ್ ಜೋರಾಗಿ ಹಾಕಿದ್ರೆ ಸಾಕಾಗಿ ಹಂಗಾಗ್ಬಿಟ್ಟಿದ್ದಾರೆ. ಓಕೆ, ಸೊ ಯಾ